ಧಾರವಾಡ ಕಟ್ಟೆಯ ಎಲ್ಲ ಮಹನೀಯರಿಗೆ ಆತ್ಮೀಯ ಸ್ವಾಗತಗಳನ್ನ ನಮನಗಳನ್ನ ಸಲ್ಲಿಸ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಾರತೀಯ ಪರಂಪರೆಯಲ್ಲಿ ಗುರುವನ್ನ ದೇವತೆಗಳಿಗಿಂತನೂ ಕೂಡ ಉನ್ನತ ಸ್ಥಾನ ನೀಡಲಾಗಿದೆ. ತಂದೆ ತಾಯಿ ನಮ್ಗೆ ಜನ್ಮ ನೀಡಿದ್ರೆ ಗುರು ಬದುಕನ್ನ ನೀಡ್ತಾನೆ ಅಂತ ಗುರುವಿಗೆ ನಮನ ಸಲ್ಲಿಸುವಂತಹ ಸುದಿನ ಇವತ್ತು. ನನ್ನ ಇಡೀ ಬದುಕನ್ನ ರೂಪಿಸಿದಂತ ನನ್ನೆಲ್ಲ ಗುರುಗಳಿಗೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನನ್ನ ವಿದ್ಯಾಗುರುಗಳು, ಮಾರ್ಗದರ್ಶಕರು, ಇಂಥದೊಂದು ದೊಡ್ಡ ಜಗಲಿಯನ್ನ ಕಟ್ಟಿ ನಮ್ಮ ಮೇಲೆ ಭರವಸೆಯನ್ನ ಇಟ್ಟು ಅದನ್ನ ನಡೆಸ್ಕೊಂಡು ಹೋಗುವ ಜವಾಬ್ದಾರಿಯನ್ನ ನೀಡಿ ಇಲ್ಲಿವರೆಗೂ ಕೂಡ ಸಾಗಲು ನನ್ನ ಹಿಂದಿನ ಅದಮ್ಯ ಚೇತನ ಅಂತಾನೆ ನಾನು ಪರಿಗಣಿಸ್ತೇನೆ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗುನು ಕೂಡ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಮಹನೀಯರಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ದಿನ ವ್ಯಾಸ ಪೂರ್ಣಿಮೆ ಅಂತಾನೂ ಕೂಡ ನಾವು ಕರಿತೇವೆ. ಮಹರ್ಷಿ ವೇದ ವ್ಯಾಸರು ವೇದಗಳನ್ನ, ಮಹಾಭಾರತವನ್ನ, 18 ಪುರಾಣಗಳನ್ನ ರಚಿಸಿದಂತಹ ಮಹಾನ್ ಋಷಿ. ಶಾಸ್ತ್ರಗಳ ಪ್ರಸಾರಕ್ಕಾಗಿ ಹಾಗೇನೆ ಗುರು ಶಿಷ್ಯ ಪರಂಪರೆಯ ಸ್ಥಾಪನೆಗಾಗಿ ಅವರು ಬಹಳ ದೊಡ್ಡ ಒಂದು ಪಾತ್ರವನ್ನ ವಹಿಸ್ತಾರೆ. ಅವರ ಗೌರವಾರ್ಥ ಈ ದಿನವನ್ನ ಗುರುಪೂರ್ಣಿಮೆ ಅಂತ ನಾವು ಪರಿಗಣಿಸಿ ಅದನ್ನ ಆಚರಣೆ ಕೂಡ ಮಾಡ್ತಾ ಇದ್ದೇವೆ. ಭಗವಾನ್ ಬುದ್ಧ ತನ್ನ ಮೊದಲ ಉಪದೇಶ ನೀಡಿದಂತಹ ದಿನಾನೂ ಕೂಡ ಇವತ್ತು. ಹಾಗೇನೆ ಜೈನ ಧರ್ಮದಲ್ಲಿ ಮಹಾವೀರರು ತಮ್ಮ ತಪಸ್ಸಿನ ನಂತರ ತಮ್ಮ ಮೊದಲ ಶಿಷ್ಯನಿಗೆ ಉಪದೇಶ ನೀಡಿದಂತಹ ಸುದಿನ ಕೂಡ ಇವತ್ತು. ಹಾಗಾಗಿನೇ ಭಾರತೀಯರೆಲ್ರಿಗೂ ಕೂಡ ಈ ದಿನ ಅತ್ಯಂತ ಮಹತ್ವದ ದಿನ. ಪರಂಪರೆಯನ್ನೇ ಮರೆತು ಹೆಜ್ಜೆ ಹಾಕ್ತಿರುವಂತಹ ಇಂಥದ್ದೊಂದು ಕಾಲಘಟ್ಟದಲ್ಲಿ ಮತ್ತೆ ಇಂಥ ದಿನಗಳ ಮಹತ್ವದ ಕುರಿತು ನಮ್ಮ ಮುಂದಿನ ಪೀಳಿಗೆಗೆ ತಿಳಿ ಹೇಳಬೇಕಾದಂತಹ ಬಹಳ ದೊಡ್ಡ ಜವಾಬ್ದಾರಿ ಗುರುವಿನ ಮೇಲಿದೆ. ಅದನ್ನ ಅರಿತು ಶಿಷ್ಯರನ್ನ ಸರಿ ದಾರಿಯಲ್ಲಿ ನಡೆಸಬೇಕಾದಂತಹ ಮಹತ್ವದ ಜವಾಬ್ದಾರಿನೂ ಕೂಡ ಇದೆ. ಇಷ್ಟು ಮಾತುಗಳನ್ನ ಇವತ್ತು ಹೇಳ್ತಾ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಈಗಾಗಲೇ 298 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇವತ್ತು 299ನೇ ಒಂದು ಕಾರ್ಯಕ್ರಮಕ್ಕೆ ಕಾಲಿಡ್ತಾ ಇದೆ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2ರಲ್ಲಿ ಈಗಾಗಲೇ 43 ಉಪನ್ಯಾಸಗಳು ಜರುಗಿದ್ದು ಇವತ್ತು 44ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಭಾಜನಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ನಾನು ಕೋರ್ತೇನೆ. ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣ್ಣೂರಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸುಮಂಗಲ ಪತ್ತಾರ್ ಇವರು ಇವತ್ತಿನ ಉಪನ್ಯಾಸಕರಾಗಿ ಜೇಮ್ಸ್ ಬಾಂಡ್ ಖ್ಯಾತಿಯ ಇಯಾನ್ ಫ್ಲೆಮಿಂಗ್ ರಚಿಸಿದಂತಹ ಕಾದಂಬರಿ ದಿ ಸ್ಪೈ ಹೂ ಲವ್ಡ್ ಮೀ ಕಾದಂಬರಿಯ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಸುಮಂಗಲ ಪತ್ತಾರ್ ಇವರು 2024ರಲ್ಲಿ 8 ತಿಂಗಳ ಹಿಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಕರ್ತವ್ಯವನ್ನ ಪ್ರಾರಂಭ ಮಾಡ್ತಾರೆ. ಆ ಮೊದಲು ಈಗಾಗಲೇ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರ್ಗಿಯಲ್ಲಿ ತಮ್ಮ ಸಂಶೋಧನೆಯನ್ನ ಕೈಗೊಂಡು ಗುರುಗಳ ಮಾರ್ಗದರ್ಶನದಲ್ಲಿ, ಬಸವರಾಜ್ ಡೋಣು ಸರ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ PhD ಪದವಿಯನ್ನ ಇನ್ನು ಕೂಡ ಅದರ ಕುರಿತಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಹಿತ್ಯದಲ್ಲಿ ಅಪಾರ ಆಸಕ್ತಿಯನ್ನ ಹೊಂದಿ ಸಂಶೋಧನಾ ಪ್ರಬಂಧಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಅತ್ಯಂತ ಯುವ ಪ್ರತಿಭೆ ಸುಮಂಗಲ ಪತ್ತಾರ್ ಇವರು. ಇವತ್ತು ಅವರು ಇಯಾನ್ ಫ್ಲೆಮಿಂಗ್ ರಚಿಸಿದ ಕಾದಂಬರಿ ದಿ ಸ್ಪೈ ಹೂ ಲವ್ಡ್ ಮೀ ಕಾದಂಬರಿಯ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧಾರವಾಡ ಕಟ್ಟೆಯ ಈ ವೇದಿಕೆಗೆ ಎಲ್ಲರ ಪರವಾಗಿ, ನನ್ನ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಅವರು ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಮಾತುಗಳನ್ನ ಆಡ್ತಾರೆ. ನಂತರದಲ್ಲಿ ಪೂರಕ ಕೆಲವು ಮಾತುಗಳು ಡೋಣು ಸರ್ ಅವರಿಂದ, ಆ ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ಮಧ್ಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ಅದನ್ನ ತಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅದನ್ನ ನಂತರದಲ್ಲಿ ಚರ್ಚೆಗೆ ಎತ್ಕೊಳ್ಳಲಾಗುತ್ತೆ. ಇಷ್ಟು ಮಾತುಗಳನ್ನ ಹೇಳ್ತಾ ಸುಮಂಗಲ ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸ್ವಾಗತ ಮೇಡಮ್, ಈಗ ನಿಮ್ಮ ಮಾತುಗಳು. ಧನ್ಯವಾದಗಳು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ.
ಆ, ನನ್ ಮಾತ್ ಕೇಳಿಸ್ತಿದ್ಯಾ ಮ್ಯಾಮ್? ಕೇಳಿಸ್ತಾ ಇದೆ, ಪ್ಲೀಸ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಹಾಗೇನೆ ಗುರು ಪೂರ್ಣಿಮೆ ಶುಭಾಶಯಗಳು ಕೂಡ. ನನ್ಗೆ ಈ ಉಪನ್ಯಾಸಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ನನ್ನ ರಿಸರ್ಚ್ ಸೂಪರ್ವೈಸರ್ ಹಾಗೂ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಟೋನೂರ್ ಸರ್ ಹಾಗೂ ಧಾರವಾಡ ಕಟ್ಟೆಯ ಬಳಗಕ್ಕೆ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಾನಿವತ್ತು ಇಯಾನ್ ಫ್ಲೆಮಿಂಗ್ ಅವರ ದ ಸ್ಪೈ ಹೂ ಲವ್ಡ್ ಮೀ ಎಂಬ ಕಾದಂಬರಿ ಕುರಿತು ಒಂದು ಮನೋವಿಶ್ಲೇಷಣಾತ್ಮಕ ಓದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೈಕೋಅನಾಲಿಟಿಕಲ್ ಸ್ಟಡಿ. ನಾನು ಅನುಭವದಲ್ಲಿನೇ ಹಾಗೆ ಜ್ಞಾನದಲ್ಲಿನೇ ನಿಮ್ಗೆ ಎಲ್ಲರಿಗಿಂತ ಚಿಕ್ಕವಳು. ಆದ್ರಿಂದ ಉಪನ್ಯಾಸದ ನಂತರ ನೀವು ಕೊಡುವಂತಹ ಸಲಹೆ ಸೂಚನೆಗಳು ನನಗೆ ಅತ್ಯಮೂಲ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂತ ಹೇಳ್ತಾ ಈ ಕಾದಂಬರಿ ಕುರಿತು ನಾನ್ ಮಾಡಿರ್ತಕ್ಕಂತಹ ಒಂದು ಮನೋವಿಶ್ಲೇಷಣಾತ್ಮಕ ಓದನ್ನ ವಿಚಾರಗಳನ್ನ ಇಲ್ಲಿ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಮೊದಲು ಇಯಾನ್ ಫ್ಲೆಮಿಂಗ್ ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಇಯಾನ್ ಲ್ಯಾಂಕೆಸ್ಟರ್ ಫ್ಲೆಮಿಂಗ್ ಇವರು ಫೆಬ್ರವರಿ 28, 1908 ಲಂಡನ್ನ ಮೇಫರ್ ಎಂಬ ಪ್ರದೇಶದಲ್ಲಿ ಒಂದು ಶ್ರೀಮಂತ ಹಾಗೂ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸ್ತಾರೆ. ಇಡೀ ವಿಶ್ವಕ್ಕೆ ಜೇಮ್ಸ್ ಬಾಂಡ್ ಎಂಬ ಗುಪ್ತಚರ ಪಾತ್ರವನ್ನ ಪರಿಚಯಿಸಿದವರು. ಇವರು ಇಷ್ಟು ಜನಪ್ರಿಯರಾಗಿದ್ರು ಕೂಡ ಪತ್ರಿಕೆಯಲ್ಲಿ ಗುಪ್ತಚರ ಅಧಿಕಾರಿಯಾಗಿ ಪ್ರಭಾವಶಾಲಿ ಯುದ್ಧ ತಜ್ಞನಾಗಿಯೂ ಸಹ ಇವರು ಹೆಸರು ಮಾಡ್ತಾರೆ. ಫ್ಲೆಮಿಂಗ್ರ ಕುಟುಂಬ ಬ್ರಿಟನ್ ರಾಜಕೀಯ ವ್ಯವಸ್ಥೆಯಲ್ಲಿ ಹಾಗೇನೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವಪೂರ್ಣವಾದ ಸ್ಥಾನವನ್ನು ಹೊಂದಿರ್ತದೆ. ಇಯಾನ್ ಫ್ಲೆಮಿಂಗ್ರ ತಂದೆ ವ್ಯಾಲೆಂಟೈನ್ ಫ್ಲೆಮಿಂಗ್ ಬ್ರಿಟಿಷ್ ಪಾರ್ಲಿಮೆಂಟ್ ನ ಸದಸ್ಯರಾಗಿರ್ತಾರೆ. ಹಾಗೇನೆ ಇವರು ಮೊದಲ ಮಹಾಯುದ್ಧದಲ್ಲಿ ಹೋರಾಡಿ ಮರಣವನ್ನು ಹೊಂದ್ತಾರೆ. ಈ ಘಟನೆ ಚಿಕ್ಕವರಾಗಿರ್ತಕ್ಕಂತಹ ಇಯಾನ್ ಫ್ಲೆಮಿಂಗ್ರ ಮೇಲೆ ಬಹುದೊಡ್ಡ ಪ್ರಭಾವವನ್ನ ಬೀರ್ತದೆ. ಇಯಾನ್ ಫ್ಲೆಮಿಂಗ್ ತಮ್ಮ ಬಾಲ್ಯದಲ್ಲಿ ಇಟನ್ ಕಾಲೇಜ್ನಲ್ಲಿ ಶಿಕ್ಷಣ ಪಡೆದ್ರೂ ಸಹ ಅವರಿಗೆ ವಿದ್ಯಾಭ್ಯಾಸಕ್ಕಿಂತ ಕ್ರೀಡೆ, ಸಾಹಿತ್ಯ ಇದರಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೆ. ನಂತರ ಇವರು ಸ್ಯಾಂಡ್ಹರ್ಟ್ಸ್ ಸೇನಾ ಸ್ಕೂಲ್ಗೆ ಸಹ ಸೇರ್ಕೊಳ್ತಾರೆ. ನಂತರ ಜರ್ಮನಿಯ ಮ್ಯೂನಿಕ್ ಹಾಗೂ ಸ್ವಿಟ್ಜರ್ಲೆಂಡ್ ನ ಜಿನೆವಾ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಈ ಅಧ್ಯಯನದಿಂದಾಗಿ ಅವರು ಜರ್ಮನ್ ಮತ್ತೆ ಫ್ರೆಂಚ್ ಭಾಷೆಗಳಲ್ಲಿ ಪ್ರಭುತ್ವವನ್ನು ಹೊಂದ್ತಾರೆ. ಈ ಭಾಷಾ ಜ್ಞಾನ ನಂತರ ಅವರು ಗೂಢಚಾರ ಸೇವೆಯಲ್ಲಿ ಮಾಡೋದ್ರಲ್ಲಿ ಸಹಾಯ ಆಗ್ತದೆ. ವಿದ್ಯಾಭ್ಯಾಸದ ನಂತರ ಫ್ಲೆಮಿಂಗ್ ಕೆಲ ಕಾಲ ರೈಟರ್ಸ್ ನ್ಯೂ ಏಜೆನ್ಸಿಯಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಸುದ್ದಿಗಳನ್ನ, ಘಟನಾವಳಿಗಳನ್ನ ವರದಿ ಮಾಡೋದನ್ನ ಕಲಿತಾರೆ. ನಂತರ ಲಂಡನ್ನ ಹಾಂಗ್ಕಾಂಗ್ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಸಹ ಅವರು ಕೆಲಸ ಮಾಡ್ತಾರೆ. ಆದ್ರೆ ಇದು ಯಾವುದು ಅವರಿಗೆ ತೃಪ್ತಿ ತರೋದಿಲ್ಲ. ಫ್ಲೆಮಿಂಗ್ ಸದಾ ಸಾಹಸವನ್ನ ಬಯಸ್ತಾ ಇರ್ತಾರೆ, ಹಾಗೇನೆ ಬೌದ್ಧಿಕ ಸವಾಲುಗಳನ್ನ ಹುಡುಕ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಸೆಕೆಂಡ್ ವರ್ಲ್ಡ್ ವಾರ್ ನ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ತಮ್ಮ ವೈಖರಿಗೆ ಇಷ್ಟ ಆಗ್ತಕ್ಕಂತಹ ಗೂಢಚಾರ ಸೇವೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. 1939 ಎರಡನೇ ಮಹಾಯುದ್ಧ ಆರಂಭವಾದಾಗ ಫ್ಲೆಮಿಂಗ್ ಅವರನ್ನ ಬ್ರಿಟಿಷ್ ನೌಕಾಪಡೆಯ ಗುಪ್ತಚರ ವಿಭಾಗವಾದಂತಹ ನೇವಲ್ ಇಂಟೆಲಿಜೆನ್ಸ್ ಡಿವಿಷನ್ ನ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ಹಲವಾರು ಕಾರ್ಯಾಚರಣೆಗಳನ್ನ ಹಾಗೆ ಯೋಜನೆಗಳನ್ನ ಹಮ್ಮಿಕೊಳ್ತಾರೆ. ಯುದ್ಧದ ನಂತರ ಫ್ಲೆಮಿಂಗ್ ಪತ್ರಿಕೋದ್ಯಮಕ್ಕೆ ಮತ್ತೆ ಹಿಂದಿರುಗ್ತಾರೆ. ಸಂಡೇ ಟೈಮ್ಸ್ ಅಂತಕ್ಕಂತಹ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. 1952 ಕೇವಲ 2 ವಾರದಲ್ಲಿ ತಮ್ಮ ಮೊದಲ ಕಾದಂಬರಿಯಾದಂತಹ ಕೆಸಿನೋ ರಾಯಲ್ ಅನ್ನ ಬರೀತಾರೆ. ಈ ಕಾದಂಬರಿಯ ಮೂಲಕನೇ ಅವರು ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಅನ್ನ ಪರಿಚಯಿಸ್ತಾರೆ. ಈ ಪಾತ್ರದಲ್ಲಿ ಫ್ಲೆಮಿಂಗ್ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಗುಣಗಳನ್ನು ಸಹ ವ್ಯಕ್ತಪಡಿಸ್ತಾರೆ. ಅದು ಅಹಂಕಾರ ಆಗಿರ್ಬೋದು, ಧೈರ್ಯ ಆಗಿರ್ಬೋದು, ಕುತೂಹಲ ಆಗಿರಬಹುದು. ಇವುಗಳನ್ನೆಲ್ಲವನ್ನ ಜೇಮ್ಸ್ ಬಾಂಡ್ ಕ್ಯಾರೆಕ್ಟರ್ ಮೂಲಕ ಅವರು ಪ್ರಸ್ತುತಪಡಿಸ್ತಾರೆ. ಜೇಮ್ಸ್ ಬಾಂಡ್ ಸಿರೀಸ್ ನಲ್ಲಿ ಹಲವಾರು ಪ್ರಮುಖ ಕಾದಂಬರಿಗಳು ಹೊರಬಂದಿವೆ. ಅದರಲ್ಲಿ ಪ್ರಮುಖವಾದವು ಯಾವ ಅಂತಂದ್ರೆ ಕೆಸಿನೋ ರಾಯಲ್, ಲಿವ್ ಅಂಡ್ ಲೆಟ್ ಡೈ, ಮೂನ್ ರೇಕರ್, ಡೈಮಂಡ್ಸ್ ಆರ್ ಫಾರ್ ಎವರ್, ಫ್ರಮ್ ರಷ್ಯಾ ವಿತ್ ಲವ್, ಡಾಕ್ಟರ್ ನೋ, ಗೋಲ್ಡ್ ಫಿಂಗರ್, ಥಂಡರ್ ಬಾಲ್, ಯು ಓನ್ಲಿ ಲಿವ್ ಟ್ವೈಸ್, ದ ಮ್ಯಾನ್ ವಿತ್ ಗೋಲ್ಡನ್ ಗನ್ ಅಂಡ್ ದ ಸ್ಪೈ ಹೂ ಲವ್ಡ್ ಮೀ. ಇದಷ್ಟೇ ಅಲ್ಲದೇನೆ ಅವರು ಕಥಾ ಸಂಕಲನಗಳನ್ನು ಸಹ ಕಂಪೋಸ್ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದವು ಫಾರ್ ಯುವರ್ ಐಸ್ ಓನ್ಲಿ, ಆಕ್ಟೋಪಸಿ ಅಂಡ್ ದ ಲಿವಿಂಗ್ ಡೇಲೈಟ್ಸ್. ಫ್ಲೆಮಿಂಗ್ ಬರೆದಂತಹ ಬಾಂಡ್ ಕಥೆಗಳು ವಿಶಿಷ್ಟ ಸ್ಥಳ ಹಾಗೂ ರಾಜಕೀಯ ಹಿನ್ನೆಲೆ ಅದಲ್ದೇನೆ ಗುಪ್ತಚರ ವೃತ್ತಾಂತಗಳನ್ನ ಖಂಡಿತವಾಗಿ ಹೊಂದಿರ್ತದೆ. ಬಾಂಡ್ ಹೀರೋ ಆಗಿದ್ರೂ ಸಹ
ಅವರನ್ನ ಒಂದು ಸಂಪೂರ್ಣ ವ್ಯಕ್ತಿತ್ವವಾಗಿ ಫ್ಲೆಮಿಂಗ್ ಯಾವತ್ತೂ ತೋರಿಸೋದಿಲ್ಲ. ಆ ಪಾತ್ರದಲ್ಲಿಯೂ ಸಹ ದುಃಖ, ಶಂಕೆ, ಆತ್ಮಜೀವನದ ಛಾಯೆಗಳು, ಹಾಗೆ ಏಕಾಂತ, ಇದೆಲ್ಲವೂ ಕಂಡು ಬರ್ತದೆ. 1952ರಲ್ಲಿ ಫ್ಲೆಮಿಂಗ್ ಆನಿ ಚಾರ್ಟ್ರಿಸ್ ಅವರನ್ನ ವಿವಾಹ ಆಗ್ತಾರೆ. ಈ ಸಂಬಂಧ ಬಹಳ ಅಸ್ಥಿರವಾಗಿರ್ತದೆ. ಯಾಕಂದ್ರೆ ಫ್ಲೆಮಿಂಗ್ ಬಹಳ ಸಂಕೀರ್ಣ ವ್ಯಕ್ತಿತ್ವದ ವ್ಯಕ್ತಿಯಾಗಿರ್ತಾರೆ. ತೀವ್ರವಾಗಿ ಮದ್ಯಪಾನ, ಧೂಮಪಾನವನ್ನ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ದಾಖಲೆಗಳ ಪ್ರಕಾರ ಇವರು ದಿನಕ್ಕೆ 70ಕ್ಕೂ ಹೆಚ್ಚು ಸಿಗರೆಟ್ಗಳನ್ನ ಸೇರ್ತಾ ಇರೋದು ಸಹ ಕಂಡು ಬರುತ್ತೆ. ಫ್ಲೆಮಿಂಗ್ 1964 ಆಗಸ್ಟ್ 12ರಂದು ತಮ್ಮ 56ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮರಣ ಹೊಂದ್ತಾರೆ. ಇಷ್ಟೆಲ್ಲ ಸಾಹಿತ್ಯಿಕ, ರಾಜಕೀಯ ಎಕ್ಸ್ಪೀರಿಯನ್ಸ್ ಹೊಂದಿದಂತಹ ಇಯಾನ್ ಫ್ಲೆಮಿಂಗ್ ಅವರು ಸೃಷ್ಟಿಸಿದಂತಹ ಜೇಮ್ಸ್ ಬಾಂಡ್ ಪಾತ್ರ ಚಲನಚಿತ್ರಗಳಲ್ಲಿ ಇನ್ನೂ ಕೂಡ ಜೀವಂತವಾಗಿರೋದನ್ನ ನಾವು ಕಾಣ್ತೇವೆ. ಇದರ ಪ್ರಭಾವ ಕೇವಲ ಚಿತ್ರರಂಗ ಅಲ್ಲದೇನೆ ಫ್ಯಾಷನ್ ಮತ್ತು ತಂತ್ರಜ್ಞಾನ ಇಂಡಸ್ಟ್ರಿಗಳಲ್ಲೂ ಸಹ ಕಾಣಬಹುದು. ಇಯಾನ್ ಫ್ಲೆಮಿಂಗ್ ಕೇವಲ ಗುಪ್ತಚರದ ಬಗ್ಗೆ ಕಥೆಗಳನ್ನ ಬರೀಲಿಲ್ಲ. ಅವರು ಯುದ್ಧ, ಮಾನವ ಸಂವೇದನೆ, ರಾಜಕೀಯ, ಆಧುನಿಕತೆಯಲ್ಲಿ ಸಿಲುಕ್ ಹಾಕೊಂಡಂತಹ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ತಮ್ಮ ಸಾಹಿತ್ಯದಲ್ಲಿ ಉತ್ತರವನ್ನ ನೀಡಿದ್ರು. ಈ ಥ್ರಿಲ್ಲರ್ ಸಾಹಿತ್ಯ ಅಂತ ಏನ್ ಬರ್ತದೆ, ಅದರಲ್ಲಿ ಬಾಂಡ್ ನಾವೆಲ್ ಅಂತಕ್ಕಂತ ಒಂದು ಹೊಸ ಯುಗವನ್ನೇ ಇವರು ಸೃಷ್ಟಿಸಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಇಯಾನ್ ಫ್ಲೆಮಿಂಗ್ ಅವರ ದ ಸ್ಪೈ ಹೂ ಲವ್ಡ್ ಮೀ, ಇವಾಗ ನಾನ್ ಮಾತಾಡ್ಲಿಕ್ಕೆ ಹೊರಟಿರ್ತಂತ ಕಾದಂಬರಿ 1962ರಲ್ಲಿ ಪಬ್ಲಿಷ್ ಆಯ್ತು. ಇತರ ಬಾಂಡ್ ನಾವೆಲ್ಗಳಿಗಿಂತ ಇದು ವಿಭಿನ್ನ ಶೈಲಿಯನ್ನು ಹೊಂದಿದೆ. ಯಾಕಂದ್ರೆ ಇತರೆ ಬಾಂಡ್ ನಾವೆಲ್ಗಳಲ್ಲಿ ಜೇಮ್ಸ್ ಬಾಂಡ್ ಅವರ ದೃಷ್ಟಿಕೋನದ ಮೂಲಕನೇ ನಾವು ಕಥೆಯನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ದ ಸ್ಪೈ ಹೂ ಲವ್ಡ್ ಮೀ ಅಲ್ಲಿ ಈ ಕಥಾನಾಯಕಿ ವಿವೆನ್ ಮಿಶೆಲ್ ಅವರ ದೃಷ್ಟಿಕೋನದಿಂದ ಕಥೆಯನ್ನ ನೋಡ್ತಾ ಹೋಗ್ತೀವಿ. ಅದಲ್ದೇನೆ ಈ ನಾವೆಲ್ ನಲ್ಲಿ ಬಾಂಡ್ ಸೇನೆಯ ಮಿಷನ್ ಮೇಲೆ ಅಲ್ಲ, ತಮ್ಮ ವೈಯಕ್ತಿಕ ಹಸ್ತಕ್ಷೇಪದಿಂದ ಕೆಲವೊಂದಿಷ್ಟು ಘಟನೆಗಳತ್ತ ಹೆಜ್ಜೆ ಹಾಕ್ತಾ ಹೋಗ್ತಾರೆ. ಅದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗೇನೆ ಈ ನಾವೆಲ್ ನಲ್ಲಿ ಮಹಿಳೆಯರ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳ ಬಗ್ಗೆನೂ ಸಹ ನಾವು ತಿಳ್ಕೊಳ್ತೀವಿ. ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ಪಾತ್ರಗಳಂದ್ರೆ ವಿವಿಯನ್ ಮಿಶೆಲ್ ಕಥೆಯ ನಾಯಕಿ, ಜೇಮ್ಸ್ ಬಾಂಡ್ MI6 ಅದರ ಗುಪ್ತಚರ ಅಧಿಕಾರಿಯಾಗಿರ್ತಾರೆ. ಹಾರರ್ ಮತ್ತೆ ಸ್ಲಗ್ಸಿ ಎಂಬ ಇಬ್ಬರು ಗ್ಯಾಂಗ್ಸ್ಟರ್ಸ್ ಗಳನ್ನ ನಾವು ನೋಡ್ತೇವೆ. ಮಿಸ್ಟರ್ ಅಂಡ್ ಮಿಸಸ್ ಪೆನ್ಸಿ ಇವ್ರ ವರ್ಕ್ ವಿವಿಯನ್ ಮಿಶೆಲ್ ವರ್ಕ್ ಮಾಡ್ತಕ್ಕಂತಹ ಒಂದು ಮೊಟೆಲ್ ನ ಮಾಲೀಕರಾಗಿರ್ತಾರೆ. ಡ್ರೀಮಿ ಪೈನ್ಸ್ ಮೊಟೆಲ್ ಇದು ಕತೆ ನಡೆಯುವಂತಹ ಪ್ರಮುಖ ಸ್ಥಳ ಆಗಿರ್ತದೆ, ದ ಸೆಟ್ಟಿಂಗ್ ಆಫ್ ದ ನಾವೆಲ್. ಈ ಕಾದಂಬರಿ 3 ಭಾಗಗಳನ್ನ ಹೊಂದಿದೆ. ಅದರ ಟೈಟಲ್ಗಳು ಯಾವ ರೀತಿ ಅಂದ್ರೆ ಮೀ ಮೊದಲ ಭಾಗ, ದೆಮ್ 2ನೇ ಭಾಗ, ಹಿಮ್ ಭಾಗ 3. ಈಗ ಭಾಗ 1ರಲ್ಲಿ ಕತೆ ಏನಾಗತ್ತೆ ಅಂತ ನೋಡಿದ್ರೆ, ದ ಟೈಟಲ್ ಈಸ್ ಮೀ, ನಾನು. ಒಂದು ಸಂಜೆ ಜೋರಾದ ಮಳೆ ಸುರಿತಾ ಇರ್ತದೆ. ಕಥೆಯ ನರೇಟರ್ ಆಗಿರ್ತಕ್ಕಂಥ ವಿವೆನ್ ಮಿಶೆಲ್ ಡ್ರೀಮಿ ಪೈನ್ಸ್ ಮೊಟೆಲ್ ನಲ್ಲಿ ತಮ್ಮ ಆತ್ಮಚಿಂತನೆಯನ್ನ ಶುರು ಮಾಡ್ತಾರೆ. ಅವರು ಬ್ರಿಟನ್ ನಲ್ಲಿ ಹುಟ್ಟಿರೋದು, ಹಾಗೆ ಅಮೆರಿಕ, ಕೆನಡಾ ಗಡಿಯಲ್ಲಿ ಇವರು ಹೋಟೆಲ್ ನಲ್ಲಿ ತಾತ್ಕಾಲಿಕವಾಗಿ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಾ ಇರೋದು. ಮೊಟೆಲ್ ಅಕ್ಟೋಬರ್ ನಲ್ಲಿ ಮುಚ್ತಾ ಇರ್ತದೆ ಡ್ಯೂ ಟು ವಿಂಟರ್. ಆಗ ಹೋಟೆಲ್ ನ ಮಾಲೀಕರು ಅದನ್ನ ಮುಚ್ಚಿ ಹೊರಗಡೆ ಹಾಕ್ಲಿಕ್ಕೆ ಮೊಟೆಲ್ ನೆಲ್ಲ ಮುಚ್ಚಿ ಹೊರಗಡೆ ಹೋಗಿರ್ತಾರೆ. ಅವರು ಮೊಟೆಲ್ ನಲ್ಲಿ ಉಳಿದಿರ್ತಕ್ಕಂತಹ ಕೆಲವೊಂದಿಷ್ಟು ಕೆಲಸವನ್ನ ಅಟ್ ದಿ ಎಂಡ್ ವಿವಿಯನ್ ಮಿಶೆಲ್ ಅವ್ರಿಗೆ ವಹಿಸಿರ್ತಾರೆ. ಮಳೆ ಸುರಿಯೋ ರಾತ್ರಿಯಲ್ಲಿ ಆ ಒಂಟಿತನದಲ್ಲಿ ವಿವಿಯನ್ ಮಿಶೆಲ್ ತಮ್ಮ ಹಿಂದಿನ ಅನುಭವಗಳನ್ನ, ದುಃಖ ತರ್ತಕ್ಕಂತಹ ಜೀವನವನ್ನ ನೆನಪಿಸ್ಕೊಳ್ತಾ ಹೋಗ್ತಾರೆ. ಈ ಕಥೆಯನ್ನ ನಾವು ಅವರ ಫ್ಲಾಶ್ ಬ್ಯಾಕ್ ಟೆಕ್ನಿಕ್ ಮೂಲಕ ನರೇಟ್ ಮಾಡೋದನ್ನ ನೋಡ್ತೀವಿ. ವಿವಿಯನ್ ಮಿಶೆಲ್ ಜರ್ಮನಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಆಂಗ್ಲ ಭಾಷಾ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದಾಗ ಲಂಡನ್ ನಲ್ಲಿ ಇಬ್ರು ವ್ಯಕ್ತಿಗಳೊಂದಿಗೆ ಅವರಿಗೆ ಪ್ರೀತಿ ಹುಟ್ಕೊಳ್ಳುತ್ತೆ. ಇಬ್ಬರು ವ್ಯಕ್ತಿಗಳೊಂದಿಗೆ ಅವರು ಸಂಬಂಧವನ್ನ ಹೊಂದಿರ್ತಾರೆ. ಆ ಇಬ್ಬರಿಂದಾನು ಅವರು ನೋವನ್ನು ಸಹ ಪಡ್ಕೊಂಡಿರ್ತಾರೆ. ಮೊದಲ ಸನ್ನಿವೇಶದಲ್ಲಿ ವಿವಿಯನ್ ಡೆರೆಕ್ ನನ್ನ ಪ್ರೀತಿಸಿ ಪ್ರತಿ ವಾರಾಂತ್ಯದಲ್ಲಿ ಅವರಿಬ್ರು ಪ್ರೀತಿ ಹೊರಗಡೆ ಹೋಗ್ತಾ ಇರ್ತಾರೆ, ಚಲನಚಿತ್ರಗಳನ್ನ ನೋಡ್ತಾ ಇರ್ತಾರೆ, ಪ್ರೇಮ ಪತ್ರಗಳನ್ನ ಸಹ ಬರೀತಾ ಇರ್ತಾರೆ. ಒಂದು ಸಾರಿ ವಿವಿಯನ್ ಒಂದಿಗೆ ಅವರು ದೈಹಿಕ ಸಂಬಂಧವನ್ನ ಹೊಂದಿ ಆದ್ಮೇಲೆ
ಡೆರೆಕ್ ಎಲ್ಲ ರೀತಿಯ ಫೋನ್ ಕಾಲ್ಗಳು, ಪತ್ರ ಬರೆಯೋದು, ಅವ್ರ ಜೊತೆ ಮಾತಾಡೋದು, ಭೇಟಿ ಮಾಡೋದು ಎಲ್ಲವನ್ನ ನಿಲ್ಲಿಸ್ಬಿಡ್ತಾರೆ. ಕೆಲವು ವಾರಗಳ ನಂತರ ಡೆರೆಕ್ ರಿಂದ ಪತ್ರ ಬರುತ್ತೆ. ಅದರಲ್ಲಿ ಅವರು ವಿವಿಯನ್ಗೆ ಹೇಳ್ತಾರೆ ಏನಂದ್ರೆ, ಇನ್ ಮುಂದೆ ನಮ್ಮ ಮಧ್ಯೆ ಇರೋ ಸಂಬಂಧ ಮುಂದುವರಿಯೋದಿಲ್ಲ. ಯಾಕಂದ್ರೆ ಅವರ ತಂದೆ ತಾಯಿ ವಿವಿಯನ್ ನೊಂದಿಗೆ ವಿವಾಹ ಆಗೋದಕ್ಕೆ ಅನುಮತಿ ನೀಡಿರೋದಿಲ್ಲ. ಅಲ್ದೇನೆ ಮತ್ತೊಬ್ಬ ಹುಡುಗಿಯೊಂದಿಗೆ ಅವರ ನಿಶ್ಚಯ ಆಗಿರೋದನ್ನು ವ್ಯಕ್ತಪಡಿಸ್ತಾರೆ. ವಿವಿಯನ್ ನೊಂದಿಗೆ ವಿವಾಹ ಆಗದೆ ಇರೋದಕ್ಕೆ ಪ್ರಮುಖ ಕಾರಣವನ್ನಾಗಿ ಅವ್ರು ಏನ್ ಕೊಡ್ತಾರೆ ಅಂತಂದ್ರೆ, ವಿವಿಯನ್ ವಿದೇಶಿಕರಾಗಿರೋದು, ಕನೇಡಿಯನ್ ಆಗಿರೋದೇ ಅದರ ಮೂಲ ಕಾರಣ ಅಂತ ಅವರು ಪತ್ರದಲ್ಲಿ ವ್ಯಕ್ತಪಡಿಸ್ತಾರೆ. ಈ ಮೊದಲ ಘಟನೆಯಿಂದ ಚೇತರಿಸಿಕೊಳ್ಳುವಷ್ಟರ ಹೊತ್ತಿಗೆ ವಿವಿಯನ್ ಇನ್ನೊಬ್ಬ ವ್ಯಕ್ತಿಯನ್ನ ಭೇಟಿಯಾಗ್ತಾರೆ. ಅವರ ಹೆಸರು ಕರ್ಟ್. ವಿವಿಯನ್ ಕೆಲಸ ಮಾಡ್ತಿರ್ತಕ್ಕಂತಹ ಪ್ರೆಸ್ನ ಮಾಲೀಕರಾಗಿರ್ತಾರೆ ಇವರು. ಇವರಿಬ್ರು ತುಂಬಾ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಹಾಗೆ ಕರ್ಟ್ ಒಂದು ಹುಡುಗಿಯ ಜೊತೆ ಮದುವೆ ನಿಶ್ಚಯ ಕೂಡ ಆಗಿರ್ತದೆ. ಆದ್ರೆ ಈ ಮದುವೆ ಕಾರಣಾಂತರಗಳಿಂದ ಮುರಿದು ಬೀಳತ್ತೆ. ಈ ಸಂದಿಗ್ಧಕರಿತರಾಗ್ತಾರೆ. ಕರ್ಟ್ ಎಷ್ಟರ ಮಟ್ಟಿಗೆ ಅವಲಂಬಿತರಾಗ್ತಾರೆ ಅಂತಂದ್ರೆ, ವಿವಿಯನ್ ಕರ್ಟ್ ತನ್ನನ್ನ ಪ್ರೀತಿಸ್ತಾ ಇರ್ತಾರೆ ಅಂದ್ಕೊಳ್ತಾರೆ. ತಮ್ಮ ಸರ್ವಸ್ವವನ್ನು ಸಹ ಅವರಿಗೆ ಒಪ್ಪಿಸ್ಕೊಂಡು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ವಿವಿಯನ್ ಗರ್ಭಿಣಿ ಅಂತ ಕರ್ಟ್ಗೆ ಗೊತ್ತಾಗುತ್ತೋ, ಅವರು ಒಂದಿಷ್ಟು ಹಣ ಕೊಟ್ಟು ಅಬಾರ್ಷನ್ ಮಾಡಿಸ್ಕೊಳ್ಲಿಕ್ಕೆ ಹೇಳ್ತಾರೆ. ಆಮೇಲೆ ತಮ್ಗೆ ಮಗುವಿನ ಜೊತೆ ಯಾವುದೇ ಸಂಬಂಧ ಇಲ್ದಿರೋ ರೀತಿಯಲ್ಲಿ ವರ್ತಿಸ್ತಾರೆ. ವಿವಿಯನ್ ಹತ್ರ ಈಗ ಯಾವುದೇ ಅಪಾರ್ಚುನಿಟಿ ಇರೋದಿಲ್ಲ. ಅವರು ಅಬಾರ್ಷನ್ ಕೊಳ್ಳೋದು ಒಂದೇ ಅವರಿಗೆ ಅವಕಾಶವಾಗಿ ಉಳಿದಿರ್ತದೆ. ಈ ದುಃಖದ ಅನುಭವಗಳನ್ನೆಲ್ಲ ಅವರು ಅನುಭವಿಸಿ ಈಗ ಇದರಿಂದ ಹೊರಬಂದು ಒಂದು ಹೊಸ ಜೀವನವನ್ನ ಸೃಷ್ಟಿಸ್ಕೊಳ್ಬೇಕು ಅಂತ ಅವರು ಅಮೆರಿಕ ಮತ್ತು ಕೆನಡಾದ ಗಡಿ ಪ್ರದೇಶದಲ್ಲಿ ಏನಾದ್ರೂ ಹೊಸ ಜೀವನವನ್ನ ಪ್ರಾರಂಭಿಸಬೇಕು ಅಂತ ಹೊರಡ್ತಾ ಇರ್ತಾರೆ. ಆ ದಾರಿ ಮಧ್ಯದಲ್ಲಿ ಈ ಹೋಟೆಲ್ ನಲ್ಲಿ ಅವರು ತಮ್ಮ ಬೈಕ್ ಸರ್ವಿಸಿಂಗ್ ಆಗಿ ನಿಂತಹ ಸಂದರ್ಭದಲ್ಲಿ ಆ ಹೋಟೆಲ್ ನ ಮಾಲೀಕರು ಒಂದಿಷ್ಟು ದಿನ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡಿ ಅಂತ ಕೇಳಿದಾಗ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ಆ ಲಾಸ್ಟ್ ಡೇ ಆಫ್ ದ ವರ್ಕ್ ನಲ್ಲಿ ಈ ಮಳೆ ಬರ್ತಿರ್ತಕ್ಕಂತಹ ಪ್ರಸಂಗ. ಆ ಪ್ರಸಂಗದಲ್ಲಿ ಈ ಮೊದಲ ಭಾಗದ ಎಲ್ಲ ಜೀವನಾನುಭವಗಳನ್ನು ಅವರು ಬಿಚ್ಚಿಡ್ತಾರೆ. ಈಗ ಭಾಗ 2 ದೆಮ್ ಅವರು. ಈಗ ಕಥೆಯ ಪ್ರೆಸೆಂಟ್ ಮೊಮೆಂಟ್ಗೆ ನಾವು ಬರ್ತೀವಿ. ಇಲ್ಲಿ ವಿವಿಯನ್ ಇನ್ನು ಮೊಟೆಲ್ ನಲ್ಲಿ ಒಬ್ರೇ ಇರ್ತಾರೆ. ಆ ರಾತ್ರಿ ಇಬ್ರು ಅಪರಿಚಿತ ಪುರುಷರು, ಹಾರರ್ ಮತ್ತೆ ಸ್ಲಗ್ಸಿ, ಇವರು ಮೊಟೆಲ್ಗೆ ಆಗಮಿಸ್ತಾರೆ. ಅವರು ತಮ್ಮನ್ನ ತಾವು ಇನ್ಶೂರೆನ್ಸ್ ಕಂಪನಿಯ ಕೆಲಸಗಾರರು ಅಂತ ಕೂಡ ಪರಿಚಯಿಸ್ತಾರೆ. ವಿವಿಯನ್ ಜೊತೆಗೆ ಅವರು ಅಶಿಸ್ತಿನಿಂದ ವರ್ತಿಸ್ತಾರೆ ಮತ್ತು ಅವರ ಉದ್ದೇಶ ಕೂಡ ಸಂಶಯಾಸ್ಪದವಾಗಿ ಇರ್ತದೆ. ತಕ್ಷಣನೇ ವಿವಿಯನ್ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಓಡ್ ಹೋಗ್ಲಿಕ್ಕೆ ತಯಾರಿ ಮಾಡ್ತಾರೆ. ಆದ್ರೆ ಸಿಕ್ಕಾಕೊಳ್ತಾರೆ. ವಿವಿಯನ್ ಅಲ್ಲಿ ಯಾಕಿದ್ದಾಳೆ ಅನ್ನೋದೇ ಈ ಇಬ್ರು ಗ್ಯಾಂಗ್ಸ್ಟರ್ಸ್ ಗಳಿಗೆ ತೊಂದರೆ ಆಗ್ತದೆ. ಅವರು ಬೆಂಕಿ ಹಾಕಿ ಹೊರಡ್ಬೇಕಾಗಿರ್ತದೆ. ಯಾಕಂದ್ರೆ ಈ ವಿಮಾ ಕಂಪನಿ ಹಣವನ್ನ ಪಡೆಯೋದಕ್ಕೆ ಮೊಟೆಲ್ ಮಾಲೀಕರೇ ಇವರಿಬ್ರನ್ನು ನೇಮಿಸಿರ್ತಾರೆ. ಸ್ಲಗ್ಸಿ ಬಹಳ ಕ್ರೂರ ವ್ಯಕ್ತಿ ಆಗಿರ್ತಾರೆ. ಹಾರರ್ ಸಹ ಮಾನಸಿಕವಾಗಿ ವಿವಿಯನ್ಗೆ ಕಿರುಕುಳವನ್ನ ನೀಡ್ತಾ ಇರ್ತಾರೆ. ಅವರನ್ನ ಬಲಾತ್ಕಾರ ಮಾಡೋದಕ್ಕೂ ಸಹ ಅವರಿಬ್ರು ಮುಂದಾಗ್ತಾರೆ. ಇದಿಷ್ಟು ಭಾಗ 2ರ ಕತೆ. ಇನ್ನು ಭಾಗ 3ರಲ್ಲಿ ಅದರ ಟೈಟಲ್ ಅವನು. ಈ ಸಮಯಕ್ಕೆ ಅವರು ಬಲಾತ್ಕಾರ ಮಾಡಿ ವಿವಿಯನ್ನ ಕೊಲ್ಲೋದಕ್ಕೆ ಶುರು ಮಾಡೋ ಹೊತ್ತಿಗೆ ಸರಿಯಾಗಿ ಡೋರ್ ಬೆಲ್ ಆದಂತಹ ಶಬ್ದ ಕೇಳಿಸ್ತದೆ. ಆಗ ಡೋರ್ ತೆಗೆದು ನೋಡಿದಾಗ ಜೇಮ್ಸ್ ಬಾಂಡ್ ಇರ್ತಾರೆ. ಈ ಕಥೆಯ ಕೊನೆಯ ಭಾಗದಲ್ಲಿ ಮಾತ್ರ ಜೇಮ್ಸ್ ಬಾಂಡ್ ನ ಆಗಮನವನ್ನ ನಾವು ಕಾಣ್ತೇವೆ. ಇದಕ್ಕೂ ಮುಂಚೆ ಕಥೆಯಲ್ಲಿ ಜೇಮ್ಸ್ ಬಾಂಡ್ ಅವರ ಪ್ರವೇಶ ಆಗೋದೇ ಇಲ್ಲ. ಆದ್ರೆ ಈಗ ಒಂದ್ ಮಹತ್ವದ ಘಟ್ಟದಲ್ಲಿ ಜೇಮ್ಸ್ ಬಾಂಡ್ ಪ್ರವೇಶಿಸ್ತಾರೆ. ಬಾಂಡ್ ಅವರ ಕಾರು ಪಂಕ್ಚರ್ ಆಗಿರ್ತದೆ. ಆ ಭಾರಿ ಮಳೆಯಲ್ಲಿ ಅವರು ಕಾರ್ನಿಂದ ತಮ್ಮ ಪ್ರಯಾಣವನ್ನ ಸಾಗಿಸ್ಲಿಕ್ಕೆ ಆಗದೆ ಇರೋ ಸಂದರ್ಭದಲ್ಲಿ ಅವರು ಈ ಮೋಟೆಲ್ ಹತ್ರ ಬಂದು ಅವತ್ತು ಅಲ್ಲಿ ತಂಗುವುದಾಗಿ ವಿಚಾರ ಮಾಡಿರ್ತಾರೆ. ವಿವಿಯನ್ ಡೋರ್ ಓಪನ್ ಮಾಡಿ ಕೇಳಿದಾಗ
ಆ, ಜೇಮ್ಸ್ ಬಾಂಡ್ ತಮ್ಮ ಎಲ್ಲ ವೃತ್ತಾಂತವನ್ನ ವಿವರಿಸಿ ಅವತ್ತಲ್ಲೇ ಉಳ್ಕೊಳ್ಬಹುದಾ ಅಂತ ಕೇಳಿದಾಗ ವಿವಿಯನ್ ಬಾಂಡ್ಗೆ ಹೋಟೆಲ್ ನಲ್ಲೇ ನೀವು ಉಳ್ಕೊಳ್ಬೇಕು ಅಂತ ಬೇಡ್ಕೊಳ್ತಾರೆ. ಬಾಂಡ್ ತಕ್ಷಣ ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ತಮ್ಮ ಸ್ಥಿತಪ್ರಜ್ಞೆ ಹಾಗೂ ಶಿಸ್ತಿನಿಂದ ಆ ಗ್ಯಾಂಗ್ಸ್ಟರ್ ಗಳನ್ನ ಎದುರಿಸ್ತಾರೆ. ಹಾಗೆ ಅವರಿಂದ ವಿವಿಯನ್ ಅನ್ನ ಕಾಪಾಡ್ತಾರೆ. ಆ ರಾತ್ರಿ ವಿವಿಯನ್ ಮತ್ತೆ ಬಾಂಡ್ ಇಬ್ರು ಸಹ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಹೊಂದ್ತಾರೆ ವಾಲಂಟರಿಲಿ. ಈ ಬಾರಿ ವಿವಿಯನ್ ಮುಂಚೆ ತರ ಕುರುಡು ಪ್ರೇಮದಲ್ಲಿರೋದನ್ನ ಅಥವಾ ಆ ಅವರ ಆ ಅವರ ಸಾಂಗತ್ಯಕ್ಕಾಗಿ ಹಪಹಪಿಸೋದನ್ನ ನಾವು ಕಾಣುವುದಿಲ್ಲ. ವಿವಿಯನ್ಗೆ ಗೊತ್ತಿರುತ್ತೆ ಏನಂದ್ರೆ ಬಾಂಡ್ ಜೊತೆಗಿನ ಸಂಬಂಧ ತಾತ್ಕಾಲಿಕವಾದದ್ದು, ಹಾಗೇನೆ ತಮ್ಮದೇ ಆದ ನಿಶ್ಚಿತ ಗುರಿಗಳನ್ನ ಇಬ್ರು ಹೊಂದಿರ್ತಾರೆ ಬಾಂಡ್ ಮತ್ತೆ ವಿವಿಯನ್ ಈ ಬಾರಿ. ಸೊ ತಮ್ಮ ಇಬ್ಬರ ದಾರಿಗಳನ್ನ ವಿಭಜಿಸ್ಕೊಳ್ತಾರೆ ಕಥೆಯ ಅಂತ್ಯದಲ್ಲಿ. ಬಾಂಡ್ ಮತ್ತೊಂದು ಮಿಷನ್ಗಾಗಿ ಹೊರಟ್ರೆ ವಿವಿಯನ್ ತಮ್ಮ ಇಚ್ಛಾಶಕ್ತಿಯ ಮೇಲೆ ನಂಬಿಕೆಯನ್ನು ಹೊಂದಿ ಇನ್ನಷ್ಟು ಧೈರ್ಯವನ್ನ ತುಂಬಿಕೊಂಡು ಹೊಸ ಜೀವನವನ್ನ ನೋಡೋ ಉತ್ಸಾಹದಿಂದ ಹೊರಡ್ತಾರೆ. ಇದಿಷ್ಟು ದ ಸ್ಪೈ ಹೂ ಲವ್ಡ್ ಮೀ ಕಥೆಯ ವೃತ್ತಾಂತ ಆಗಿರುತ್ತದೆ. ಈ ಕತೆ ಯಾಕೆ ತೀವ್ರ ಭಿನ್ನ ಆಗಿದೆ ಇತರ ಬಾಂಡ್ ನಾವೆಲ್ಗಳಿಗಿಂತ ಅಂದ್ರೆ, ಇದು ಬಾಂಡ್ ನ ಸಾಹಸ ಗಾದೆಗಳ ಬದಲಾಗಿ ಯುವತಿಯೊಬ್ಬಳ ಹೋರಾಟದ ಜೀವನದ ಕತೆ ಅಂತ ಹೇಳ್ಬೋದು. ಆತಂಕ, ಮಾನಸಿಕ ಖಿನ್ನತೆ, ಮಾನವನ ಕ್ರೂರತೆ ಇದರಲ್ಲಿ ಚಿತ್ರಿತವಾಗಿದೆ. ಇದಿಷ್ಟು ಸಂಕ್ಷಿಪ್ತವಾದಂತಹ ಕತೆ. ಇನ್ ಮುಂದೆ ನಾವು ಈ ಕಥೆಯನ್ನ ಮನೋವಿಶ್ಲೇಷಣಾತ್ಮಕ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ಈ ಕಾದಂಬರಿಯಲ್ಲಿ ನಾನು ಮುಂಚೆನೆ ಮೆನ್ಷನ್ ಮಾಡಿದ ಹಾಗೆ ಮೀ, ದೆಮ್ ಅಂಡ್ ಹಿಮ್ 3 ಭಾಗಗಳಲ್ಲಿ ಡಿವೈಡ್ ಆಗಿದೆ. ಮೊದಲ ಭಾಗವಾದ ಮೀಯಲ್ಲಿ ನಾಯಕಿ ವಿವಿಯನ್ ಮಿಶೆಲ್ ತನ್ನ ಜೀವನದ ಅನುಭವಗಳನ್ನ, ನೋವನ್ನ, ಹಾಗೆ ಹತ್ತಿಕ್ಕಿಟ್ಟಿದಂತಹ ಮನೋಭಾವಗಳನ್ನೆಲ್ಲ ಮರಳಿ ಮೆಲಕ್ ಹಾಕ್ತಾರೆ. ಇದು ಫ್ರೈಡ್ ನ ಕಥಾರ್ಸಿಸ್ ಅಥವಾ ಮಾತನಾಡುವ ಚಿಕಿತ್ಸೆ ಅಂತಕ್ಕಂಥ ರೂಪಕವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮಷ್ಟಕ್ಕೆ ನಾವೇ ನಮ್ಮ ನೋವುಗಳನ್ನ ಮಾತಾಡೋ ಮೂಲಕ ಅಥವಾ ಅದನ್ನ ವಿಜುವಲೈಸ್ ಮಾಡೋ ಮೂಲಕ ಹಂಚಿಕೊಂಡಾಗ ಅದು ಒಂದು ರೀತಿಯ ಅದರಿಂದ ಒಂದು ರೀತಿಯ ನಿರಾಳತೆಯನ್ನ ನಾವು ಸಾಧಿಸ್ತೀವಿ ಅನ್ನೋದನ್ನ ಇಲ್ಲಿ ಕಂಡ್ಕೊಳ್ತೇವೆ. ವಿವಿಯನ್ ಸಹ ಅದನ್ನೇ ಮಾಡ್ತಾರೆ. ಈ ಕಾದಂಬರಿಯ 3 ಭಾಗಗಳು ಮೀ, ದೆಮ್ ಅಂಡ್ ಹಿಮ್, ಇವು ಸೈಕೋ ಅನಾಲಿಟಿಕಲ್ ನ ಹಂತಗಳನ್ನ ಸೂಚಿಸ್ತದೆ. ಹೇಗೆ ಅಂತಂದ್ರೆ, ಒಂದು ವ್ಯಕ್ತಿಯ ಒಳ ಮನಸ್ಸು ಹೇಗೆ ಟ್ರಾಮಾ ಮತ್ತೆ ಅಜ್ಞಾನದಿಂದ ಅರಿವು ಮತ್ತು ಬ್ಯಾಲೆನ್ಸ್, ಸಮತೋಲನದ ಹಂತಕ್ಕೆ ಸಾಗ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಇದು ಸಿಗ್ಮಂಡ್ ಫ್ರಾಯ್ಡ್ ಹಾಗೆ ನಂತರದಲ್ಲಿ ಬರ್ತಕ್ಕಂತಹ ಮನೋವಿಜ್ಞಾನಿಗಳ ತತ್ವದ ಮೇಲೆ ಆಧಾರ ಆಗಿದೆ. ಇಲ್ಲಿ ಪ್ರತಿಯೊಂದು ಹಂತನೂ ಹೇಗೆ ಮಾನಸಿಕ ಪ್ರಕ್ರಿಯೆಗಳನ್ನ ಪ್ರತಿನಿಧಿಸುತ್ತೆ ಅನ್ನೋದನ್ನ ನೋಡೋಣ. ಮೀ, ದಿಸ್ ಇಸ್ ಫ್ರೀ ಅಸೋಸಿಯೇಷನ್ ಅಂಡ್ ಮೆಮರಿ ರಿಕಾಲ್. ಈ ಹಂತದಲ್ಲಿ ಮೊದಲ ಭಾಗ ಮೀ, ಈ ಹಂತದಲ್ಲಿ ನಾಯಕಿಯ ಅಂತರಂಗದಿಂದ ಆರಂಭವಾಗಿ ಇಲ್ಲಿ ತನ್ನ ಭೂತಕಾಲದ ನೆನಪುಗಳು, ಭಯಗಳು, ಅನಿಶ್ಚಿತ ಭಾವನೆಗಳು ಮತ್ತೆ ಅನ್ಕಾನ್ಶಿಯಸ್ ಚಿಂತನೆಗಳನ್ನ ಬೆಳಕಿಗೆ ತರ್ತಾರೆ. ಆಮೇಲೆ ಫ್ರಾಯ್ಡಿಯನ್ ಸೈಕೋ ಅನಾಲಿಸಿಸ್ ನಲ್ಲಿ ಫ್ರೀ ಅಸೋಸಿಯೇಷನ್ ಎಂಬ ಒಂದು ವಿಧಾನದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ವ್ಯಕ್ತಿ ಯಾವುದೇ ಮುಚ್ಚುಮರೆ ಇಲ್ದೇನೆ, ವಿತೌಟ್ ಫಿಲ್ಟರ್ಸ್, ತಾವೇನಿದ್ದಾರೋ ಅದನ್ನ ಮಾತಾಡ್ತಾ ಹೋಗ್ತಾರೆ. ಈ ಮೂಲಕ ಅವರಲ್ಲಿ ಹತ್ತಿಕ್ಕಲ್ಪಟ್ಟಂತಹ ಅಂತರಾಳದ ಭಾವನೆಗಳು ಸಹ ಹೊರಗೆ ಬರುತ್ತೆ. ಇನ್ನು ಭಾಗ 2 ದೆಮ್, ಇದನ್ನ ಸರ್ಫೇಸಿಂಗ್ ಆಫ್ ದ ಟ್ರಾಮ್ಯಾಟಿಕ್ ಇವೆಂಟ್ಸ್ ಅಂತ ನಾವು ಹೇಳ್ಬಹುದು. ಈ ಹಂತದಲ್ಲಿ ನಾಯಕಿಯ ಮೇಲೂ ಹಾಗೆ ಓದುಗರಾದಂತಹ ನಮ್ಮ ಮೇಲೂ ಸಹ ಒತ್ತಡದ ಮನೋಭಾವನೆ ಇರುತ್ತೆ. ಯಾಕಂದ್ರೆ ಆತಂಕ, ಭಯ, ನಾಯಕಿ ತಾನು ಅನುಭವಿಸಿದಂತಹ ಅತ್ಯಾಚಾರ ಅಥವಾ ಅಪಮಾನಗಳನ್ನೆಲ್ಲವನ್ನ ವಿವರಿಸ್ತಾ ಹೋಗ್ತಾರೆ. ಇದು ರಿಪ್ರೆಷನ್ ಇಂದ ಕಾನ್ಶಿಯಸ್ ಅವೇರ್ನೆಸ್ಗೆ ಬರ್ತಕ್ಕಂತಹ ಕ್ಷಣ. ಇನ್ನು ಥರ್ಡ್ ಹಿಮ್, ದ ಅಪಿಯರೆನ್ಸ್ ಆಫ್ ಅ ಸ್ಟೆಬಿಲೈಸಿಂಗ್ ಈಗೋ ಆರ್ ರೆಸ್ಕ್ಯೂಯಿಂಗ್ ಐಡಿಯಲ್. ಈ ಹಂತದಲ್ಲಿ ನಾಯಕಿ ಜೇಮ್ಸ್ ಬಾಂಡ್ ಎಂಬ ವ್ಯಕ್ತಿಯ ಮೂಲಕ ಒಂದು ರಕ್ಷಕ ಅಥವಾ ಭದ್ರತೆ ಸಂಕೇತವನ್ನ ಹುಡುಕ್ತಾರೆ. ಹಾಗೆ ಪುನಃ ತಮ್ಮ ವಿಶ್ವಾಸವನ್ನ ಪಡೆಯುವಂತಹ ಸಂದರ್ಭ ಇದು. ಸಬಲತೆ ಮತ್ತೆ ತಾಳ್ಮೆಯೊಂದಿಗೆ ಎಂತಹ ಘಟನೆಯನ್ನು ಸಹ ಎದುರಿಸುವಂತಹ ಶಕ್ತಿಯನ್ನ ಇಲ್ಲಿ ನಾವು ಕಾಣ್ತೀವಿ. ಈ ರೆಸ್ಕ್ಯೂಯಿಂಗ್ ಫಿಗರ್, ಜೇಮ್ಸ್ ಬಾಂಡ್ ಅನ್ನ ರೆಸ್ಕ್ಯೂಯಿಂಗ್ ಫಿಗರ್ ಆಗಿ ಅವರ ಅನ್ಕಾನ್ಶಿಯಸ್ ಮೈಂಡ್ ಒಂದು ಐಡಿಯಲ್ ಈಗೋ ಅಥವಾ ಈಗೋ ಐಡಿಯಲ್ ಅಂತ ಗುರುತಿಸ್ತದೆ. ಒಂದು ಆದರ್ಶ ಪುರುಷನ ಪ್ರತಿರೂಪವಾಗಿ ಕಾಣಿಸ್ಕೊಳ್ತಾರೆ.
ಈ ರೀತಿ ನಾಯಕಿ ತಮ್ಮ ಟ್ರಾಮಾವನ್ನ ಸಮಾಧಾನ ಪಡಿಸ್ಕೊಂಡು ಈಗ ಅವರು ಆತ್ಮ ಪರಿಶೀಲನೆ ಮಾಡ್ಕೊಳ್ತಾರೆ. ಒಂದು ವ್ಯಕ್ತಿಯಾಗಿ ಅವರು ಜಸ್ಟ್ ಪೀಡಿತರಾಗಿ ಟ್ರಾಮಟೈಸ್ ಆಗಿ ಉಳ್ದಿಲ್ಲ, ಆದ್ರೆ ಸೇವ್ ಆಗಿ ಒಂದು ಸಂರಕ್ಷಿಸಲ್ಪಟ್ಟಂತಹ ವ್ಯಕ್ತಿಯೂ ಸಹ ತಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಇದಿಷ್ಟು ಸ್ಟ್ರಕ್ಚರಲ್ ಆಸ್ಪೆಕ್ಟ್ಸ್ ಆಫ್ ಸೈಕೋ ಅನಾಲಿಸಿಸ್ ಹೇಳಿ ಆಯ್ತು. ಇನ್ ಮುಂದೆ ನಾವು ಥಿಮ್ಯಾಟಿಕಲ್ ಅನಾಲಿಸಿಸ್ ಆಫ್ ಸೈಕೋ ಅನಾಲಿಟಿಕಲ್ ಕ್ರಿಟಿಸಿಸಮ್ ಅನ್ನ ನೋಡೋಣ. ನಾನು ಒಂದಿಷ್ಟು ಥೀಮ್ಸ್ ಗಳ ಮೂಲಕ ಈಗ ಅನಾಲಿಸಿಸ್ ಮಾಡ್ತೀನಿ ಸೈಕೋ ಅನಾಲಿಸಿಸ್ ಸಂಬಂಧಪಟ್ಟಂತೆ. ಮೊದಲನೇದಾಗಿ ನಾವು ಎಲಿಯೇಷನ್ ಇಫೆಕ್ಟ್ ಯಾವ ರೀತಿ ಇರುತ್ತೆ, ಪರಕೀಯ ಮನೋಭಾವನೆ ಅನ್ನೋದನ್ನ ನೋಡೋಣ. ಶಾಲೆಯಲ್ಲಿ ಇದ್ದಾಗ್ಲೇನೆ ವಿವಿಯನ್ಗೆ ಔಟ್ಸೈಡರ್ ಅಥವಾ ಅದರ್ ಅನ್ನೋ ರೀತಿ ಎಲ್ಲರಿಂದ ಹೊರಗಿಟ್ಟಲ್ಪಟ್ಟಂತಹ ಒಂದು ಮಗು, ಆ ರೀತಿ ಎಲ್ಲರೂ ಅವ್ರನ್ನ ಟ್ರೀಟ್ ಮಾಡ್ಬಿಟ್ಟಿರ್ತಾರೆ. ವಿದ್ಯಾರ್ಥಿಗಳು ಇವ್ರನ್ನ ಗೇಲಿ ಮಾಡೋದು, ಚುಡಾಯಿಸೋದು ಮಾಡ್ತಾ ಇರ್ತಾರೆ. ಅಷ್ಟು ಚಿಕ್ಕ ಮಕ್ಕಳಲ್ಲೂ ಸಹ ಭೇದ ಭಾವದ ಮನೋಭಾವನೆ ಇರೋದನ್ನ ನಾವು ಕಾಣ್ತೇವೆ. ಅಲ್ಲಿರ್ತಕ್ಕಂತಹ ಮಕ್ಕಳು ವಿವಿಯನ್ ಅನ್ನ ಫ್ರೆಂಚ್ ಕೆನೇಡಿಯನ್ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆ ಬೆರಿತಾನೆ ಇರೋದಿಲ್ಲ. ವಿವಿಯನ್ ನಾವೆಲ್ ನಲ್ಲಿ ಹೇಳ್ತಾರೆ, ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ವರ್ ಫಾರ್ಬಿಡನ್ ಟು ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಮೀ, but they punched and pinched and soaked me with water until I burst into tears and promised I would not fight like an elk anymore. After that, I gradually settled down, set about learning to be a lady. ಈ ಮಕ್ಕಳು ಸಹ ಇವ್ರನ್ನು ಅಪರಿಪೂರ್ಣ ಅಂತಾನೆ ನಿರ್ಧಾರ ಮಾಡ್ತಾರೆ. ಯಾವಾಗ ಇವರು ಅವಮಾನ ಮತ್ತು ಗೇಲಿಗಳನ್ನ ಪ್ರಶ್ನಿಸ್ತಾರೋ ಆಗ ಇತರೆ ಮಕ್ಕಳು ವಿವಿಯನ್ ಅನ್ನ ಕಠಿಣ ಶಿಕ್ಷೆ ಗುರಿ ಮಾಡ್ತಾರೆ. ಅದಾದ್ಮೇಲೆ ವಿವಿಯನ್ ತಮ್ಮಷ್ಟಕ್ಕೆ ತಾವೇ ಅನ್ಕೊಳ್ತಾರೆ, ಸಮಾಧಾನ ಪಡಿಸ್ಕೊಳ್ತಾರೆ, ಒಂದು ಪರಿಪೂರ್ಣ ಮಹಿಳೆ ಆಗೋದಕ್ಕೆ, ಅದು ಈ ಪರಿಪೂರ್ಣ ಇಂಗ್ಲಿಷ್ ಮಹಿಳೆ ಆಗೋದಕ್ಕೆ ನಾನು ಈ ಎಲ್ಲ ಶೋಷಣೆಗಳಿಗೆ ಒಳಗಾಗ್ಬೇಕು, ಅವುಗಳನ್ನ ಒಪ್ಪಿಕೊಂಡು ಮುನ್ನಡೆಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ಅದರ್ ಕಾನ್ಸೆಪ್ಟ್ ನಿಂದ ಹೊರ ಬರೋದಕ್ಕೋಸ್ಕರ ಅವರು ಮಕ್ಕಳು ಅಥವಾ ಅಲ್ಲಿರ್ತಕ್ಕಂತಹ ಪಿಯರ್ ಗ್ರೂಪ್ ಮತ್ತೆ ಸೊಸೈಟಿ ನಿರ್ಧರಿಸ್ತಕ್ಕಂತಹ ಎಲ್ಲ ಲಕ್ಷಣಗಳನ್ನ ತಾನು ಹೊಂದ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಶಿ ಥ್ರೈವ್ಸ್ ಫಾರ್ ಪರ್ಫೆಕ್ಷನ್, ಒಂದು ಪರಿಪೂರ್ಣತೆಯನ್ನ ಹುಡ್ಕೋದಕ್ಕೆ ಪರಿಪೂರ್ಣತೆಯನ್ನ ಪಡೆದುಕೊಳ್ಳೋದಕ್ಕೆ ತೊಳಲಾಡ್ತಾರೆ. ನಾವು ನೋಡಿದ್ವಿ ಮೊದಲ ಅವರ ಪ್ರಥಮ ಪ್ರೇಮ ಪ್ರಸಂಗ, ಅದರಲ್ಲಿ ಡೆರೆಕ್ ಬಗ್ಗೆ ನಾವು ನೋಡಿದ್ವಿ. ಆ ಎಪಿಸೋಡ್ ನಲ್ಲಿ ಏನಾಗತ್ತೆ, ಡೆರೆಕ್ ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ಅವರು ಬದುಕೋದಕ್ಕೆ ತಮ್ಮಲ್ಲಿ ಎಷ್ಟೋ ಚೇಂಜಸ್ ಗಳನ್ನ ಮಾಡ್ಕೊಂಡಿರ್ತಾರೆ. ಅದರಿಂದ ಮಾನಸಿಕ ಆಘಾತಗಳು, ಉತ್ತರನೇ ಸಿಗ್ತಿರ್ತಕ್ಕಂತಹ ಪ್ರಶ್ನೆಗಳು ಅವರಲ್ಲಿ ಉಳಿದ್ಕೊಂಡ್ಬಿಟ್ಟಿರುತ್ತೆ. ವಿವಿಯನ್ ತಾವು ನೈಸರ್ಗಿಕವಾಗಿ ಇರೋದಕ್ಕಿಂತ ಹೆಚ್ಚು ನೈಸರ್ಗಿಕವಾಗಿ ಹೊಂದಿರ್ತಕ್ಕಂತಹ ದೇಹದ ಗಾತ್ರ, ಆಮೇಲೆ ದೇಹದ ಆಕಾರ, ಇದನ್ನೆಲ್ಲ ಒಪ್ಕೊಳ್ಳೋದಕ್ಕಿಂತ ಬೇರೆಯವರು ನಿರ್ಧರಿಸಿದಂತಹ ದೇಹದ ಪ್ರಮಾಣ, ಗಾತ್ರವನ್ನೇ ಹೊಂದೋದಕ್ಕೆ ಜಾಸ್ತಿ ಚಿಂತೆ ಮಾಡ್ತಾ ಇರ್ತಾರೆ. ನಾನು ಪಠ್ಯದಿಂದ ಕೋಟ್ ಮಾಡ್ತೇನೆ. I must go to England and learn to be a lady. Very unfashionable. Of course, this cherry ripe, strength through joy complexion, and I had even stopped using lipstick and nail polish. ಪ್ರತಿಯೊಬ್ಬರ ದೇಹದ ಗಾತ್ರ, ಆಕಾರ, ಮೈಕಟ್ಟು ಬೇರೆ ಬೇರೆನೆ ಆಗಿರ್ತದೆ. ಹಾಗೆ ಇದು ನೈಸರ್ಗಿಕವಾಗಿಯೂ ಆಗಿರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಬುದ್ಧತೆ ಇನಿಷಿಯಲಿ ನಿಮಗೆ ವಿವಿಯನ್ ನಲ್ಲಿ ಕಾಣೋದಿಲ್ಲ. ತಾವು ಸಂಪೂರ್ಣ ಮಹಿಳೆಗೆ ಇರ್ಬೇಕಾದ ಲಕ್ಷಣಗಳನ್ನೆಲ್ಲ ಹೊಂದಬೇಕು ಅನ್ನೋದಕ್ಕೆ ಅವರು ತಮ್ಮನ್ನ ತಾವು ತುಂಬಾ ಕಠಿಣವಾಗಿ ಟ್ರೀಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಶಿ ಸೇಸ್, ಮೈ ಐಸ್ ಆಸ್ ಐ ಹ್ಯಾವ್ ಸೆಡ್ ಆರ್ ಬ್ಲೂ and my hair a dark brown with a natural wave, and my ambition is on one day to give a line streak to make me look older and more dashing. ಅವರಲ್ಲಿ ಒಂದ್ ರೀತಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ಕೀಳರಿಮೆಯ ಮನೋಭಾವವನ್ನ ನಾವು ಇಲ್ಲಿ ನೋಡಬಹುದು. ಇದರಿಂದ ಅವರು ಪರಿಪೂರ್ಣರಲ್ಲ ಅಂತ ಭಾವಿಸ್ತಾನೆ ಹೋಗ್ತಾರೆ. ಸಮಾಜದಲ್ಲಿ ನಿರ್ಧರಿಸಲ್ಪಟ್ಟಂತಹ ಎಲ್ಲ ಒಂದು ಪರಿಪೂರ್ಣ ಮಹಿಳೆಗೆ ಇರ್ಬೇಕಾದಂತಹ ಎಲ್ಲ ಲಕ್ಷಣಗಳನ್ನು ಸಹ ಅವ್ರು ಹೊಂದೋದಕ್ಕೆ ತೊಳಲಾಡ್ತಾ ಇರ್ತಾರೆ. ಇದು ಅವರ ಪ್ರಥಮ ಪ್ರೇಮ ಪ್ರಸಂಗದಲ್ಲಿ ಆದಂತಹ
ವಿಚಾರಗಳು. ಇನ್ನು ನೆಕ್ಸ್ಟ್ ಅವರು ವಿವಿಯನ್ ಅನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಸಾರಿ, ವಿವಿಯನ್ ಕರ್ಟ್ ಅನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಆ ಕರ್ಟ್ ಹೇಳ್ಕೊಡ್ತಕ್ಕಂತಹ ಎಲ್ಲ ರೀತಿ ರಿವಾಜುಗಳನ್ನು ಸಹ ಅವರು ಪಾಲಿಸ್ತಾರೆ. ಇದ್ಯಾವುದು ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರುನು ಕರ್ಟ್ಗೋಸ್ಕರ, ಕರ್ಟ್ ನ ಪರ್ಸ್ಪೆಕ್ಟಿವ್ ನಲ್ಲಿ, ಅವರ ದೃಷ್ಟಿಕೋನದಲ್ಲಿ ಈ ವಿವಿಯನ್ ಒಂದು ಪರ್ಫೆಕ್ಟ್ ಮಹಿಳೆ ಅನ್ನಿಸ್ಕೊಳ್ಳೋ, ಪರ್ಫೆಕ್ಟ್ ವ್ಯಕ್ತಿತ್ವ ಅನ್ನಿಸ್ಕೊಳ್ಳೋ ಸಲುವಾಗಿ ಎಷ್ಟೋ ತ್ಯಾಗಗಳನ್ನು ಮಾಡ್ತಾರೆ. She writes in the novel, these were the moments when I wanted to break out of the Dow's ordered cycles of the days, shout and sing, and generally create hell. But I told myself that those impulses were basically antisocial, unfeminine, chaotic, and psychologically unbalanced. Kurt had made me understand these things. For him, symmetry, even tempo, the right thing in the right place, the calm voice, the measured opinion, love on Wednesdays and Saturdays after a light dinner were the way to happiness and away from what he described as the anarchic syndrome. ಸೊ ನಾವಿಲ್ಲಿ ನೋಡ್ಬಹುದು, ಅವರು ವಿವಿಯನ್ ಎಷ್ಟೋ ಬಾರಿ ಕರ್ಟ್ ಬಂಧಿಸಿರ್ತಕ್ಕಂತಹ ಈ ಚೌಕಟ್ಟಿನಿಂದ ಹೊರತಾಗಿ ವರ್ತನೆ ಮಾಡ್ಲಿಕ್ಕೆ ಇಷ್ಟ ಇದ್ರೂ ಸಹ ಕರ್ಟ್ಗೆ ಅಸಮಾಧಾನ ಉಂಟಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ತಮ್ಮೆಲ್ಲ ಆಸೆಗಳನ್ನ ಹತ್ತಿಕ್ತಾರೆ. ಹಾಗೆ ಆದ್ರೆ ಇದ್ಯಾವುದು ಕರ್ಟ್ ಗಮನಿಸ್ದೇನೆ ಹೋಗ್ತಾರೆ. ಇನ್ನು ನೆಕ್ಸ್ಟ್ ನಾವು ಇದರಿಂದ ಹುಟ್ಕೊಂಡಂತಹ ಐಡಿಯಾ ಆಫ್ ಕನ್ಫ್ಯೂಷನ್, ಅವರು ಯಾವ ರೀತಿ ಒಂದು ಪರ್ಪ್ಲೆಕ್ಸಿಟಿ, ಅನ್ಡಿಸೈಡಬಿಲಿಟಿ ಅನ್ನ ಹೊಂದುತ್ತಾರೆ, ಒಂದು ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ ಆಗಿ ಅವ್ರು ಹೊಂದ್ತಾರೆ ಅನ್ನೋದನ್ನ ನೋಡೋಣ. ಹೀಗೆಲ್ಲ ಪರಿಪೂರ್ಣ ಮಹಿಳೆ ಆಗೋದಕ್ಕೆ ಶ್ರಮಿಸ್ತಿರ್ತಕ್ಕಂತಹ ವಿವಿಯನ್ ಸೈಮಲ್ಟೇನಿಯಸ್ಲಿ ಅವರಿಗೆ ತಾವ್ ಏನಿರ್ತಾರೋ ಅದನ್ನೇ ಒಪ್ಕೊಳ್ಳುವಂತಹ ಮನೋಭಾವನು ಹುಟ್ಟುತ್ತದೆ. ಅವರಲ್ಲಿ ಏನಿದೆಯೋ ಅದ್ರ ಬಗ್ಗೆ ಸಂತೃಪ್ತಿ, ಖುಷಿ ಇರೋದು ಸಹ ಕಂಡು ಬರುತ್ತೆ. ಅವರಿಗೆ ಸ್ಪಷ್ಟತೆ ಸಿಗೋದಿಲ್ಲ ಖಚಿತವಾಗಿ ಅವ್ರಿಗೆ ಏನ್ ಬೇಕು, ಅವ್ರು ಏನ್ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಏನು ನಿಖರತೆ ಇರೋದಿಲ್ಲ. She says, I never say looking glass, I just think to paint a different face. ಗ್ಲಿಚ್ ಆಗ್ತಾ ಇದೆ. Particularly with a person I had been for the past 5 years. I wasn't particularly pleased with the person I was now, but I had hated and despised the other one and was glad to be rid of her face. ನಾವಿಲ್ಲಿ ಎರಡೂ ರೀತಿಯ ಟ್ರೇಟ್ಸ್ ಗಳನ್ನ ನೋಡ್ಬೋದು. ಮುಂಚೆ ಅವರು ತಮ್ಮಲ್ಲಿ ಚೇಂಜಸ್ ಗಳನ್ನ ಬಯಸ್ತಾ ಇದ್ರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅವರು ತಮ್ಮನ್ನ ಒಪ್ಕೊಳ್ತಾರೆ. ಮತ್ತೆ ನೆಕ್ಸ್ಟ್ ಮೊಮೆಂಟ್ ಅವರು ತಮ್ಮನ್ನ ದೂಷಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮಾನವ ಸಮಾಜದಿಂದ ದೂರ ಹೋಗಿ ಒಂಟಿ ಜೀವನವನ್ನ ನಡೆಸೋದಕ್ಕೆ ಇಷ್ಟಪಡ್ತಾರೆ. ಅವರು ಮೊಟೆಲ್ ನಲ್ಲಿ ಒಬ್ಬರೇ ಇರೋದನ್ನು ಸಹ ಅವರು ಪ್ರೀತಿಸ್ತಾರೆ. ಅವರಿಗೆ ಯಾವುದೇ ಸಂಗಾತಿಯ ಅವಶ್ಯಕತೆಯೂ ಇಲ್ಲ ಸಹ ಅಂತ ಅನಿಸ್ತದೆ. ಒಂಟಿತನದಲ್ಲಿ ಅವರಿಗೆ ಶಾಂತಿ ಸಿಗ್ತಾ ಇರ್ತದೆ. ಒಂಟಿತನವನ್ನೇ ಅವರು ಸಂಗಾತಿಯನ್ನಾಗಿ ಕೂಡ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಇನ್ನು ಕಾರಣಾಂತರಗಳಿಂದ ಇನ್ನೊಂದು ಎಪಿಸೋಡ್ ಅನ್ನ ನೋಡ್ಬೇಕಾದ್ರೆ, ಇನ್ನು ಕಾರಣಾಂತರಗಳಿಂದ ಅವರು ಕರ್ಟ್ ಜೊತೆ ಎಂಗೇಜ್ಮೆಂಟ್ ಮುರಿದ್ ಬಿದ್ದಾಗ ಕರ್ಟ್ಗೆ ತಾವು ವಿವಿಯನ್ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ ಅನ್ನೋ ಮನವರಿಕೆ ಆಗ್ತದೆ. ಅವರು ವಿವಿಯನ್ ನಿಂದ ಎಲ್ಲ ರೀತಿಯ ಪ್ರೇಮವನ್ನ, ಸ್ನೇಹವನ್ನ, ಆರೈಕೆಯನ್ನ ಬಯಸ್ತಾರೆ. ಕರ್ಟ್ ಹೇಳ್ತಾರೆ, ನೌ ಐ ಹ್ಯಾವ್ ಓನ್ಲಿ ಯು. he said through his sobs, you must be kind, you must give me comfort. ಈ ರೀತಿ ಬೇಡಿಕೆಯನ್ನ ಕರ್ಟ್ ವಿವಿಯನ್ ಮುಂದ್ಗಡೆ ಇಡ್ತಾರೆ. ನೆಕ್ಸ್ಟ್ ಅವ್ರನ್ನ ಕೆರೆಸ್ ಮಾಡ್ತಾ, ಅವ್ರನ್ನ ಆರಾಮವಾಗಿ ನೋಡ್ಕೊಳ್ತಾ, she just quotes in the novel, she says, I smoothed his hair as maternally as I could, wondering how to escape from his embrace, yet at the same time being melted by the despair of his strong man and by his dependence on me. ಕರ್ಟ್ ವಿವಿಯನ್ ಅನ್ನ ತಪ್ಕೊಂಡಿರ್ಬೇಕಾದ್ರೆ, ಅಲಂಗಿಸಿರ್ಬೇಕಾದ್ರೆ ವಿವಿಯನ್ಗೆ ಎರಡು ರೀತಿಯ ಭಾವನೆಗಳು ಹುಟ್ಕೊಳುತ್ತೆ.
ಒಂದು ಅವರ ಅಪ್ಪುಗೆಯಿಂದ ಯಾವ ರೀತಿ ಹೊರಗ್ ಬರ್ಬೇಕು ಅಂತ ಅವ್ರು ಯೋಚಿಸ್ತಾ ಇರ್ತಾರೆ. ಇನ್ನೊಂದು ಆ ಅಪ್ಪುಗೆಯಲ್ಲೇ ತಾವು ಮೆಲ್ಟ್ ಆಗ್ಬೇಕು, ತಾವು ಕಳೆದ್ಕೊಳ್ಬೇಕು ಅಂತಾನು ಇಷ್ಟಪಡ್ತಿರ್ತಾರೆ. ಈ ಎರಡು ಕನ್ಫ್ಯೂಷನ್ ಅಲ್ಲಿ ಅವರು ತಮ್ಮನ್ನ ತಾವು ಕಳ್ಕೊಂಡ್ಬಿಡ್ತಾರೆ. ಕರ್ಟ್ ಬಗ್ಗೆ ವಿವಿಯನ್ ಬಹಳ ಗೊಂದಲದಲ್ಲಿರ್ತಾರೆ. ಅವರೊಂದಿಗೆ ಸ್ನೇಹ ಸಂಬಂಧವನ್ನ ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ವರ್ತಿಸ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇರೋದಿಲ್ಲ. ಆದ್ರೆ ಕರ್ಟ್ಗೆ ಗೊತ್ತಿರುತ್ತೆ ತಾವಿಬ್ರು ಬರೀ ಸ್ನೇಹಿತರು, ಉತ್ತಮ ಜೊತೆ ಸಹ ಕೆಲಸಗಾರರು ಅನ್ನೋ ಸ್ಪಷ್ಟತೆ ಕರ್ಟ್ಗೆ ಇರುತ್ತೆ. ಆದ್ರೆ ಯಾವಾಗ ಕರ್ಟ್ ತಮ್ಮ ಮದ್ವೆ ಆಗೋ ಹುಡುಗಿಯ ಯಾವಾಗೆಲ್ಲ ಕರ್ಟ್ ತಾವು ಮದ್ವೆ ಆಗೋ ಹುಡುಗಿ ಜೊತೆ ಯಾವ ರೀತಿಯ ಆ ಪ್ರೇಮ ಪ್ರಸಂಗಗಳನ್ನ ನಡೆಸ್ತಾರೆ ಅಥವಾ ನಡೆಸೋ ಆಲೋಚನೆಗಳನ್ನ ಹೊಂದಿದ್ದಾರೆ ಅನ್ನೋ ಪ್ರಸಂಗಗಳನ್ನೆಲ್ಲ ವಿವರಿಸಿರ್ಬೇಕಾದ್ರೆ ಕರ್ಟ್ ಅವರು ವಿವಿಯನ್ ಆಗೆಲ್ಲ ಕರ್ಟೇ ತಮ್ಮ ಫಿಸಿಕಲ್ ಡಿಸೈರ್ಸ್ ಗಳನ್ನ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡೋ ರೀತಿಯಲ್ಲಿ ಕಲ್ಪಿಸ್ಕೊಳ್ತಾರೆ. She says, I suppose that in my dreams it was Kurt who came to me in that role, so safe, so gentle, so deeply understanding of a woman's physical needs. ಕರ್ಟ್ ಮುಂಚಿತವಾಗಿನೇ ಬೇರೆ ಯುವತಿಯೊಂದಿಗೆ ನಿಶ್ಚಯ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಗೊತ್ತಿದ್ರೂ ಸಹ ವಿವಿಯನ್ ಈ ರೀತಿ ಊಹಿಸಿಕೊಳ್ಳೋ ಮೂಲಕ ತಮಗೆ ತಾವೇ ತೊಂದರೆಯನ್ನು ಉಂಟು ಮಾಡ್ಕೊಳ್ತಾರೆ. ಇದೆಷ್ಟು ದ ಸ್ಟೇಟ್ ಆಫ್ ಕನ್ಫ್ಯೂಷನ್, ಅವ್ರು ಯಾವ ರೀತಿ ಕನ್ಫ್ಯೂಷನ್ ನ ಒಂದು ಸುಳಿಗೆ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ನಾವು ಹ್ಯೂಮನ್ ಇಂಡಿಫರೆನ್ಸ್ ಯಾವ ರೀತಿ ವ್ಯಕ್ತ ಆಗಿದೆ ಈ ನಾವೆಲ್ ನಲ್ಲಿ ಅನ್ನೋದನ್ನ ನೋಡೋಣ. ಡೆರೆಕ್ ವಿವಿಯನ್ ಅನ್ನ ಮುಂಚೆ ತರ ಪ್ರೀತಿಸ್ತಾ ಇರೋದಿಲ್ಲ. ಅವರು ಒಂದ್ಸರಿ ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಹೊಂದಿ ಅದರಿಂದ ದೂರ ಆದ್ಮೇಲೆ ಅವರಲ್ಲಿ ವಿವಿಯನ್ ಬಗ್ಗೆ ಯಾವುದೇ ರೀತಿ ಆಸಕ್ತಿ ಇರೋದಿಲ್ಲ, ಅವ್ರನ್ನ ಮುದ್ದಿಸ್ತಿರೋದಿರಲಿಲ್ಲ. ಆಗ ವಿವಿಯನ್ ನಲ್ಲಿ ಸಂಗಾತಿಯನ್ನ ಕಳೆದುಕೊಳ್ಳುವಂತಹ ಭೀತಿ ಅಥವಾ ಅವ್ರನ್ನ ಯಾವ ರೀತಿ ಬಿಟ್ಕೊಡ್ಬೇಕು, ಇನ್ನೊಬ್ಬರಿಗೆ ಯಾವ ರೀತಿ ಅವ್ರನ್ನ ಬಿಟ್ಕೊಡ್ಬೇಕು ಅಂತ ಎರಡೂ ಎಪಿಸೋಡ್ಗಳು ದುಃಖವನ್ನ ಉಂಟು ಮಾಡ್ತಾ ಇರುತ್ತೆ. ಡೆರೆಕ್ ಒಂದ್ ಬಾರಿ ತಮಗೇನ್ ಬೇಕು, ತಮಗೆ ವಿವಿಯನ್ ಇಂದ ಏನ್ ಸಿಗ್ಬೇಕಾಗಿತ್ತು ಅದನ್ನ ಪಡ್ಕೊಂಡ್ ಆದ್ಮೇಲೆ ಅದನ್ನೆಲ್ಲ ಅನುಭವಿಸಿ ಆದ್ಮೇಲೆ ವಿವಿಯನ್ ನಲ್ಲಿ ಯಾವುದೇ ಆಸಕ್ತಿ ತೋರೋದಿಲ್ಲ. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ, ವಿವಿಯನ್ ವಿದೇಶಿ ಹುಡುಗಿ ಅಂತ ಗೊತ್ತಿದ್ರೂ ಸಹ ಅವ್ರನ್ನ ಪ್ರೀತಿಸ್ಬೇಕಾದ್ರೆ, ಅವರ ಜೊತೆ ದೈಹಿಕ ಸಂಬಂಧವನ್ನ ಹೊಂದ್ಬೇಕಾದ್ರೆ ಡೆರೆಕ್ ಮತ್ತೆ ಅವ್ರ ಮನೆಯವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಂಡು ಬರೋದಿಲ್ಲ. ಆದ್ರೆ ಯಾವಾಗ ಮದುವೆ ವಿಚಾರ ಪ್ರಸ್ತಾಪ ಆಗುತ್ತೋ ಆಗ ವಿವಿಯನ್ ವಿದೇಶಿಗರು ಅನ್ನೋದೇ ಮಹಾ ಅಪರಾಧವಾಗಿ ಕಂಡು ಬರ್ತಾರೆ. ಇದೇ ಕಾರಣಕ್ಕಾಗಿ ಅವರು ಡೆರೆಕ್ ಮನೆಯವರು ವಿವಿಯನ್ ಜೊತೆ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಬಹಳ ದಿನ ಆದ್ಮೇಲೆ ಡೆರೆಕ್ ನಿಂದ ವಿವಿಯನ್ಗೆ ಒಂದು ಪತ್ರ ಬರ್ತದೆ. ಅದರಲ್ಲಿ ಅದರಲ್ಲಿ ಬರೆದಿರ್ತಾರೆ, ದೇ ಸೆಡ್, ತಮ್ಮ ಪೇರೆಂಟ್ಸು ಈ ಮದುವೆ ಬಗ್ಗೆ ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಬರೆದಿರ್ತಾರೆ. ದೇ ಸೆಡ್ ಇಟ್ ವಾಸಂಟ್ ಫೇರ್ ಟು go on with a girl if one wasn't going to marry her. They are terribly insular, I'm afraid, and they have ridiculous ideas about foreigners. Although heaven knows I regard you just like any other English girl, and you know I adore your accent. ಡೆರೆಕ್ ಇಲ್ಲಿ ಎಂಥ ವ್ಯಕ್ತಿಗಳ ಪ್ರತಿನಿಧಿಯಾಗಿ ನಿಲ್ತಾರೆ ಅಂದ್ರೆ, ಯಾವಾಗ್ಲೂ ಅವ್ರಿಗೆ ಏನ್ ಬೇಕೋ ಅದ್ರ ಬಗ್ಗೆ ಮಾತ್ರ ಕಾಳಜಿಯನ್ನು ವಹಿಸ್ತಾರೆ. ತಮ್ಮ ಬೇಕು ಬೇಡಗಳು, ತಮ್ಮ ಇಷ್ಟ ಕಷ್ಟಗಳು, ಅದರಿಂದ ಯಾರಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಸಹ ಅವರು ಯೋಚನೆ ಮಾಡ್ತಿರೋದಿಲ್ಲ. ವಿವಿಯನ್ ಅವರು ವಿದೇಶಿಗರು ಅನ್ನೋ ಕಾರಣಕ್ಕಾಗಿನೇ ಎಷ್ಟೋ ಬಾರಿ ಶೋಷಣೆಗಳಿಗೆ ಗುರಿ ಆಗೋದನ್ನ ನಾವು ಇಲ್ಲಿ ಕಾಣ್ತೀವಿ. ಇನ್ನು ಡೆರೆಕ್ ಮತ್ತೆ ಮೊದಲನೇ ಸಾರಿ ಡೆರೆಕ್ ನಿಂದ ಸಂಬಂಧ ಕಳೆದ್ಕೊಂಡ್ಮೇಲೆ ಮತ್ತೆ ಕರ್ಟ್ ನಿಂದ ಸಂಬಂಧ ಕಳೆದ್ಕೊಂಡ್ಮೇಲೆ ಎರಡೂ ಹಂತದಲ್ಲೂ ಸಹ ಅವರು ಮತ್ತೊಂದು ಹೊಸ ಕಂಪ್ಯಾನಿಯನ್ಶಿಪ್ ಅನ್ನ ಹೊಂದೋದಕ್ಕೆ ಹಪ್ಪಿಸ್ತಾ ಇರ್ತಾರೆ. ಬಹಳಷ್ಟು ಕಷ್ಟಪಟ್ಟು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಡೆರೆಕ್ ನಿಂದ ದೂರ ಆದ್ಮೇಲೆ. ಹಾಗೆ ತಮ್ಮ ವೃತ್ತಿ ಜೀವನದಲ್ಲೂ ಸಹ ಒಂದಿಷ್ಟು ಸಾಧನೆಗಳನ್ನ ಮಾಡ್ತಾ ಇರ್ತಾರೆ.
ಆದ್ರೆ ವೈಯಕ್ತಿಕ ಜೀವನ ತುಂಬಾ ಖಾಲಿ ಖಾಲಿ ಅನ್ಸೋದಕ್ಕೆ ಅವರಿಗೆ ಶುರು ಆಗಿರುತ್ತೆ. ಅವರು ಯಾವಾಗ್ಲೂ ಒಂದು ನಂಬಿಕೆಯ ಸಂಗಾತಿಯನ್ನ ಹೊಂದೋದಕ್ಕೆ ಕಾಯ್ತಾ ಇರ್ತಾರೆ. ಈ ಹಾದಿಯಲ್ಲೇ ಕರ್ಟ್ ನಿಂದ ದೂರ ಡೆರೆಕ್ ನಿಂದ ದೂರ ಆದ್ಮೇಲೆ ಅವರು ಕರ್ಟ್ ನ ಭೇಟಿಯಾಗಿ ಆ ವ್ಯಕ್ತಿಯ ಅಭಿರುಚಿಗೆ ತಕ್ಕಂತೆ ತಮ್ಮ ಹಾವಭಾವ, ಉಡುಗೆ ತೊಡುಗೆ ಎಲ್ಲವನ್ನ ಬದಲಾಯಿಸ್ಕೊಂಡು ವಿವಿಯನ್ ಕರ್ಟ್ ನ ಮಗುವಿಗೆ ತಾಯಿ ಕೂಡ ಆಗ್ತಾರೆ. ಈ ವಿಷಯವನ್ನ ಅವರಿಗೆ ತಿಳಿಸ್ತಾರೆ. ಆಗ ವಿವಿಯನ್ ಅನ್ಕೊಳ್ತಾರೆ ಕರ್ಟ್ ಇದನ್ನ ಕೇಳಿ ಸಂತೋಷ ಆಗ್ಬಹುದು, ಪ್ರೀತಿ ಕಾಳಜಿ ಹೆಚ್ಚಬಹುದು ಅವ್ರ ಮೇಲೆ ಅಂತೆಲ್ಲ ಊಹಿಸ್ಕೊಳ್ತಾರೆ. ಆದ್ರೆ ಕರ್ಟ್ ಈ ವಿಷಯ ತಿಳಿದ್ ಆದ್ಮೇಲೆ ಇದರಿಂದ ಅವರಿಗೆ ಯಾವುದೇ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ಕರ್ಟ್ಗೆ ತಮ್ಮ ನಿಶ್ಚಯ ಮುರಿದು ಬಿದ್ದಾಗ ಒಬ್ಬ ವ್ಯಕ್ತಿಯ ಸಹಾಯ ಬೇಕಿರ್ತದೆ. ಹಾಗೆ ತಮ್ಮ ಕಷ್ಟದಲ್ಲಿ ಭಾಗಿಯಾಗೋದಕ್ಕೆ, ಅದರಿಂದ ಹೊರಬರೋದಕ್ಕೆ ಸಹಾಯ ಮಾಡ್ಬೇಕಾದ್ರೆ ಮಾತ್ರ ವಿವಿಯನ್ ಬೇಕಾಗಿರ್ತಾರೆ. ಆದ್ರೆ ಇವಾಗ ಅವರು ತಮ್ಮ ಮಗುವಿಗೆ ತಾಯಿಯಾದಾಗ ಆ ವಿವಿಯನ್ನ ಜವಾಬ್ದಾರಿ ಹಾಗೆ ಮಗುವಿನ ಜವಾಬ್ದಾರಿಯನ್ನ ತಗೊಳ್ಳೋದಕ್ಕೆ ಅವರು ಅವರಿಗೆ ಇಷ್ಟ ಇರೋದಿಲ್ಲ. ವಿವಿಯನ್ ಸೇಸ್, ವೆನ್ ಐ ಹ್ಯಾಡ್ ಫಿನಿಶ್ಡ್ ಟೆಲಿಂಗ್ ಹಿಮ್, he quietly disengaged my arms around his neck, looked at my body up and down with what I can only call a mixture of anger and contempt, and reached for the door handle. Then he looked me coldly in eyes and said very softly, "So," and walked out of the room and shut the door quietly behind him. ವಿವಿಯನ್ ಗರ್ಭವತಿ ಅನ್ನೋ ವಿಷಯ ಕೇಳಿದ ತಕ್ಷಣ ಅವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂತಹ ಸಂಬಂಧವನ್ನ ಕರ್ಟ್ ಮುರಿದ್ ಬಿಡ್ತಾರೆ. ನಿರ್ದಾಕ್ಷಿಣ್ಯವಾಗಿ ವಿವಿಯನ್ಗೆ ಗರ್ಭಪಾತ ಮಾಡಿಸ್ಕೊಳ್ಳಿಕ್ಕೂ ಹೇಳ್ತಾರೆ. ಯಾವಾಗ ವಿವಿಯನ್ಗೆ ಕರ್ಟ್ ನಿಂದ ಮಾನಸಿಕ ಸ್ಥೈರ್ಯದ ಅವಶ್ಯಕತೆ ಇರುತ್ತೋ ಅವಾಗ ಕರ್ಟ್ ದುಡ್ಡಿನಿಂದ ಎಲ್ಲವನ್ನ ಅಳದ್ ಬಿಡ್ತಾರೆ. ತಮ್ಮಿಬ್ಬರ ಮಧ್ಯೆ ಇನ್ ಮುಂದೆ ಯಾವುದೇ ಸಂಬಂಧವೂ ಇಲ್ಲ ಅನ್ನೋದನ್ನು ಸಹ ಅವರು ಸ್ಪಷ್ಟಪಡಿಸ್ತಾರೆ. ಈ ಎಲ್ಲ ಇವೆಂಟ್ಗಳು ವಿವಿಯನ್ ಡಿಪ್ರೆಷನ್ ಹೋಗ್ಲಿಕ್ಕೆ ಸಹ ಕಾರಣ ಆಗತ್ತೆ. ವಿವಿಯನ್ಗೆ ಈ ಎರಡೂ ಆಘಾತಗಳಿಂದ ಪುರುಷರ ಮೇಲಿನ ನಂಬಿಕೆಯನ್ನ ಕಳೆದುಕೊಂಡ್ ಬಿಡ್ತಾರೆ. ಅವರು ಕರ್ಟ್ ಅಥವಾ ಡೆರೆಕ್ ನಿಂದ ಯಾವಾಗ್ಲೂ ಮದುವೆ ಆಗ್ಲಿ ಅಂತ ಬಯಸಿರೋದಿಲ್ಲ. ಆದ್ರೆ ಒಂದ್ ಸೂಕ್ತ ಪ್ರೀತಿ, ಸುಮಧುರ ಸಂಬಂಧ ಸಿಗ್ಲಿ ಅಂತ ಮಾತ್ರ ಬಯಸಿರ್ತಾರೆ. ವಿವಿಯನ್ ಅವರಿಬ್ಬರೊಂದಿಗೆ ಬಹಳ ಸೌಮ್ಯಯುತವಾಗಿ ನಡೆದುಕೊಂಡಿರ್ತಾರೆ. ಹಾಗೇನೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಮನೋಭಾವವನ್ನು ಸಹ ಉಳಿಸ್ಕೊಂಡಿರ್ತಾರೆ. ಇದರಿಂದಾಗಿ ಅವರಿಗೆ ಈ ಪರಿಸ್ಥಿತಿ ಒದಗ್ತು ಅಂತ ಅವರು ಒಂದ್ ರೀತಿ ಪ್ರತೀಕಾರದ ಮನೋಭಾವವನ್ನು ಸಹ ಹುಟ್ಟಾಕೊಳ್ತಾರೆ. ವಿವಿಯನ್ ಸೇಸ್, ಐ ಹ್ಯಾಡ್ ದ ಡಿಸೈರ್ ಟು ಪ್ಲೀಸ್ ಅಂಡ್ that had marked me as easy meat, expendable. Well, that was the end of that. From now on, I would take and not give. The world has shown me its teeth. Now I would show mine. ಈ ರೀತಿ ಬರೀ ಕೆಟ್ಟ ಅನುಭವಗಳನ್ನ ಹೊಂದೋ ಮೂಲಕ, ಒಂದು ಕಷ್ಟಕ್ಕೆ ಗುರಿಯಾಗೋ ಮೂಲಕ ಎಲ್ಲರಲ್ಲೂ ಅವರು ಯಾರಾದ್ರೂ ಒಳ್ಳೆಯ ವ್ಯಕ್ತಿಗಳಿರ್ತಾರೆ, ಒಳ್ಳೆ ಕಂಪ್ಯಾನಿಯನ್ ಸಿಗಬಹುದು ಅನ್ನೋ ನಂಬಿಕೆಯನ್ನೇ ಕಳ್ಕೊಂಡು ಎಲ್ಲರ ಮೇಲೂ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅನ್ನೋ ಒಂದು ಭಾವನೆಯನ್ನ ಹುಟ್ಟಾಕೋದಕ್ಕೆ ಶುರು ಮಾಡ್ತಾರೆ. ಇದು ಒಂದ್ ಇನ್ಸಿಡೆಂಟ್. ಆದ್ರೆ ಇನ್ನೊಂದು, ಇಬ್ರು ಗ್ಯಾಂಗ್ಸ್ಟರ್ಗಳು ವಿವಿಯನ್ ಜೊತೆ ಯಾವಾಗ ಅಸಭ್ಯವಾಗಿ ವರ್ತಿಸ್ತಾರೋ, ಅವಾಚ್ಯ ಶಬ್ದಗಳಿಂದ ಬೈತಾರೋ, ವಿವಿಯನ್ಗೆ ಇದು ಎಲ್ಲ ನನಗೆ ಅಷ್ಟೇ ಯಾಕಾಗ್ತಿದೆ, ವೈ ಮೀ ಅಂತ ಆ ಪ್ರಶ್ನೆ ಅವ್ರನ್ನ ತುಂಬಾ ತೀವ್ರವಾಗಿ ಕಾಡುತ್ತೆ. ಅವರಿಗೆ ಯಾವುದೇ ದಿಕ್ಕು ತೋಚೋದಿಲ್ಲ. ಈ ಭಯಾನಕ ಮನುಷ್ಯರಿಂದ ತಮ್ಮನ್ನು ತಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಭಯ ಉಂಟಾಗತ್ತೆ. ಶಿ ಸೇಸ್, hopelessness had me by the throat and an ache of self-pity. What have I done to deserve this? Why had God picked on me as a victim for these two unknown men? ಇವರಲ್ಲಿ ಈಗ ಬಲಾತ್ಕಾರದ ಭೀತಿಯನ್ನ ನೋಡ್ಬಹುದು, ದಂಡನಾ ಮನೋಭಾವ. ಯಾಕಂದ್ರೆ ಯಾವುದೇ ಮಾಡದೇ ಇರೋ ತಪ್ಪಿಗೆ ಯಾರೋ ಇಬ್ರು ಗ್ಯಾಂಗ್ಸ್ಟರ್ಸ್ ಗಳು ಬಂದು ಈ ರೀತಿ ಅವ್ರ ಜೊತೆ ಮಿಸ್ಬಿಹೇವ್ ಮಾಡ್ಬೇಕಾದ್ರೆ ಅವ್ರದ್ದೇನು ತಪ್ಪಿಲ್ದೇನೆ ಇದೆಲ್ಲರ ಜೊತೆ ಗೋತ್ರು ಆಗೋದನ್ನ ಅವ್ರಿಗೆ ಸಹಿಸೋಕ್ ಆಗೋದಿಲ್ಲ.
ಹಾಗೇನೆ ಅವ್ರಿಗೆ ಯಾರು ಸಹಾಯ ಮಾಡೋಕ್ಕೂ ಸಹ ಮುಂದ್ಬರೋ, ಅಲ್ಲಿ ಯಾರು ಇರೋದಿಲ್ಲ, ಒಬ್ಬಂಟಿಯಾಗಿರ್ತಾರೆ. ಹಾಗೆ ನಿರ್ಗತಿಕತೆಯನ್ನ ಸಹ ಇವರು ಅನುಭವಿಸ್ತಾರೆ. ಯಾಕೆ ಯಾವಾಗ್ಲೂ ತಮ್ಮನ್ನೇ ಕಷ್ಟ ಹುಡುಕೊಂಡ್ ಬರುತ್ತೆ? ದೇವ್ರು ಯಾಕೆ ತಮ್ಮನ್ನೇ ಬಲಿ ಪಶುವನ್ನಾಗಿ ಮಾಡ್ತಾರೆ ಅಂತ ಅವರು ಪ್ರಶ್ನಿಸ್ತಾ ಹೋಗ್ತಿರ್ಬೇಕಾದ್ರೆ ಆ ಮನೋಭಾವವನ್ನ ನಾವು ಕಾಣಬಹುದು. ಅದನ್ನ ನಾವು ಎಸ್ಕೇಪಿಸಮ್ ಅಂತ ಗುರುತಿಸಬಹುದು. ಎಲ್ಲದರಿಂದ ಓಡಿ ಹೋಗುವಂತಹ ಒಂದು ಆ ಯೋಚನೆ. ವಿವಿಯನ್ ಈ ಎಲ್ಲ ನೋವು ತುಂಬಿದಂತಹ ಅನುಭವಗಳಿಂದ ತುಂಬಾ ಚಿತ್ರಹಿಂಸೆಗೊಳಗಾಗಿ ಹೇಳ್ತಾರೆ. I was running away from England, from my childhood, from the winter, from a sequence of untidy, unattractive love affairs, from few sticks of furniture and jumble of overworn clothes that my London life and had collected around me. ಇದಕ್ಕೆ ಅವರೇ ಹೆಸರಿಸುವಂತೆ ಕ್ಯಾಸ್ಟ್ರೋಫೋಬಿಯಾ ಆಫ್ ಕ್ಲೋಸ್ಡ್ ಹೊರೈಸನ್ಸ್ ಅಂತ ಒಂದು ಚೌಕಟ್ಟಿನಲ್ಲಿ, ಉಸಿರುಗಟ್ಟಿಸ್ತಕ್ಕಂತಹ ಚೌಕಟ್ಟಿನಲ್ಲಿ, ಭಯ ಹುಟ್ಟಿಸ್ತಕ್ಕಂತಹ ಚೌಕಟ್ಟಿನಿಂದ ಯಾವಾಗ ನಾನು ದೂರ ಹೋಗ್ಬೇಕು ಅಂತೆಲ್ಲ ಅವರು ಪ್ಲಾನ್ ಮಾಡಿ, ಈಗ ಈ ಎಪಿಸೋಡ್ ನಿಂದ ನಾವು ಮುಂಚೆ ಅವರು ಮೋಟೆಲ್ ನಲ್ಲಿ ಕಳೆದಿರ್ತಕ್ಕಂತಹ ಎಪಿಸೋಡ್ಗೆ ಶಿಫ್ಟ್ ಆಗ್ತೀವಿ. ಮತ್ತೆ ಅಲ್ಲಿ ಅವರು ಒಂಟಿತನವನ್ನ, ಲೋನ್ಲಿನೆಸ್ ಅನ್ನ ಯಾವ ರೀತಿ ಮತ್ತೆ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ, ಯಾಕೆ ಅವರು ಲೋನ್ಲಿನೆಸ್ ಜೊತೆ ತಮ್ಮನ್ನ ತಾವು ಗುರುತಿಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ಲೋನ್ಲಿನೆಸ್ ಆಸ್ ಅ ಥೀಮ್ ಇನ್ ಸೈಕೋ ಅನಾಲಿಸಿಸ್. ವಿವಿಯನ್ ತಾವು ಒಂಟಿತನವನ್ನ ಪ್ರೀತಿಸೋದಕ್ಕೆ ಏನೆಲ್ಲ ಕಾರಣಗಳು ಅನ್ನೋದನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇದಕ್ಕೆಲ್ಲ ಮೊದಲನೇ ಕಾರಣ ಮುಂಚೆ ಹೊಂದಿರ್ತಕ್ಕಂತಹ ಇಬ್ಬರು ಸಂಗಾತಿಗಳು ಅವರು ಸೂಕ್ತ ಬಾಂಧವ್ಯವನ್ನ ಒದಗಿಸದೇ ಇರೋದು, ಅಲ್ದೇನೆ ಅವರು ಕೂಡಿ ಬಾಳ್ವೆ ಸಹ ಮಾಡದೇ ಇರೋದು. ಈ ಎಲ್ಲ ಸನ್ನಿವೇಶಗಳು ಸಹ ಅವರಿಗೆ ಒಂಟಿತನವನ್ನೇ ಜೀವಿಸುವುದಕ್ಕೆ ದಾರಿ ಮಾಡಿರ್ತವೆ. ಅವರಿಗೆ ಒಂಟಿತನವನ್ನ ಪ್ರೀತಿಸಿ ಬದುಕುವಂತಹ ವ್ಯಕ್ತಿ ಮಾನಸಿಕವಾಗಿ ಅಸಮತೋಲನದಿಂದ ಬಳಲ್ತಾ ಇರ್ತಾರೆ ಅನ್ನೋದರ ಅರಿವಿದ್ರೂ ಸಹ ಈ ರೀತಿ ಮನೋಭಾವ ಅವರಲ್ಲಿ ಮೂಡ್ತದೆ. ಈ ಸಂಕಷ್ಟಗಳಿಂದ ದೂರ ಆಗಿ ಒಂಟಿತನವನ್ನೇ ಪ್ರೀತಿಸಿ ಒಂಟಿತನದಲ್ಲೇ ಜೀವಿಸೋದು. ಆ ಭಾರಿ ಪ್ರಮಾಣದ ಗುಡುಗು, ಸಿಡ್ಲು, ಮಿಂಚು ಬರ್ಬೇಕಾದ್ರೆ ಇವ್ರಿಗೆ ಭಯ ಆಗ್ತಿರ್ತದೆ. ಆ ಕ್ಷಣದಲ್ಲಿ ಮತ್ತೆ ಇವರಿಗೆ ಅನಿಸ್ತದೆ, ನನ್ ಜೊತೆ ಯಾರಾದ್ರೂ ಕಂಪ್ಯಾನಿಯನ್ ಇರ್ಬೇಕು, ಯಾರಾದ್ರೂ ಒಬ್ರು ಇರ್ಬೇಕು, ಆ ಜೊತೆಗಾರರು ಈ ರೀತಿ ಭಯದ ಸಂದರ್ಭದಲ್ಲಿ ನನ್ನನ್ನ ಸಮಾಧಾನ ಪಡಿಸ್ಬೇಕು ಅಂತ ಅನಿಸ್ತದೆ. She says, my legs felt weak and I flattered to the nearest chair and sat down, my head in my hands. How could I have been so foolish, so impudent? If only someone would come, someone to stay with me, someone to tell me that this was only a storm, but it wasn't. It was a catastrophe, the end of the world. ಇದನ್ನ ನೋಡಿದಾಗ ವಿವಿಯನ್ ಒಂಟಿತನದಲ್ಲಿ ಸಂತೋಷ, ಸುರಕ್ಷತೆ ಹಾಗೆ ಆರಾಮದಾಯಕ ಭಾವನೆಗಳನ್ನ ಬೆಳೆಸ್ಕೊಳ್ತಿದ್ರು ಸಹ ಗುಡುಗು, ಮಿಂಚು, ಭಯ ಉಂಟಾದಾಗ ಅವರಿಗೆ ಯಾವುದೇ ಕಂಪ್ಯಾನಿಯನ್ ಬೇಕು ಅಂತ ಅನಿಸ್ತದೆ. ಆದ್ರೆ ಮತ್ತೆ ಹಿಂದೆ ಅವರು ಮತ್ತೆ ಕ್ಲಿಯರ್ ಆಗಿ ಯೋಚನೆ ಮಾಡಿದಾಗ ಈ ಗುಡುಗು ಮಿಂಚು ಎಷ್ಟು ಭಯ ಹುಟ್ಟಿಸ್ತಿರುತ್ತೋ ಅದಕ್ಕಿಂತ ಜಾಸ್ತಿ ಒಬ್ಬ ಸಂಗಾತಿಯನ್ನ ಹೊಂದೋದು ಭಯ ಉಂಟು ಮಾಡ್ತಾ ಇರ್ತದೆ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಗಳ ಸಲುವಾಗಿ. ನಂತರದಲ್ಲಿ ನಾವು ಈ ಮೋಟೆಲ್ ಒಂದು ಕೀ ಫಿಗರ್ ಆಗಿ ಕಾಣಿಸ್ತದೆ ನಮ್ಗೆ. ಈ ಎಲ್ಲ ಕತೆ ನಡೀತಕ್ಕಂತ ಸ್ಥಳ, ಅದನ್ನ ನಾವು ಲಿಮಿನಲ್ ಸ್ಪೇಸ್ ಅಂತ ನೋಡ್ತೀವಿ ಸೈಕೋ ಅನಾಲಿಸಿಸ್ ನಲ್ಲಿ. ಇದು ಯಾವ ರೀತಿ ಅಂತಂದ್ರೆ ಎರಡು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್ ಇನ್ ಬಿಟ್ವೀನ್. ಒಂದೆಡೆ ವಿವಿಯನ್ ತಮ್ಮ ಹಿಂದಿನ ಜೀವನದ ಕಷ್ಟದ ಅನುಭವಗಳು, ಯಾತನೆಗಳನ್ನೆಲ್ಲ ಮರೆತು ಅದರಿಂದ ದೂರ ಆಗಿ ಬಾರ್ಡರ್ಸ್, ಕೆನಡಿಯನ್ ಮತ್ತೆ ಅಮೆರಿಕನ್ ಬಾರ್ಡರ್ಸ್ ನಲ್ಲಿ ಹೊಸ ಜೀವನವನ್ನ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಕ್ಕೆ ಹೋಗ್ತಾ ಇರ್ತಾರೆ. ಈಗ ಅವರ ಪಾಸ್ಟ್ ಲೈಫ್ ಸ್ಟಾರ್ಟಿಂಗ್ ಪಾಯಿಂಟ್ ಆದ್ರೆ ಅವ್ರು ಏನ್ ಎಸ್ಪೈರ್ ಮಾಡ್ತಾ ಇರ್ತಾರೋ ಅದು ಡೆಸ್ಟಿನೇಷನ್ ಆಗುತ್ತೆ. ಇನ್ ಬಿಟ್ವೀನ್ ಅವರು ಡ್ರೀಮಿ ಪೈನ್ಸ್ ಒಂದ್ ಮೋಟೆಲ್ ನಲ್ಲಿ ಕೆಲ್ಸಕ್ಕೆ ಸೇರ್ತಾರೆ 1-2 ವಾರಗಳ ಮಟ್ಟಿಗೆ. ಇದು ಲಿಮಿನಲ್ ಸ್ಪೇಸ್ ಆಗುತ್ತೆ. ಒಂದೆಡೆ ಅವರು ಆ ಎಲ್ಲ ಕಷ್ಟ ಯಾತನೆಗಳಿಂದ ದೂರ
ಇರ್ತಾರೆ. ಇನ್ನೊಂದೆಡೆ ಗಡಿ ಪ್ರದೇಶಕ್ಕೆ ಹೋಗಿ ಹೊಸ ಜೀವನ ಪ್ರಾರಂಭಿಸೋದು ಅಂತ ಆಶಿಸ್ತಾ ಇರ್ತಾರೆ. ಈ ಎರಡರ ಮಧ್ಯೆ ಅವರು ಇನ್ನೂ ಹಿಂದೆ ಇರೋ ವ್ಯಕ್ತಿನೂ ಆಗಿರೋದಿಲ್ಲ, ಹಾಗೆ ಅವರು ಎಸ್ಪೈರ್ ಮಾಡ್ತಕ್ಕಂತಹ ಜೀವನವನ್ನು ಪಡೆದುಕೊಂಡಿರೋದಿಲ್ಲ. ಇನ್ ಬಿಟ್ವೀನ್ ಇರ್ತಾರೆ. ಅವರು ಇವಾಗ ಆ ಕಷ್ಟಗಳನ್ನ ನೋ ಲಾಂಗರ್ ಶಿ ಇಸ್ ಲಿವಿಂಗ್, ಅಥವಾ ಹೊಸ ಜೀವನವನ್ನ ಶಿ ಇಸ್ ಯೆಟ್ ಟು ಬಿಲ್ಡ್, ಆ ಹೊಸ ಜೀವನವನ್ನ ಇನ್ನೂ ರೂಪಿಸ್ಕೊಳ್ಬೇಕಾಗಿರ್ತದೆ. ಈ ಎರಡರ ಮಧ್ಯದಲ್ಲಿ ಅವರ ಐಡೆಂಟಿಟಿ ಸಿಲುಕಿರ್ತದೆ. ಇದನ್ನ ನಾವು ಲಿಮಿನಲ್ ಸ್ಪೇಸ್ ಆಗಿ ನೋಡ್ತೀವಿ. ಇನ್ನು ಜೇಮ್ಸ್ ಬಾಂಡ್ ಬರ್ತಾರೆ ಆ ಪ್ಲೇಸ್ಗೆ. ಆಮೇಲೆ ಅವರು ಅವರೇ ಮೊದಲ ವ್ಯಕ್ತಿ ಆಗಿರ್ತಾರೆ ವಿವಿಯನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯನ್ನ ಕೊಡುವಂತವ್ರು. ಸೊ ಹಿ ರೆಸಿಪ್ರೊಕೇಟ್ಸ್ ದ ಲವ್ ಹಿ ರಿಸೀವ್ಸ್ ಫ್ರಮ್ ವಿವಿಯನ್. ಇಟ್ ಈಸ್ ನಾಟ್ ಜಸ್ಟ್, ಈ ನಾವೆಲ್ ನಲ್ಲಿ ಅವ್ರು ಕೊನೆ ಭಾಗದಲ್ಲಿ ಹೇಳ್ತಾರೆ, ಇಟ್ ಈಸ್ ನಾಟ್ ಜಸ್ಟ್ ದ ಸ್ಪೈ ಹೂ ಲವ್ಡ್ ಮೀ, ಬಟ್ ಇಟ್ ಈಸ್ ದ ಸ್ಪೈ ಹೂ ಹೀಲ್ಡ್ ಮೀ. ಅವರಿಗೆ ಹಿಂದೆ ಆಗಿರ್ತಕ್ಕಂಥ ಎಲ್ಲ ದುರ್ಘಟನೆಗಳನ್ನು ಸಹ ಪ್ರೀತಿಸೋದ್ರ ಮೂಲಕ ಅವರು ಮರೆಸ್ಬಿಟ್ಟಿರ್ತಾರೆ ಅಂತಾನೆ ನಾವು ತಿಳ್ಕೊಳ್ತೀವಿ. She says, the scars of my terror had been healed, wiped away by this stranger who slept with a gun under his pillow, this secret agent who was only known by a number. ಅವರು ವಿವಿಯನ್ ಒಂದಿಗೆ ಜೇಮ್ಸ್ ಬಾಂಡ್ ವಿವಿಯನ್ ಒಂದಿಗೆ ಹೊಂದುವಂತಹ ದೈಹಿಕ ಸಂಬಂಧದಲ್ಲಿ ವಿವಿಯನ್ಗೆ ಯಾವುದೇ ರೀತಿಯ ಭಯ ಅಥವಾ ಆತಂಕ, ಅವರಿಗೆ ಬೇಡದೆ ಇರತಕ್ಕಂತಹ ಯಾವುದೇ ಕೆಲಸವನ್ನು ಮಾಡೋದಿಲ್ಲ, ಯಾವುದೇ ರೀತಿ ವರ್ತನೆಯನ್ನು ಮಾಡೋದಿಲ್ಲ. ಆದ್ರಿಂದ ಅವರಿಗೆ ಜೇಮ್ಸ್ ಬಾಂಡ್ ಮೇಲೆ ಒಂದ್ ರೀತಿ ಗೌರವ ಮನೋಭಾವನೆ, ಸುರಕ್ಷತಾ ಮನೋಭಾವನೆ ಹುಟ್ಟುತ್ತದೆ. ಹಾಗೇನೆ ತಮ್ಮ ಮೇಲೂ ಸಹ ಆತ್ಮಗೌರವ ಅವರಲ್ಲಿ ಬೆಳೀತದೆ. ಕತೆ ಅಂತ್ಯದಲ್ಲಿ ವಿವಿಯನ್ ಬಾಂಡ್ ನೊಂದಿಗೆ ಸಂಬಂಧವನ್ನ ಮುಂದುವರಿಸೋದಕ್ಕೆ ಇಚ್ಛಿಸೋದಿಲ್ಲ. ಶಿ ಸೇಸ್, I would not pursue him and try to repeat what there had been between us. I would stay away from him and leave him to go his own road. ವಿವಿಯನ್ ಇವಾಗ ಪ್ರಬುದ್ಧವಾಗಿ ತೀರ್ಮಾನ ಕೈಗೊಳ್ಳೋದನ್ನ ನಾವು ಕಾಣಬಹುದು. ಈ ಘಟನೆಗಳ ನಂತರ ಜೇಮ್ಸ್ ಬಾಂಡ್ ನನ್ನ ಹಿಂಬಾಲಿಸೋದಾಗ್ಲಿ, ಅವರ ಜೊತೆ ಮತ್ತೆ ಒಡನಾಟವನ್ನ ಹೊಂದೋದಾಗ್ಲಿ ಅವರು ಮಾಡೋದಿಲ್ಲ ಅಂತ ಮೊದಲೇ ನಿರ್ಧರಿಸಿರ್ತಾರೆ. ಅವರು ಆಮೇಲೆ ಅವರ ತಮ್ಮ ಬದುಕನ್ನು ಮರು ನಿರ್ಮಾಣ ಮಾಡ್ಲಿಕ್ಕೆ ನಿರ್ಧರಿಸಿರ್ತಾರೆ. A secret agent, I didn't care what he did. A number, I had already forgotten it. I knew exactly who he was and what he was, and every smallest detail would be written on my heart forever. ಜೇಮ್ಸ್ ಬಾಂಡ್ ತಮ್ಮ ಬಗ್ಗೆ ಕೊಟ್ಟಿರ್ತಕ್ಕಂತಹ ಯಾವುದೇ ಮಾಹಿತಿಗಳು ಸಹ ವಿವಿಯನ್ಗೆ ಈ ಸಂದರ್ಭದಲ್ಲಿ ನೆನಪಿರೋದಿಲ್ಲ. ಬಾಂಡ್ ವಿವಿಯನ್ ಮನಸ್ಸಿನಲ್ಲಿ ಅವರು ಸಂಪೂರ್ಣವಾಗಿ ಪ್ರೀತಿ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನಾಗಿ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ. ಮತ್ತೆ ಇನ್ ಮುಂದೆ ಈ ಹಿಂದೆ ಅವ್ರ ಜೀವನದಲ್ಲಿ ಆಗಿರ್ತಕ್ಕಂತಹ ಯಾವುದೇ ಘಟನೆಗಳು ಮರುಕಳಿಸೋದಿಲ್ಲ ಎಂಬ ಭಯನೂ ಸಹ ಇಲ್ದೇನೆ ಹೊಸ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಅವರು ಪ್ರಯಾಣವನ್ನ ಪ್ರಾರಂಭಿಸ್ತಾರೆ. ಇದಿಷ್ಟು ನಾನು ದ ಸ್ಪೈ ಹೂ ಲವ್ಡ್ ಮೀ ಕಾದಂಬರಿಯ ಕುರಿತು ಮಾಡಿರ್ತಕ್ಕಂತಹ ಅಧ್ಯಯನ ಆಗಿತ್ತು. ಈ ಕಾದಂಬರಿ ಯಾಕೆ ಇವತ್ತಿಗೂ ಪ್ರಸ್ತುತ ಅನ್ಸುತ್ತೆ ಅಂದ್ರೆ ಈ ಎಲ್ಲ ಪೀಳಿಗೆ, ಇವತ್ತಿನಿರ್ತಕ್ಕಂತಹ ಪೀಳಿಗೆಯೂ ಸಹ ವಿವಿಯನ್ ಎದುರಿಸಿರ್ತಕ್ಕಂತಹ ಎಲ್ಲ ಸವಾಲುಗಳನ್ನು ಎದುರಿಸೋದನ್ನ ನಾವು ಕಾಣ್ತೀವಿ. ಅದು ಎಸ್ಕೇಪಿಸಮ್ ಆಗಿರ್ಬೋದು, ಅನ್ಡಿಸೈಡಬಿಲಿಟಿ ಆಗಿರಬಹುದು, ಥ್ರೆಟ್ ಆಗಿರ್ಬಹುದು, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬಹುದು. ಈ ಓದಿನ ಮೂಲಕ ನಾವು ಏನ್ ಕಂಡ್ಕೊಳ್ಬಹುದು ಅಂದ್ರೆ, ಜೀವನದಲ್ಲಿ ಕೆಲವು ಬಾರಿ ಹಲವಾರು ಆಯ್ಕೆಗಳಿರುತ್ತೆ, ಇನ್ನು ಕೆಲವು ಬಾರಿ ಎರಡೇ ಆಯ್ಕೆಗಳಿರುತ್ತೆ. ಸೊ ನಾವು ಯಾವುದೇ ಆಯ್ಕೆಗಳನ್ನ ಅಥವಾ ನಿರ್ಧಾರಗಳನ್ನ ಮಾಡಿದ್ರೂ ಸಹ ಖಂಡಿತವಾಗಿ ಅವುಗಳು ಕೆಲವೊಂದಿಷ್ಟು ಕಾನ್ಸಿಕ್ವೆನ್ಸಸ್ ಗಳ ಜೊತೆಗೆ ಬರುತ್ತೆ. ಸೊ ನಾವು ಆಯ್ಕೆಗಳ ಜೊತೆಗೆ ಆ ಕಾನ್ಸಿಕ್ವೆನ್ಸಸ್ ಗಳನ್ನು ಸಹ ಒಪ್ಕೊಳ್ಬೇಕಾಗತ್ತೆ. ಆ ಕಾನ್ಸಿಕ್ವೆನ್ಸಸ್ ಗಳ ಮೂಲಕ ಅದನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ
ಅನ್ನೋದರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗತ್ತೆ, ರೂಪುಗೊಳ್ಳುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೊಮ್ಮೆ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಇಲ್ಲಿವರೆಗೂ ನನ್ನ ಮಾತುಗಳನ್ನ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸುಮಂಗಲ ಅವ್ರಿಗೆ. ಮತ್ತೆ ಚರ್ಚೆನಲ್ಲಿ ತಮ್ಮೊಟ್ಟಿಗೆ ಒಂದಷ್ಟು ಮಾತುಗಳು ಮುಂದುವರಿಯುತ್ತೆ. ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿಗಿನ್ನ ಮುಂಚೆ ಧಾರವಾಡ ಕಟ್ಟೆಗೆ ಈಗಾಗಲೇ ಕಳೆದ 2-3 ವರ್ಷಗಳಿಂದಾನು ಕೂಡ ನಿರಂತರವಾಗಿ ಸಾಕಷ್ಟು ಸಾಹಿತ್ಯ ಆಸಕ್ತರು ಶೇಕ್ಸ್ಪಿಯರ್ದು ಒಂದು ನಾವು ಕೋವಿಡ್ ಟೈಮ್ ಅಲ್ಲಿ 12 ಉಪನ್ಯಾಸಗಳನ್ನ ಜರುಗಿಸಿದ್ವಿ. ಆ ಟೈಮಿಂದಾನು ಕೂಡ ಬೇಡಿಕೆ ಇದ್ದಿದ್ದು ಶೇಕ್ಸ್ಪಿಯರ್ನ ಒಟ್ಟು 37 ನಾಟಕಗಳ ಮೇಲೂ ಕೂಡ ಉಪನ್ಯಾಸಗಳು ಕನ್ನಡದಲ್ಲಿ ಜರುಗಬೇಕು ಅಂತ ಬಹಳ ದಿನಗಳ ಬೇಡಿಕೆ ಆಗಿತ್ತು. ಅದನ್ನ ಧಾರವಾಡ ಕಟ್ಟೆ ಆಯೋಜನೆ ಮಾಡುವಂತಹ ಮಹತ್ವದ ನಿರ್ಧಾರ ತೆಗೆದುಕೊಂಡು ಈ ಸೀರೀಸ್ ಜುಲೈ ಅಂತ್ಯದೊಳಗೆ ಪೂರ್ಣಗೊಳ್ಳುತ್ತೆ. ಇಂಗ್ಲಿಷ್ ಸಾಹಿತ್ಯ ದರ್ಶನದ ಭಾಗ 2ರ ಸೀರೀಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಆಗಸ್ಟ್ 2ರಿಂದ ಪ್ರತಿ ಶನಿವಾರ ಈ ಕಾರ್ಯಕ್ರಮಗಳು ಅಂದ್ರೆ ಶೇಕ್ಸ್ಪಿಯರ್ನ ಪ್ರತಿ ನಾಟಕದ ಮೇಲೆ ಉಪನ್ಯಾಸಗಳು ಜರುಗುತ್ತೆ. ಆಗಸ್ಟ್ 2ನೇ ತಾರೀಕು ಶನಿವಾರದಿಂದ ಅದು ಪ್ರಾರಂಭ ಆಗಿ ಸುಮಾರು 11 ತಿಂಗಳುಗಳ, ಯಾಕಂದ್ರೆ ಪ್ರತಿ ಶನಿವಾರ ಮಾತ್ರ ಈ ಕಾರ್ಯಕ್ರಮಗಳು ಜರುಗೋದ್ರಿಂದ 11 ತಿಂಗಳುಗಳ ಕಾಲ ಪ್ರತಿ ಶನಿವಾರನೂ ಕೂಡ ಇದು ನಿರಂತರವಾಗಿ ನಡೀತಾ ಇರುತ್ತೆ. 37 ನಾಟಕಗಳ ಮೇಲೆ. ಅದರಲ್ಲಿ OL ನಾಗಭೂಷಣ ಸ್ವಾಮಿ ಅವರು, C ನಾಗಣ್ಣ ಅವರು, ಹಾಗೇನೆ ಪೂಜಾ ಹಳಿಯಾಳ್ ಮ್ಯಾಮ್ ಅವರು, ಕವಿತಾ ಕುಸುಗಲ್ ಅವರು, ಪರಾಂಡೆ ಮ್ಯಾಮ್ ಅವರು, ಹೀಗೆ ಮಹತ್ವದ ಎಲ್ಲ ಬರಹಗಾರರು, ಈ ನಾಡಿನ ಉಪನ್ಯಾಸಕರುಗಳು ಮಾತನಾಡಲಿದ್ದಾರೆ. ಡೋನು ಸರ್ ಕೂಡ ಅದರಲ್ಲಿ ಕೆಲವು ಉಪನ್ಯಾಸಗಳನ್ನ ಮಂಡಿಸಲಿದ್ದಾರೆ. ಅದರ ಒಂದು ಉದ್ಘಾಟನಾ ಸಮಾರಂಭವನ್ನ ಆಗಸ್ಟ್ 1ನೇ ತಾರೀಕಿನಂದು ಧಾರವಾಡದಲ್ಲಿ ಆಫ್ಲೈನ್ ಒಂದು ಮೋಡ್ ಅಲ್ಲಿ ಅದನ್ನ ಜರುಗಿಸಲಾಗುತ್ತೆ. ಅದರ ಸಂಪೂರ್ಣ ಮಾಹಿತಿಯನ್ನ ಮತ್ತೆ ಆಹ್ವಾನ ಪತ್ರಿಕೆಯನ್ನ ಧಾರವಾಡದ ವೆಬ್ಸೈಟ್ ಅಲ್ಲಿ ಹಾಗೆ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಲಾಗತ್ತೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು, ಅದನ್ನ ಚಂದ ಕಾಣಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋನು ಸರ್ ಅವರು ಕೆಲವು ಪೂರಕ ಮಾತುಗಳಾಡ್ಬೇಕು ಅಂತ ಕೇಳ್ಕೊಳ್ತೇವೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಹುನ್ನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡುವ ಸುಮಂಗಲ್ ಪತ್ತಾರ್ ಇಯಾನ್ ಫ್ಲೆಮಿಂಗನ ಎಂಬ ಕಾದಂಬರಿಯ ಕುರಿತು ಮಾತನಾಡಿದ್ದಾರೆ. ಸುಮಂಗಲ ನನ್ನ ಸಂಶೋಧನಾ ವಿದ್ಯಾರ್ಥಿನಿ. ಸುಮಾರು 50-60 ನಿಮಿಷಗಳ ಕಾಲ ಬಹಳ ನಿರರ್ಗಳವಾಗಿ, ಸರಳವಾಗಿ, ಸಹಜವಾಗಿ ಕನ್ನಡದಲ್ಲಿ ಈ ಮಹತ್ವದ ಜನಪ್ರಿಯ ಬಾಂಡ್ ಸೀರೀಸ್ ಕಾದಂಬರಿಯ ಕುರಿತು ಮಾತನಾಡಿದ್ದನ್ನ ಕೇಳಿ ನನಗೆ ಬಹಳ ಖುಷಿ ಆಯಿತು. ಸುಮಂಗಲ ಕನ್ನಡದಲ್ಲೂ ಹೀಗೆ ಮಾತಾಡ್ತಾಳೆ, ಇಂಗ್ಲಿಷ್ನಲ್ಲೂ ಹೀಗೆ ಮಾತಾಡ್ತಾಳೆ. ಬಹಳ ಸರಳವಾಗಿ, ಸಹಜವಾಗಿ, ಅಷ್ಟೇ ಪ್ರಭಾವಿಯಾಗಿ ಮಾತನಾಡ್ತಾಳೆ. ಸುಮಂಗಲ ಬಗ್ಗೆ ನನಗೆ ಬಹಳ ಭರವಸೆ ಇದೆ. ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಬಹಳ ಮಹತ್ವದ ಕೆಲಸ ಮಾಡುವ ಸಾಮರ್ಥ್ಯ, ಶಕ್ತಿ ಸುಮಂಗಳಲ್ಲಿದೆ. ಸುಮಂಗಳ ಶಕ್ತಿ ಸಾಮರ್ಥ್ಯದಲ್ಲಿ ನನಗೆ ಬಲವಾದ ನಂಬಿಕೆ ಇದೆ. ಶಬ್ದಗಳು ಮತ್ತು ಭಾಷೆ ಅರ್ಥಕ್ಕಾಗಿ ಪರಿತಪಿಸುತ್ತಿರುವ ಈ ಹೊತ್ತಿನಲ್ಲಿ ಶಬ್ದಗಳಲ್ಲಿ ಅರ್ಥ ತುಂಬುವ, ಭಾಷೆಯ ಶಕ್ತಿ ಹೆಚ್ಚಿಸುವ ಕೆಲಸದಲ್ಲಿ ನನ್ನ ವಿದ್ಯಾರ್ಥಿನಿಯರು ತೊಡಗಿಸಿಕೊಂಡಿದ್ದಾರೆ. ಸುಮಂಗಲ ಈ ಪರಂಪರೆಗೆ ಸೇರಿದ್ದಾಳೆ. ಹೀಗಾಗಿ ನನಗೆ ಬಹಳ ಖುಷಿ ಆಗ್ತದೆ, ಹೆಮ್ಮೆ ಅನಿಸ್ತದೆ, ಒಂದು ಸಂತೃಪ್ತವಾದಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡ್ತದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾವಾಗ ನನ್ನ ವಿದ್ಯಾರ್ಥಿಗಳು ಅಥವಾ ನನ್ನ ಜೊತೆಗೆ ಕೆಲಸ ಮಾಡುವ ಯುವ ಅಧ್ಯಾಪಕರು ಬಹಳ ಅದ್ಭುತವಾಗಿ ಮಾತನಾಡುತ್ತಾರೆಯೋ
ಬಹಳ ಪರಿಣಾಮಕಾರಿಯಾಗಿ ಮಾತನಾಡುತ್ತಾರೆಯೋ ಅಥವಾ ಅನೇಕ ಹೊಸ ಸಂಗತಿಗಳನ್ನ, ಹೊಸ ವಿಷಯವನ್ನ ಪ್ರಸ್ತಾಪ ಮಾಡುತ್ತಾರೆಯೋ, ಬಹಳ ಸರಳವಾಗಿ ಮಾತನಾಡುತ್ತಾರೆಯೋ, ಮತ್ತು ಬಹಳ ಅಗಾಧವಾದ ಬದ್ಧತೆಯಿಂದ, ನಿಷ್ಠೆಯಿಂದ ಮಾತನಾಡುತ್ತಾರೆಯೋ, ಆಗ ನನ್ನ ಮನಸ್ಸಿಗೆ ಬಹಳ ಸಮಾಧಾನ, ಶಾಂತಿ, ನೆಮ್ಮದಿ ಅನಿಸ್ತದೆ. ಇದು ನಿಜವಾದ ಮಾತು. ಮತ್ತು ಧಾರವಾಡದ ಕಟ್ಟೆಯ ಉದ್ದೇಶ ಕೂಡ ಇದೇ ಆಗಿದೆ. ಇನ್ನು ಇವತ್ತಿನ ಉಪನ್ಯಾಸದ ಬಗ್ಗೆ ನಾನು ಏನು ಹೇಳ್ಬೇಕಾಗಿಲ್ಲ. ಸುಮಂಗಲ, ಬಹಳ ಚೆನ್ನಾಗಿ ಮಾತನಾಡಿದಮ್ಮ ನೀನು, ಬಹಳ ಖುಷಿ ಆಯ್ತು ನನಗೆ. ಮತ್ತು ಈ ಕಾದಂಬರಿ, ಈ ಬಾಂಡ್ ಸಿರೀಸ್ ಕಾದಂಬರಿಯ ಬಗ್ಗೆ 1 ಗಂಟೆ ಬಹಳ ಗಂಭೀರವಾದ ಉಪನ್ಯಾಸ ನೀಡುವುದು ಬಹಳ ಕಷ್ಟದ ಕೆಲಸ. ನೀವು ಹಾರ್ಡಿ ಬಗೆಗೆ ಮಾತನಾಡ್ರಿ, ಲಾರೆನ್ಸ್ ಬಗೆಗೆ ಮಾತನಾಡ್ರಿ, ಶೇಕ್ಸ್ಪಿಯರ್ನ ಯಾವುದೇ ಒಂದು ಸಾಲನ್ನ ಇಟ್ಟುಕೊಂಡು ನೀವು 1 ಗಂಟೆ ಬಹಳ ಅದ್ಭುತವಾಗಿ ಮಾತನಾಡಬಹುದು. ಆದ್ರೆ ಫ್ಲೇಮಿಂಗನ ಈ ಬಾಂಡ್ ಮಾದರಿಯ ಸಿನಿಮಾಗಳನ್ನ ನೋಡಬಹುದೇ ಹೊರತು ಈ ಕಾದಂಬರಿಯ ಕುರಿತು ಹೀಗೆ ಒಂದು ಬೌದ್ಧಿಕ ವೇದಿಕೆಯ ಮೇಲೆ 1 ಗಂಟೆ ಮಾತನಾಡುವುದು ಕಷ್ಟದ ಕೆಲಸ. ಸುಮಂಗಲ ಈ ಕೆಲಸವನ್ನ ಬಹಳ ಸಮರ್ಥವಾಗಿ ಮಾಡಿದ್ದಾಳೆ. ಖುಷಿ ಆಯ್ತು ನನಗೆ. ಮತ್ತು ಈ ಕಾದಂಬರಿ ಫ್ಲೇಮಿಂಗನ ಈ ಬಾಂಡ್ ಸಿರೀಸ್ ಕಾದಂಬರಿಗಳಲ್ಲಿ ಈ ಕಾದಂಬರಿಗೆ ಒಂದು ಮಹತ್ವದ ಸ್ಥಾನಮಾನವಿದೆ. ಇಲ್ಲಿ ಆತ ಬದುಕಿನ ಬಗ್ಗೆ, ಮನುಷ್ಯ ಸಂಬಂಧಗಳ ಬಗ್ಗೆ, ಬೇರೆ ಬೇರೆ ಸಂಗತಿಗಳ ಬಗ್ಗೆ ಸ್ವಲ್ಪ ಮಾತನಾಡ್ತಾನೆ. ಅಲ್ಲಿ ಅದ್ಭುತವಾದ ಸಾಲುಗಳು ಕೂಡ ಈ ಕಾದಂಬರಿಯಲ್ಲಿ ಇವೆ. ಅಂದ್ರೆ ಫ್ಲೇಮಿಂಗನ ಒಳಗಡೆ ಇರ್ತಕ್ಕಂತ ಒಬ್ಬ ಶುದ್ಧ ಪರಿಶುದ್ಧ ಲೇಖಕ, ಚಿಂತಕ ಈ ಕಾದಂಬರಿಯಲ್ಲಿ ಅಲ್ಲಲ್ಲಿ ತನ್ನ ಮುಖವನ್ನ ತೋರಿಸಿದ್ದಾನೆ. ಕಾದಂಬರಿಯುದ್ದಕ್ಕೂ ಅವನ ಅದ್ಭುತವಾದ ಸಾಹಿತ್ಯಿಕ ಮುಖ ಕಾಣಿಸಿಕೊಳ್ಳುವುದಿಲ್ಲ, ಆದ್ರೆ ಕೆಲವು ಸಾಲುಗಳಲ್ಲಿ ನಿಶ್ಚಿತವಾಗಿ ಕಾಣಿಸಿಕೊಳ್ಳುತ್ತದೆ. ನಾನು 2 ಕಾರಣಗಳಿಂದಾಗಿ ಸುಮಂಗಲ ಈ ಉಪನ್ಯಾಸವನ್ನ ಮೆಚ್ಚಿಕೊಂಡೆ. ಒಂದು, ಈ ಕಾದಂಬರಿಯನ್ನ ಮನೋವಿಶ್ಲೇಷಣಾತ್ಮಕವಾದ ದೃಷ್ಟಿಕೋನದಿಂದ ನೋಡಿರೋದು, ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಅದಲ್ಲ, ಅದು ಒಂದು ಹೊಸ ಪ್ರಯತ್ನ. ಮತ್ತು ಇಂಥ ಕಾದಂಬರಿಗಳನ್ನ, ಅಂದ್ರೆ ಈ ಪತ್ಯಧಾರಿ ಕಾದಂಬರಿಗಳನ್ನ, ಈ ಬಾಂಡ್ ಮಾದರಿಯ ಕಾದಂಬರಿಗಳನ್ನ ನಾವು ಮನೋವಿಜ್ಞಾನದ ನೆಲೆಯಿಂದ ನೋಡ್ಲೇಬೇಕು. ಯಾಕಂದ್ರೆ ಈ ಕ್ರೈಮ್ ಅನ್ನೋದೇನಿದೆಯಲ್ಲ, ಕ್ರೈಮ್ ಅನ್ನೋದು ಘಟಿಸೋದು ಮೊದಲು ನಮ್ಮ ಬುದ್ಧಿಯಲ್ಲಿ. ಯಾವುದೇ ಅಪರಾಧ ಮೊದಲು ಸಂಭವಿಸುವುದು ನಮ್ಮ ಬುದ್ಧಿಯಲ್ಲಿ ಮತ್ತು ನಮ್ಮ ಮನಸ್ಸಿನಲ್ಲಿ. ಸೊ ಆ ಪಾತ್ರದ ಬುದ್ಧಿಯನ್ನ, ಮನಸ್ಸನ್ನ ತಿಳಿದುಕೊಳ್ಳದೆ ಹೋದ್ರೆ ಆ ಅಪರಾಧದ ಮೂಲ ಸ್ವರೂಪವನ್ನ ಕಂಡುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆಗೆ ಡಾಸ್ತೋವ್ಸ್ಕಿಯ ಯಾವುದೇ ಕಾದಂಬರಿಯನ್ನ ಓದಬಹುದು ನೀವು, ಎಸ್ಪೆಷಲಿ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಕಾದಂಬರಿಯನ್ನ ಓದಿದಾಗ ನಮಗೆ ಈ ಮಾತಿನ ಅರಿವಾಗ್ತದೆ. ಹೀಗಾಗಿ ಇಲ್ಲಿಯ ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳ ಮನಸ್ಥಿತಿಯ ಬಗ್ಗೆ ಅಥವಾ ಅವರ ಮನೋರಂಗದಲ್ಲಿ ಆಗ್ತಕ್ಕಂಥ ವಿವಿಧ ರೀತಿಯ ವ್ಯವಹಾರದ ಬಗ್ಗೆ, ಜಿಜ್ಞಾಸೆಯ ಬಗ್ಗೆ ಸುಮಂಗಲ ಬಹಳ ಚೆನ್ನಾಗಿ ಮಾತನಾಡ್ತೀನಿ. ಮತ್ತು ಒಂದು ವಿಶ್ಲೇಷಣೆ ನನಗೆ ಬಹಳ ಚೆನ್ನಾಗಿ ಹಿಡಿಸ್ತು, ಒಂದು ರಿಮಾರ್ಕ್. ಈ ಉಪನ್ಯಾಸದಲ್ಲಿ ಸುಮಂಗಲ ಅನೇಕ ಕಡೆ ಬಹಳ ಮಹತ್ವದ ಅಬ್ಸರ್ವೇಷನ್ಸ್ ಕೂಡ ಮಾಡಿದ್ರು ಜೀವನದ ಬಗ್ಗೆ, ಬೇರೆ ಬೇರೆ ಸಂಗತಿಗಳ ಬಗ್ಗೆ. ಒಂದು ಅಬ್ಸರ್ವೇಷನ್ ನನಗೆ ಇಷ್ಟ ಆಯ್ತು. ಏನಂದ್ರೆ, ಏಕಾಂಗಿಯಾಗಿ ಕುಳಿತು ವ್ಯಕ್ತಿ ತನ್ನ ದುಸ್ವಪ್ನದ ಬಗ್ಗೆ ಅಥವಾ ತನ್ನ ಭೀಕರ ಆಘಾತಗಳ ಬಗ್ಗೆ ನೆನಪು ಮಾಡಿಕೊಳ್ಳುವುದರ ಮೂಲಕ ಅವುಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಸುಮಂಗಲ ಹೇಳಿದ್ರು. ಬಹಳ ಸರಿಯಾದ ಮಾತು. ಯಾಕಂದ್ರೆ ಇದನ್ನೇ ಕಥಾರ್ಸಿಸ್ ಅಂತಕ್ಕಂಥ ಶಬ್ದ ಕೂಡ ಬಳಸಿದ್ರು. ಕಥಾರ್ಸಿಸ್ ಮಾಡಿಕೊಳ್ಳುವುದಕ್ಕೆ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ಅವಕಾಶವನ್ನ ನೀಡ್ತಾ ಇರ್ತದೆ. ಯಾರು ಕಥಾರ್ಸಿಸ್ ಮಾಡ್ಕೊಳ್ತಾರ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಯಾರಿಗೆ ಕಥಾರ್ಸಿಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ವೋ ಅವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಮತ್ತು ಯಾರು ಕಥಾರ್ಸಿಸ್ ಮಾಡಿಕೊಳ್ತಾರೆಯೋ ಅವರು ಪಾಪ ಪ್ರಜ್ಞೆಯಿಂದ ಕೂಡ ಬಳಲೋದಿಲ್ಲ. ಯಾಕಂದ್ರೆ ಅದರಿಂದೆಲ್ಲ ಮುಕ್ತಿ ಬಂದ್ಬಿಡ್ತಾರೆ. ಒಂದು ಸಲ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ಅಂದ್ಕೊಂಡ್ರೆ, ಅಥವಾ ನಾವು ಮಾಡಿದ ಪಾಪದ ಕ್ಷಣಗಳನ್ನ ನೆನಪು ಮಾಡಿಕೊಂಡು ಒಂದಿಷ್ಟು ಕಣ್ಣೀರು ಸುರಿಸಿದರೆ ಆ ಕಣ್ಣೀರಿನಲ್ಲಿ ಪಾಪ ತೊಡೆದು ಹೋಗ್ಬಿಡ್ತದೆ. ಪಾಪ ಪ್ರಜ್ಞೆಯಲ್ಲಿ ಅಪರಾಧ ಮನೋಭಾವ, ಅಪರಾಧ ಕೃತ್ಯ ಅಳಿಸಿ ಹೋಗ್ಬಿಡ್ತದೆ.
ಹೀಗಾಗಿ ಆಗಾಗ ಮನುಷ್ಯ ಏಕಾಂಗಿಯಾಗಿ ಕುಳಿತುಕೊಂಡು ತನ್ನ ಗತ ಜೀವನದ ಬಗ್ಗೆ, ತಾನು ಇಲ್ಲಿಯವರೆಗೆ ನಡೆದು ಬಂದ ದಾರಿಯ ಬಗ್ಗೆ, ಅಥವಾ ತಿಳಿದೋ ತಿಳಿದೆಯೋ ತಾನು ಮಾಡಿದ ತಪ್ಪುಗಳ ಬಗ್ಗೆ, ಕೆಟ್ಟ ಕೆಟ್ಟ ನಡವಳಿಕೆಗೆ ಬಗ್ಗೆ ಚಿಂತೆ ಮಾಡ್ಬೇಕಾಗ್ತದೆ. ನಾನು ಒಂದೊಂದ್ಸಲ ಮಾಡಿದ ಅನಿಸ್ತದೆ, ಅಯ್ಯೋ ಎಷ್ಟು ಕೆಟ್ಟದಾಗಿ ನಾನು ಬಿಹೇವ್ ಮಾಡಿದ್ದೀನಲ್ಲ ಅಂತ ನನಗೂ ಅನಿಸ್ತದೆ. ಬೇರೆ ರೀತಿಯಾಗಿ ನಾನು ಆ ವ್ಯಕ್ತಿಗೆ ಪ್ರತಿಸ್ಪಂದಿಸಬಹುದಾಗಿತ್ತು ಅಂತ ಅನಿಸ್ತದೆ. ಹಾಗೆ ಅನಿಸ್ತಾನೆ ಇರಬೇಕು. ಯಾವಾಗ ನಾವು ಪಶ್ಚಾತ್ತಾಪದ ದಾರಿಗಳನ್ನ ಮುಚ್ಚುತ್ತೇವೆಯೋ, ಯಾವಾಗ ನಾವು ಆತ್ಮಾವಲೋಕನದ ದಾರಿಗಳನ್ನು ಮುಚ್ಚುತ್ತೇವೆಯೋ ಆಗ ನಾವು ಅಧಂಪತನದ ದಾರಿಯಲ್ಲಿ ಇರ್ತೇವೆ. ಹೀಗಾಗಿ ನಾವು ಎಂತ ಜಗತ್ತಿನಲ್ಲಿ ಬದುಕಿದ್ದೇವೆ. ನಮ್ಮ ಫೇಸ್ಬುಕ್ ನೋಡ್ರಿ, ವಾಟ್ಸಪ್ ಗ್ರೂಪ್ ನೋಡ್ರಿ, ಎಲ್ಲೂ ಯಾರು ಯಾವ ಸಂದರ್ಭದಲ್ಲೂ ಒಂದು ಇಂಥ ಮಾತನಾಡೋದಿಲ್ಲ. ಇಲ್ಲ ನಾನೇ ಸರಿ, ಎಲ್ಲರೂ ನಾನೇ ಸರಿ. ಹಾಗಿದ್ರೆ ಯಾರು ತಪ್ಪು ಮಾಡುವವರು? ಸೊ ಕಟ್ಟೆ ಮೇಲೆ ಕುಳಿತು ನಾವೆಲ್ಲ ನಮ್ಮ ತಪ್ಪುಗಳ ಬಗ್ಗೆ ಕೂಡ ವಿಚಾರ ಮಾಡಬೇಕು. ನಮ್ಮ ನಡೆದು ಬಂದ ದಾರಿಯ ಮೇಲೆ ನಾವು ಕಣ್ಣಾಡಿಸ್ಬೇಕು. ಅನೇಕ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯ ಉಪನ್ಯಾಸ ಆಗಿತ್ತು. ಇದು ಈ ಕಾದಂಬರಿಯ ಬಗ್ಗೆ, ಈ ಲೇಖಕನ ಬಗ್ಗೆ ನಾನು ಕೆಲವೇ ಮಾತುಗಳನ್ನ ಆಡ್ತೇನೆ. ನೀವು ಸುಮಂಗಲ ಜೊತೆ ನೀವು ಸಂವಾದವನ್ನ, ಚರ್ಚೆಯನ್ನ ಮಾಡ್ಬೋದು. ದ ಸ್ಪೈ ಹೂ ಲವ್ಡ್ ಮೀ, ಈ ಕಾದಂಬರಿಯ ಶೀರ್ಷಿಕೆಯಲ್ಲಿ ಒಂದು ಆಕರ್ಷಣೆ ಇದೆ. ಈ ಕಾದಂಬರಿಯ ಶೀರ್ಷಿಕೆ ಓದಿದ್ರೆ ಕಾದಂಬರಿ ಓದ್ಬೇಕು ಅನಿಸ್ತದೆ ನನಗೆ. ಯಾರು ಸ್ಪೈ, ಯಾರನ್ನ ಪ್ರೀತಿ ಮಾಡಿದ, ಯಾಕೆ ಪ್ರೀತಿ ಮಾಡಿದ? ಯಾಕಂದ್ರೆ ಸ್ಪೈ ಆದವ್ರು ಯಾರನ್ನೋ ಪ್ರೀತಿ ಮಾಡೋ ಹಾಗಿಲ್ಲ. ಯಾಕಂದ್ರೆ ಪ್ರೀತಿ ಮಾಡಿದ್ರೆ ನೀವು ಯಾರನ್ನ ಪ್ರೀತಿ ಮಾಡಿದ್ರೆ ಹಾಗೆ ಎಲ್ಲ ವಿಷಯ ಹೇಳ್ಬಿಡ್ತೀರಿ. ಹೀಗಾಗಿ ಸ್ಪೈ is not supposed to love anybody. He can love only his profession. ಆದ್ರೆ ಈ ಕಾದಂಬರಿಯ ಶೀರ್ಷಿಕೆ ದ ಸ್ಪೈ ಹೂ ಲವ್ಡ್ ಮೀ. ಈ ಶೀರ್ಷಿಕೆಯನ್ನು ಓದಿ ನಾನು ಈ ಕಾದಂಬರಿಯನ್ನು ಓದಿದ್ದು ಸುಮಂಗಲ. ನಾನು ಇದೊಂದೇ ಕಾದಂಬರಿ ಓದಿದ್ದೇನೆ. ಫ್ಲೇಮಿಂಗ್ ಇಸ್ ನಾಟ್ ಮೈ ಫೇವರೇಟ್ ರೈಟರ್. ಕಲಂದರ್ ಅವ್ರು ಹೇಳ್ತಾರೆ ನಾನು ಓದಿಲ್ಲ ಅಂತ. ಓದಿ ಸರ್. ಇದು ಜೇಮ್ಸ್ ಬಾಂಡ್ ಮಾಲೆಯಲ್ಲಿನ 10ನೆಯ ಕಾದಂಬರಿ ಮತ್ತು ಫ್ಲೇಮಿಂಗ್ನ 9ನೆಯ ಕಾದಂಬರಿ. 10ನೆಯ ಕೃತಿ, 9ನೆಯ ಕಾದಂಬರಿ. ರೋಜರ್ ಮೋರ್ ನನ್ನ ಬಹಳ ಪ್ರೀತಿಯ ನಟ. ನೋಡಿ, ಲಂಡನ್ಗೆ ಹೋದ್ರೆ ನಿಮಗೆ ಜೇಮ್ಸ್ ಬಾಂಡ್ ಸ್ಟ್ರೀಟ್ ಸಿಗ್ತದೆ, ಆದ್ರೆ ಫ್ಲೇಮಿಂಗ್ ಸ್ಟ್ರೀಟ್ ಸಿಗುದಿಲ್ಲ. ಜೇಮ್ಸ್ ಬಾಂಡ್ ಸ್ಟ್ರೀಟ್ ಇದೆ, ಬಹಳ ಅದ್ಭುತವಾದಂತ ಒಂದು ಓಣಿ, ಅತ್ಯಂತ ಎತ್ತರದ ಕಟ್ಟಡಗಳು, ಅದ್ಭುತವಾದ ರಸ್ತೆಗಳು, ದೀಪಗಳು, ಹೋಟೆಲ್ಗಳು. ಇಂಗ್ಲೆಂಡ್ ಅಲ್ಲಿ ಇರೋದು ಬರೇ ಕಂದ್ರವರೇ ಹೋಟೆಲ್ಗಳು, ಬಾರ್ಗಳು. ಅದನ್ನೇ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12-1 ಗಂಟೆಗೆ ತನಕ ನೀವು ಆರಾಮ್ ಕುಡಿದು ಡಾನ್ಸ್ ಮಾಡ್ಬೋದು. ನಮ್ಮಲ್ಲೂ ಕೂಡ ಭಾರತೀಯರು ಲಂಡನ್ ನಗರವನ್ನ ಬೀರಿಸುವ ಹಾಗೆ ನಾವೆಲ್ಲ ಬೆಳಿಗ್ಗೆ 10ರಿಂದ ರಾತ್ರಿ 3 ಗಂಟೆವರೆಗೆ ಬಾರ್ಗಳಲ್ಲಿ ಕುಡಿದು ಕುಪ್ಪಳಿಸ್ತಾ ಇದ್ದೇವೆ. ಆ ಮಾತು ಬೇರೆ. ಜೇಮ್ಸ್ ಬಾಂಡ್ ಸ್ಟ್ರೀಟ್ಗೆ ಹೋಗಿ ಬರ್ಬೇಕು ನೀವು. ರೋಜರ್ ಮೋರ್ ಅದ್ಭುತವಾದಂತ ನಟ. ಅವನು ಇಲ್ಲೂ ಕೂಡ ಬಾಂಡ್ ಪಾತ್ರದಲ್ಲಿ ಈ ಬಾಂಡ್ ಪಾತ್ರವನ್ನ ನಿರ್ವಹಿಸಿದ್ದಾನೆ. ಆಮೇಲೆ ಇದು ಫ್ಲೇಮಿಂಗ್ನ ಕಾದಂಬರಿ ಆಧಾರಿತ 3ನೇ ಚಲನಚಿತ್ರ, ವಿಚ್ ರೋಜರ್ ಮೋರ್ ಪ್ಲೇಡ್ ದಿ ಲೀಡಿಂಗ್ ರೋಲ್. ನಾನು ಜೇಮ್ಸ್ ಬಾಂಡ್ ಸೀರೀಸ್ ಎಲ್ಲ ಮೂವಿಗಳನ್ನ ನೋಡಿದ್ದೀನಿ, ಕಾದಂಬರಿಗಳನ್ನ ಓದಿಲ್ಲ. ಇದು ಅತ್ಯಂತ ಕಿರಿದಾದ ಕಾದಂಬರಿ, ಬಹಳ ದೊಡ್ಡ ಕಾದಂಬರಿ ಏನಲ್ಲ. ಆಮೇಲೆ ಇದರಲ್ಲಿ ಹೆಚ್ಚು ಅಶ್ಲೀಲತೆ ಇದೆ ಎಂಬ ಕಾರಣಕ್ಕಾಗಿ ಅನೇಕ ದೇಶಗಳಲ್ಲಿ ಈ ಕಾದಂಬರಿಯನ್ನ ಬ್ಯಾನ್ ಮಾಡಲಾಗಿತ್ತು. ನೋಡ್ರಿ, ನಾವು ಹೇಳ್ತೀವಿ ಯುರೋಪ್ ಬಹಳ ಮುಕ್ತವಾದ ಸಮಾಜ, ಅಲ್ಲಿ ಲೈಂಗಿಕ ಮುಕ್ತತೆ ಇದೆ, ಹಾಗೆ ಹೀಗೆ ಅಂತ ಹೇಳಿ. ನೀವು ಇಂಗ್ಲೆಂಡ್ ಹೋಗಿ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದೇ ಆರ್ ಮೋರ್ ಟ್ರೆಡಿಷನಲ್ ದೆನ್ ವಿ ಆರ್, ಮೋರ್ ಕನ್ಸರ್ವೇಟಿವ್ ದೆನ್ ವಿ ಆರ್. ಅಲ್ಲೂ ಕೂಡ ನಮ್ಮಷ್ಟು ಅಶ್ಲೀಲತೆ, ನಮ್ಮಷ್ಟು ಮುಕ್ತ ಲೈಂಗಿಕತೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಭಾರತದಲ್ಲಿ. ಸೊ ನಾವು ಒಂದು ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ನಾಗರಿಕತೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವೆಲ್ಲ ಮಾತನಾಡ್ತೇವೆ. ಅದೇ ಹೊತ್ತಿಗೆ ನಮ್ಮ ಯುವಕರು ಹೇಗೆ ತಮ್ಮ ಜೀವನವನ್ನ ಮೋಸ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಗಮನ ಹೋಗುತ್ತಿಲ್ಲ. ಕಟ್ಟೆ ಮೇಲೆ ಕುಳಿತ ನಾವು ನಮ್ಮ ಸಮಾಜದ ಬಗ್ಗೆ ನೋಡ್ಬೇಕು. ನಮ್ಮ ಮಕ್ಕಳು ಏನೇನ್ ಮಾಡ್ತಾ ಇದ್ದಾರೆ, ವಿಶ್ವವಿದ್ಯಾಲಯದಲ್ಲಿ, ಕಾಲೇಜುಗಳಲ್ಲಿ ಅವ್ರು ಬರೀ ಓದ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಹೀಗೆಲ್ಲ ಇದೆ, ಇರ್ಲಿ. ಆಮೇಲೆ ಬ್ರಿಟನ್ ನಲ್ಲಿ ಕೂಡ ಈ ಕಾದಂಬರಿ ಅನೇಕ ವರ್ಷಗಳವರೆಗೆ ಈ ಕಾದಂಬರಿ ಪೇಪರ್ ಬ್ಯಾಕ್ ಆವೃತ್ತಿಯಲ್ಲಿ ಪ್ರಕಟ ಆಗ್ಲೇ ಇಲ್ಲ. ಮೋಸ್ಟ್ಲಿ ಅವನು ಸತ್ ಮೇಲೆ, ಫ್ಲೇಮಿಂಗ್ ಸತ್ ಮೇಲೆ ಈ ಕಾದಂಬರಿ ಪ್ರಕಟ ಆಗ್ತಿತ್ತು. ಆಮೇಲೆ ಈ ಕಾದಂಬರಿ
ಹಿಂದಿನ ಬಾಂಡ್ ಕಾದಂಬರಿಗಳಿಗಿಂತ ಹೆಚ್ಚು ಭಿನ್ನವಾದದ್ದು. ಸುಮ್ಮನೆ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೇನೆ ನಿಮಗೆ. ಒಂದೇನಿದೆ ಅಂದ್ರೆ ಇಲ್ಲಿ ಟೆಕ್ನಿಕ್, ಇದು ಫಸ್ಟ್ ಪರ್ಸನ್ ನರೇಷನ್ ಈ ಕಾದಂಬರಿಯಲ್ಲಿ ಇದೆ. ಪ್ರಥಮ ಪುರುಷ ನಿರೂಪಣೆ ಮಾದರಿ ಇಲ್ಲಿ ಇದೆ. ಮತ್ತೆ ಇದರ ವಸ್ತುವಿನ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಕಾದಂಬರಿಯಲ್ಲಿ ನಮಗೆ ಕೆಲವು ಅದ್ಭುತವಾದ ಸಾಲುಗಳು ಸಿಗ್ತವೆ ಬದುಕಿನ ಬಗ್ಗೆ ಮತ್ತು ಜೀವನ ನಶ್ವರತೆಯ ಬಗ್ಗೆ, ಸಾವಿನ ಬಗ್ಗೆ ಕೆಲವು ಸಾಲುಗಳು ಈ ಕಾದಂಬರಿಯಲ್ಲಿ ಸಿಗ್ತವೆ. ಒಂದು 3-4 ಸಾಲುಗಳನ್ನ ನಾನು ಸುಮ್ಮನೆ ಪ್ರಸ್ತಾಪ ಮಾಡಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಒಂದ್ ಕಡೆ ಯು ಕ್ಯಾನ್ ರಿಕಲೆಕ್ಟ್ ಸುಮಂಗಲ. This is a beautiful line. This is one of the beautiful lines that you can find in this short but very beautiful novel. You start to die the moment you are born. ಇದು ನನಗೆ ಬಹಳ ಹಿಡಿಸಿದಂತ ಸಾಲು. ನೀನು ಜನಿಸಿದ ಕ್ಷಣದಿಂದಲೇ ನೀನು ಸಾಯಲು ಪ್ರಾರಂಭಿಸುವೆ. You start to die. It doesn't take you die. You start to die the moment you are born. ಅನ್ನೋದು. ಇದ್ರ ಬಗ್ಗೆ ವಿಚಾರ ಮಾಡಿದ್ರೆ ನಾವು ಜನಿಸಿದ ಮೇಲೆ ಏನ್ ಮಾಡ್ತಾ ಇದ್ದೇವೆ? ಜನನ ಆದ ಮೇಲೆ ನಮ್ಮ ಪ್ರಯಾಣ ಎಲ್ಲಿಗೆ ಅನ್ನೋದು. ಅಂದ್ರೆ ಜನನ ಆದ ಮೇಲೆ ನಮ್ಮ ಪ್ರಯಾಣ ಸಾವಿನೆಡೆಗೆ ಅಂತ. ಸೊ ಸಾವು, ಬದುಕು ಮತ್ತು ಸಾವು ಈಗ ಕಾಲದಲ್ಲಿಯೇ ನಡೆಸ್ತಾ ಇರ್ತವೆ. ಯು ಆರ್ ಬಾರ್ನ್ ಅಂಡ್ ಯು ಡೈ, ಯು ಆರ್ ಬಾರ್ನ್ ಯು ಡೈ. ಅದನ್ನೇ ಶೇಕ್ಸ್ಪಿಯರ್ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಹೇಳ್ತಾನಲ್ಲ, ಕವರ್ಸ್ ಡೈ ಮೆನಿ ಅ ಟೈಮ್ ಬಿಫೋರ್ ದೇ ಡೈ ಅಂತ. ಅದಲ್ಲ, ಹೇಡಿಗಳು ತಾವು ಸಾಯುವ ಮೊದಲೇ ಅನೇಕ ಸಲ ಸತ್ತು ಹೋಗಿರುತ್ತಾರೆ. ಶೂರನಾದವನು, ಧೀರನಾದವನು ಜೀವನದಲ್ಲಿ ಒಂದೇ ಸಲ ಸಾಯುತ್ತಾನೆ ಅಂತ. ದ ವೇಲಿಯನ್ ಟೇಸ್ಟ್ ಡೆತ್ ಬಟ್ ಒನ್ಸ್, ಹೀಗೇನೋ ಒಂದು ಅದ್ಭುತವಾದಂತಹ ಡೈಲಾಗ್ ಇದೆ. ಸೊ ಹೀಗೆ ಪ್ರತಿನಿತ್ಯ ನಾವು ಜನಿಸ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಅದ್ರ ಫ್ಲೇಮಿಂಗ್ ಏನ್ ಹೇಳ್ತಾನೆ, ಜನಿಸಿದ ಕ್ಷಣದಿಂದಲೇ ನಾವು ಸಾಯಲು ಪ್ರಾರಂಭಿಸುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಇಂಥ ಸಾಲುಗಳು ನಮಗೆ ಜೀವನದ ಬಗ್ಗೆ, ಜೀವನದ ನಶ್ವರತೆಯ ಬಗ್ಗೆ ನಮ್ಮಲ್ಲಿ ದೊಡ್ಡ ಮಟ್ಟದ ಅರಿವನ್ನ ಮೂಡಿಸ್ತವೆ. ನಾವು ಒಂದು ದೊಡ್ಡ ಸ್ಪರ್ಧೆಯ ಜಗತ್ತಿನಲ್ಲಿದ್ದೇವೆ, ಅಧಿಕಾರದ ಬೆನ್ನು ಹತ್ತಿದ್ದೇವೆ, ಪ್ರಶಸ್ತಿ ಪುರಸ್ಕಾರ ಜನಪ್ರಿಯತೆಯ ಬೆನ್ನು ಹತ್ತಿದ್ದೇವೆ. ಇದರಲ್ಲಿ ನಾನು ಏನನ್ನಾದ್ರೂ ಮಾಡಬಹುದು. ಯಾಕಂದ್ರೆ ಯಶಸ್ಸು ಮ್ಯಾನೇಜ್ಮೆಂಟ್ನವ್ರು ಕಲಿಸಿದ್ದಾರೆ. ವಾಟ್ ಮ್ಯಾಟರ್ಸ್ ಇನ್ ಲೈಫ್ ಈಸ್ ಸಕ್ಸೆಸ್. ಜೀವನದಲ್ಲಿ ಯಶಸ್ಸು ಮಾತ್ರ ಮುಖ್ಯ. ಯಶಸ್ಸನ್ನು ಪಡೆಯುವುದಕ್ಕೆ ಬೇಕಾದ್ರೂ ಮಾಡಬಹುದು. ಶಿಷ್ಯ ಗುರುವಿಗೆ ಮೋಸ ಮಾಡಬಹುದು, ಗುರು ಶಿಷ್ಯನಿಗೆ ಮೋಸ ಮಾಡಬಹುದು, ಹೆಂಡತಿ ಗಂಡನಿಗೆ ಮೋಸ ಮಾಡಬಹುದು, ಗಂಡ ಹೆಂಡತಿಗೂ ಮೋಸ ಮಾಡಬಹುದು. ಇನ್ನು ಸ್ನೇಹಿತರಿಗೆ ಚೂರಿ ಹಾಕುವುದು ಬಹಳ ಸರಳವಾದದ್ದು. ಯಾಕಂದ್ರೆ ಅದನ್ನ ಮಾಡಿದಾಗ್ಲೇ ನೀವು ಮುಂದೆ ಬರ್ತೀರಲ್ಲ. ನಾನು ವಿಸಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಬೇರೆ ಯಾರು ವಿಸಿ ಆಗದಂತೆ ತಡೆಯಬೇಕು. ನನಗೆ ಒಂದು ದೊಡ್ಡ ಪ್ರಶಸ್ತಿ ಬಂದ ಮೇಲೆ ನೆಕ್ಸ್ಟ್ ಗುರಿ ಏನು ಅಂದ್ರೆ, ಇಲ್ಲಪ್ಪ ನಮ್ಮ ವಿದ್ಯಾರ್ಥಿನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ಪ್ರಶಸ್ತಿ ಬರ್ಲಿ ಅಂತಲ್ಲ, ಹೇಗೆ ಅವಳಿಗೆ ಈ ಪ್ರಶಸ್ತಿ ಬರದ ಹಾಗೆ ತಪ್ಪಿಸಬಹುದು ಅನ್ನೋದು. ಇಂತಹ ಒಂದು ಜಗತ್ತಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ನಮ್ಮ ಸಾಂಸ್ಕೃತಿಕ ಜಗತ್ತು ಹೀಗಾಗಿದೆ, ನಮ್ಮ ಸಾಹಿತ್ಯಿಕ ಜಗತ್ತು ಹೀಗಾಗಿದೆ. ನಾವು ಸಾಹಿತಿಗಳು ಸಂತರಲ್ಲ, ಸಾಂಸ್ಕೃತಿಕ ಜಗತ್ತಿನಲ್ಲಿ ಕೆಲಸ ಮಾಡುವವರು ನಾವಲ್ಲ. ಅದಕ್ಕಾಗಿ ಇಲ್ಲಿ ಅದೇ ಹೇಳಿದ್ರೆ, ಭಾಷೆ ಸೋಲ್ತಾ ಇದೆ, ಶಬ್ದಗಳು ಅರ್ಥ ಕಳೆದುಕೊಳ್ತಾ ಇದ್ದಾವೆ, ಡಿವಲ್ಯೂಷನ್ ಆಫ್ ಲ್ಯಾಂಗ್ವೇಜ್ ಅಂತೀವಲ್ಲ, ಅದೆಲ್ಲ ಆಗ್ತಾ ಇದೆ. ಸೊ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ನಾವು ಶಬ್ದಗಳಿಗೆ ಅರ್ಥ ತುಂಬುವ, ಭಾಷೆಯನ್ನ ಗೆಲ್ಲಿಸುವ ಕೆಲಸವನ್ನು ಮಾಡಬೇಕು. ಯಾವಾಗ ನಾವು ಭಾಷೆಯನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ, ನಾವು ನಮ್ಮ ಜೀವನದಲ್ಲಿ ನಾವು ಜೀವನವನ್ನ ಗೆಲ್ಲಿಸ್ಬೇಕು. ಜೀವನವನ್ನ ಗೆಲ್ಲಿಸಿದಾಗಲೇ ಭಾಷೆ ಗೆಲ್ತದೆ. ಜೀವನ ಸೋತಾಗ ಭಾಷೆ ಸೋಲ್ತದೆ. ಅದಕ್ಕೆ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ ನಾಟಕದಲ್ಲಿ ಹೇಳ್ತಂದ, ವರ್ಡ್ಸ್ 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 ವರ್ಡ್ಸ್. ಹಾಗೆ ಶಬ್ದಗಳಾಗೇ ಉಳಿಬಾರ್ದು. ಅದಕ್ಕೆ ಭಾಷೆ ಒಂದು ಸೂತಕ ಅಂತ ಅಲ್ಲಮಪ್ರಭು ಹೇಳಿದ. ಈ ಭಾಷೆಯ ಬಗ್ಗೆ ಎಲ್ಲರೂ ಚಿಂತನೆಯನ್ನ ನಾವು ಮಾಡ್ತಾ ಇರ್ತೇವೆ, ನಾವು ಮಾಡ್ಬೇಕಾದದ್ದು. ಇದು ಇನ್ನೊಂದು ಸಾಲಿದೆ. ಲವ್ ಆಫ್ ಲೈಫ್ ಈಸ್ ಬಾರ್ನ್ ಆಫ್ ದಿ ಅವೇರ್ನೆಸ್ ಆಫ್ ಡೆತ್, ಆಫ್ ದಿ ಡ್ರೆಡ್ ಆಫ್ ಇಟ್ ಅಂತಾನೆ ಅವನು. ಅಂದ್ರೆ ಸಾವಿನ ಅರಿವಿನಿಂದ, ಬಾರ್ನ್ ಆಫ್ ದಿ ಅವೇರ್ನೆಸ್ ಆಫ್ ಡೆತ್, ಸಾವಿನ ಅರಿವಿನಿಂದ. ಇನ್ನೊಂದು ಆಫ್ ದಿ ಡ್ರೆಡ್ ಆಫ್ ಇಟ್, ಸಾವಿನ ಭಯದಿಂದ ಜೀವನ ಪ್ರೀತಿ ಹುಟ್ಟುತ್ತದೆ. ಬಹಳ ಅದ್ಭುತವಾದಂತಹ ಸಾಲು. ನನಗೆ ಇದರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲವೇ ಇಲ್ಲ, ಜಗಳವೇ ಇಲ್ಲ. ನಾನು ಸಂಪೂರ್ಣವಾಗಿ ನೆನ್ಪಿಡ್ತೇನೆ.
ಅದೇನಂದ್ರೆ ಜೀವನದ ಅರ್ಥ ಆಗೋದೇ ಸಾವಿನ ಅರಿವಿನಿಂದ. ಇಫ್ ಯು ಡು ನಾಟ್ ಥಿಂಕ್ ಆಫ್ ಡೆತ್, ಯು ಕ್ಯಾನ್ ನೆವರ್ ಥಿಂಕ್ ಆಫ್ ಲೈಫ್. ಸಾವು ಅರ್ಥ ಆದಾಗಲೇನೆ ಜೀವನ ಅರ್ಥ ಆಗೋದು. ಹೀಗಾಗಿ ಸಾವಿನ ಭಯ ಇರಬಾರ್ದು. ನಾವು ಇಲ್ಲ ಸಾವಿರ ಬಗ್ಗೆ ಚಿಂತೆ ಮಾಡಿದ್ರೆ ಹೇಳ್ತಾರೆ ಹೆಚ್ಚು ಸಾವಿರ ಬಗ್ಗೆ ಚಿಂತೆ ಮಾಡಬಾರ್ದು, ಯಾಕೆಂದ್ರೆ ನೀವು ಜಲ್ದಿ ಸತ್ತು ಹೋಗ್ಬಿಡ್ತೀರಿ ಅಂತೇಳಿ. ಹುಟ್ಟಿದ್ದೇ ಸಾಯೋದಕ್ಕಾಗಿ, ಸಾಯಲೇಬೇಕಲ್ಲ. ಸೊ ಸಾವು ನಿಶ್ಚಿತ, ಸಾಯಲೇಬೇಕು ಅಂದಾಗ ಸಾವಿರ ಬಗ್ಗೆ ಯಾಕೆ ಚಿಂತೆ ಮಾಡಬಾರ್ದು? ಜೂಲಿಯಸ್ ಸೀಸರ್ ನಾಟಕದಲ್ಲಿ ಅದನ್ನೇ ಹೇಳ್ತಾನೆ, ನಾವು ಶೇಕ್ಸ್ಪಿಯರ್ ಹೇಳ್ತಾನೆ, ಜಗತ್ತಿನಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ, ಏನಂತಂದ್ರೆ ಜೀವನದಲ್ಲಿ ಮನುಷ್ಯ ಸಾಯುವುದು ನಿಶ್ಚಯ ಸತ್ಯ ಅಂತ ಗೊತ್ತಾದ ಮೇಲೂ ಕೂಡ ಏಕೆ ಮನುಷ್ಯ ಸಾವಿನ ಬಗ್ಗೆ ಚಿಂತೆ ಮಾಡ್ತಾನೆ? I just do not understand. And when we know that death is certain, death is absolutely certain, then why do you fear death? ಅನ್ನೋದು. ಅದಕ್ಕೆ ಸಾವಿನ ಅರಿವಿನಿಂದ, ಸಾವಿನ ಭಯದಿಂದ ಜೀವನ ಪ್ರೀತಿ ಹೆಚ್ಚುತ್ತದೆ. ಅಂದ್ರೆ ಸಾವಿನ ಬಗ್ಗೆ ಹೆಚ್ಚು ಚಿಂತೆ ಮಾಡಿದಾಗ್ಲೆಲ್ಲ ನೀವು ಜೀವನವನ್ನ ಪ್ರೀತಿ ಮಾಡ್ತೀರಿ, ಹೆಚ್ಚು ಜೀವನವನ್ನ ಪ್ರೀತಿ ಮಾಡ್ತೀರಿ. ಜೀವನ ಪ್ರೀತಿ ಇದು ಬಹಳ ಮುಖ್ಯ. ಲವ್ ಆಫ್ ಲೈಫ್ ಅನ್ನೋದು ಬಹಳ ಮುಖ್ಯ. ಇನ್ನೊಂದು ಸಾಲು ಅದನ್ನ ಹೇಳಿದ್ರಿ, ಅದನ್ನ ಪ್ರಸ್ತಾಪ ಮಾಡಿ ನಾನು ಮಾತು ಮುಗಿಸ್ತೇನೆ. ಲೋನ್ಲಿನೆಸ್ ಬಿಕಮ್ಸ್ ಎ ಲವರ್, ಸಾಲಿಟ್ಯೂಡ್ ಎ ಡಾರ್ಲಿಂಗ್ ಸಿನ್. ಇದ್ರ ಬಗ್ಗೆ ನಾನು ಬಹಳತ್ತ ಆಲೋಚನೆ ಮಾಡಿದೆ. ನಮಗೆ ಲೋನ್ಲಿನೆಸ್ ಮತ್ತು ಸಾಲಿಟ್ಯೂಡ್ ಇವೆರಡು ಒಂದೇ ಅಲ್ಲ. ಲೋನ್ಲಿನೆಸ್ ಅಂದ್ರೆ ಒಂಟಿತನ, ಸಾಲಿಟ್ಯೂಡ್ ಅಂದ್ರೆ ಏಕಾಂತತೆ ಮತ್ತು ಒಂಟಿತನ. ದೇರ್ ಇಸ್ ನೋ ಚಾಯ್ಸ್, ಆದ್ರೆ ಏಕಾಂತತೆಯಲ್ಲಿ ಚಾಯ್ಸ್ ಇರ್ತದೆ. ಸೊ ಹೀಗಾಗಿ ಒಂಟಿತನ ಪ್ರೇಮಿ ಆಗ್ತದೆ, ಏಕಾಂತತೆ ಪ್ರಿಯವಾದ ಪಾಪ ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ದೀರ್ಘವಾದ ಒಂಟಿತನ, ಸುದೀರ್ಘವಾದ ಒಂಟಿತನ ನಮ್ಮನ್ನ ಸೆಲೆಕ್ಟಿವ್ ಆಗಿ ಮಾಡ್ತದೆ, ಡೆಸ್ಟ್ರಕ್ಟಿವ್ ಆಗಿ ಮಾಡ್ತದೆ. ಬಹಳ ದೀರ್ಘಕಾಲದವರೆಗೆ ಒಂಟಿತನ ಅನುಭವಿಸಿದರೆ ನಾವು ಕ್ರೂರಿ ಆಗ್ತೇವೆ, ಮನುಷ್ಯರನ್ನ ದ್ವೇಷಿಸಲು ಪ್ರಾರಂಭಿಸ್ತೇವೆ, ಸೆಲೆಕ್ಟಿವ್ ಆಗ್ತೇವೆ. ಅಂದ್ರೆ ಏನೆಲ್ಲ ಅಪಚಾರ, ಅತ್ಯಾಚಾರ ಮಾಡುವ ಸಾಧ್ಯತೆ ಇರ್ತದೆ. ಏಕಾಂತತೆ ನಮ್ಮ ಆಯ್ಕೆಯಾಗಿರುವುದರಿಂದ ಇದು ಸುಖ ಮತ್ತು ನೈತಿಕ ಸಂಘರ್ಷಕ್ಕೆ ಕಾರಣೀಭೂತವಾಗುತ್ತದೆ ಅಂತ ಅವನು ಹೇಳ್ತಾನೆ. ಅಂದ್ರ ಏಕಾಂತತೆ, ಸಾಲಿಟ್ಯೂಡ್ ಈಸ್ ಅವರ್ ಚಾಯ್ಸ್. ಇಲ್ಲ ನಲ್ಲಿ 100 ಜನ, ಈಗ ನೋಡಿ ಉದಾಹರಣೆಗೆ 10 ಜನರ ಮಧ್ಯೆ ನಾನು ಏಕಾಂತವನ್ನು ಬಯಸ್ತೇನೆ. ಇಲ್ಲಪ್ಪ ಈ ಮಾತುಗಳು ಬೇಡ, ನಾನು ಕೂತ್ಕೋಬೇಕು, ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತೀವಲ್ಲ, ಅದು ಏಕಾಂತತೆ, ಅದು ಸಾಲಿಟ್ಯೂಡ್. ಅಲ್ಲಿ ಚಾಯ್ಸ್ ಇದೆ. ಲೋನ್ಲಿನೆಸ್ ದಲ್ಲಿ ಚಾಯ್ಸ್ ಇಲ್ಲ. ಅಲ್ಲಿ ಇದ್ರ ಬಗೆಗೆ ಅವನು ಮಾತನಾಡ್ತಾನೆ. ಅಂದ್ರೆ ಒಂಟಿತನ ವ್ಯಕ್ತಿಯ ಆಯ್ಕೆ ಅಲ್ಲ, ಏಕಾಂತತೆ ನಮ್ಮ ಆಯ್ಕೆಯಾಗಿರ್ತದೆ. ಹೀಗೆ ಲೋನ್ಲಿನೆಸ್ ಬಿಕಮ್ಸ್ ಎ ಲವರ್, ಸಾಲಿಟ್ಯೂಡ್ ಎ ಡಾರ್ಲಿಂಗ್ ಸಿನ್ ಅಂತಕ್ಕಂಥ ಮಾತನ್ನ ಫ್ಲೇಮಿಂಗ್ ಹೇಳ್ತಾನೆ. ಇಂಥ ಅನೇಕ ಸಾಲುಗಳ ಮೂಲಕ ಬದುಕಿನ ಬಗ್ಗೆ ಮತ್ತು ಸಂಬಂಧಗಳ ಬಗ್ಗೆ, ಪ್ರೀತಿಯ ಬಗ್ಗೆ, ದ್ವೇಷದ ಬಗ್ಗೆ, ಕೆಲವು ಮಹತ್ವದ ಅನಿಸಿಕೆಗಳ ಮೂಲಕ, ಅನುಭವಗಳ ಮೂಲಕ ನಮ್ಮಲ್ಲಿ ಒಂದು ಅದ್ಭುತವಾದ ಅರಿವನ್ನು ಮೂಡಿಸುವ ಕೆಲಸ ಫ್ಲೇಮಿಂಗ್ ಈ ಕಾದಂಬರಿಯಲ್ಲಿ ಮಾಡ್ತಾನೆ. ಇಂಥ ಮಹತ್ವದ ಕೃತಿಯ ಕುರಿತು ಸುಮಂಗಲ ಚೆನ್ನಾಗಿ ಮಾತನಾಡಿದ್ದಾನೆ. ನಾನು ಸುಮಂಗಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೊಂದು ವಿಷಯ, ಧಾರವಾಡದಲ್ಲಿ ಒಂದು 3 ಆಫ್ಲೈನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ವಿಜಯಲಕ್ಷ್ಮಿ ಆಗ್ಲೇ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ತಿಂಗಳ 26ರಂದು ಧಾರವಾಡದ ಬೇಂದ್ರೆ ಭವನದಲ್ಲಿ ಧಾರವಾಡ ಕಟ್ಟೆಯ ಕಾರ್ಯಕ್ರಮ ಜರುಗಲಿದೆ. ಅದರ ಎಲ್ಲ ವಿವರವನ್ನ ವಿಜಯಲಕ್ಷ್ಮಿ ನಿಮಗೆ ನೀಡ್ತಾರೆ. ಆಮೇಲೆ ಆಗಸ್ಟ್ 1ರಂದು ಧಾರವಾಡದ ಬೇಂದ್ರೆ ಭವನದಲ್ಲಿ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲೆಯ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ನಮ್ಮ ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವ ನನ್ನ ಮಿತ್ರ, ಸ್ನೇಹಿತ
ಶಿವಾನಂದ್ ಕೆಳಗಿನ ಮನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. NH ಕಲ್ಲೂರ್, ಅವನು ನನ್ನ ಕ್ಲಾಸ್ಮೇಟ್, ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ, ಆತ ಮಾತನಾಡಲಿದ್ದಾನೆ. ಆಮೇಲೆ ಸೆಪ್ಟೆಂಬರ್ 5ರಂದು ನಾವು ಧಾರವಾಡ ಕಟ್ಟೆಯ 10ನೆಯ ವಾರ್ಷಿಕೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತು ಇಡೀ ಒಂದು ದಿನ ವಿಚಾರ ಸಂಕಿರಣ ನಡೆಸೋದು. ವಿಚಾರ ಸಂಕಿರಣದ ವಿಷಯ ಏನಂತಂದ್ರೆ ಏನಿಲ್ಲ, ಧಾರವಾಡ ಒಂದು ಸ್ಮರಣೆ. 100 ವರ್ಷದ ಧಾರವಾಡದ ಬೇಂದ್ರೆ ಭವನದಲ್ಲಿ ಕುಳಿತುಕೊಂಡು ಧಾರವಾಡ ಕಟ್ಟೆಯ ವೇದಿಕೆಯ ಮೇಲೆ ನೆನಪು ಮಾಡಿಕೊಡೋದು. 1 ವರ್ಷದ ಧಾರವಾಡ. ಆ ಕಾಲದ ಸಾಹಿತಿಗಳು, ಸಂಗೀತಗಾರರು, ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ನಾಟಕ ರಂಗಭೂಮಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ಆ ಕಾಲದ ಧಾರವಾಡ, ಅವರ ಸಾಮಾಜಿಕತೆ, ಆ ಪರಿಸರ, ಆ ಸಾಧನಕೇರಿ, ಆ ಬೇಂದ್ರೆ ಭವನ, ಬೇಂದ್ರೆ ಮನೆ, ಧಾರವಾಡದಲ್ಲಿ ಅನೇಕ ಮನೆಗಳಿವೆ, ಹಳೆಯ ಮನೆಗಳಿವೆ. ಇದೆಲ್ಲದರ ಬಗೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಾವೆಲ್ಲ ಕುಳಿತುಕೊಂಡು ಸ್ಮರಣೆ ಮಾಡೋಣ. ಒಂದು 8-10 ಜನ ಧಾರವಾಡದ ಹಳೆ ತಲೆಮಾರಿನ, ನಮ್ಮ ತಲೆಮಾರಿನ ವಿದ್ವಾಂಸರು ಮಾತನಾಡಿದ್ದಾರೆ. ಸಂಜೆ ವಾರ್ಷಿಕೋತ್ಸವ ನಡೀತಾ ಇದೆ, ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. ಈ ಎಲ್ಲ ಕಟ್ಟೆ ಕಾರ್ಯಕ್ರಮ ಪ್ರತಿ ವರ್ಷ ಧಾರವಾಡದಲ್ಲಿ 2 ಕಾರ್ಯಕ್ರಮಗಳಿಗೆ ನಿಮಗೆ ಆಮಂತ್ರಣ ನೀಡ್ತೇವೆ. ಒಂದು ಸೆಪ್ಟೆಂಬರ್ 5 ವಾರ್ಷಿಕೋತ್ಸವ, ಮತ್ತು ಧಾರವಾಡ ಕಟ್ಟೆಯ ಸಾಹಿತ್ಯೋತ್ಸವ, ಅದನ್ನ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಪ್ರತಿ ವರ್ಷ ಮಾಡುವ ವಿಚಾರ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಟ್ಟೆಯೊಂದಿಗೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಸಾಕು. ಎಲ್ಲರಿಗೂ ನಮಸ್ಕಾರ. ನೀವು ಸಂವಾದವನ್ನ, ಚರ್ಚೆಯನ್ನು ಮುಂದುವರಿಸಬಹುದು. ಎಲ್ಲರಿಗೂ ಶುಭವಾಗಲಿ. ಸರ್, ಧನ್ಯವಾದಗಳು ಸರ್. ಈಗ ಚರ್ಚೆಗೆ ಅವಕಾಶ ಇದೆ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅಥವಾ ಪೂರಕವಾದ 1-2 ಮಾತುಗಳಿದ್ರೆ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡಬಹುದು. ನಮಸ್ಕಾರ ಮೇಡಮ್. ತಾವು ಚೆನ್ನಾಗಿ ಮಾತಾಡಿದ್ರಿ ಇವತ್ತು. ನಾವು ಬಾಂಡ್ ಸಿನಿಮಾ ಬಹಳ ನೋಡಿದೇವು. ನಾವು ಬಾಂಡ್ ಸಿನಿಮಾ ನೋಡಿದೇವೆ ನಾವು ಈಗ ಮನೋವೈಜ್ಞಾನಿಕ ವಿಶ್ಲೇಷಣೆ ದೃಷ್ಟಿಯಿಂದ, ಸಮಾಜ ಸಂಘರ್ಷ ದೃಷ್ಟಿಯಿಂದ ನೋಡ್ಲೇ ಇಲ್ಲ. ನಾವ್ ಏನಾದ್ರು ಪುಸ್ತಕ ಓದಿದ್ರೆ ಸೀರಿಯಸ್ ಪುಸ್ತಕನೇ ಬೇರೆ, ಗೂಢಚಾರಿ ಪುಸ್ತಕನೇ ಬೇರೆ, ಆ ಅರ್ಥನೇ ಬೇರೆ. ನಾವು ಓದ್ಬೇಕಾದ್ರೆ ನಾವು ಮನೋಭಾವನೆ ಅದೇ ಇರ್ತಿತ್ತು. ಅದು ನಾವು ಅದನ್ನ ಬೇರೆ ಆಯಾಮ ಹುಡುಕ್ತಿದ್ದಿಲ್ಲ. ಮೊದಲನೇ ಬಾರಿಗೆ ನಾನು ಒಬ್ಬ ಗೂಢಚಾರಿ ಕಥೆಯನ್ನ ಇಷ್ಟು ಮನೋವೈಜ್ಞಾನಿಕ ವಿಶ್ಲೇಷಣೆಗಳ ಆಯಾಮದಿಂದ ನೋಡ್ಬೋದು ಅಂತ ನನಗೆ ಅನ್ನಿಸ್ತು. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಯು ಹ್ಯಾವ್ ಎ ಗುಡ್ ಬ್ರೈಟ್ ಫ್ಯೂಚರ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬಹುದು. ಇಲ್ಲ ಅಂತಂದ್ರೆ ಮೇಲೆ ಚರ್ಚೆ ಆಗ್ಬೇಕಾಗಿದೆವು. ನೀವು ಪ್ರಶ್ನೆಗಳನ್ನೇ ಕೇಳಬೇಕಂತೇನಿಲ್ಲ, ಸುಮ್ಮನೆ ಪೂರಕವಾಗಿ ಮಾತನಾಡಬಹುದು. ಅಥವಾ ಸಾಹಿತ್ಯದ ಬೇರೆ ವಿಷಯದ ಕುರಿತು ಕೂಡ ಸಣ್ಣದು 1-2 ನಿಮಿಷ 3 ನಿಮಿಷ ನೀವು ಮಾತಾಡಿದ್ರು ತಪ್ಪೇನಿಲ್ಲ. ಒಟ್ಟಾರೆ ಕಟ್ಟೆ ಮೇಲೆ ಉಪನ್ಯಾಸ ಆದ್ಮೇಲೆ ಒಂದು ಸಣ್ಣ ಚರ್ಚೆ ಆಗ್ಬೇಕು. ಅಧ್ಯಕ್ಷರು ಸಾವಿನ ಬಗ್ಗೆ ಮಾತಾಡಿದ್ರು. ನಮ್ಮಲ್ಲಿ ಒಬ್ಬ ಸಂತ ಹೇಳ್ತಾನೆ, ದಿನಕ್ಕೆ 1 ಬಾರಿನಾದ್ರೂ ನನ್ನ ಸಾವಿನ ಬಗ್ಗೆ ನಾನು ಯೋಚನೆ ಮಾಡ್ಬೇಕಂತೆ, ಆಗ ನನ್ನ ಜೀವನ ನೇರವಾಗುತ್ತಂತೆ. ನಿಜ ಅವ್ರು ಹೇಳಿದ್ದು, ಆ ಸಂತರ ಮಾತು ಅಕ್ಷರಶಃ ನಿಜ. ಕಲಂದವರು ಬೇರೆ ಪ್ರಶ್ನೆಗಳು ಮಾತುಗಳು ಇಲ್ಲ ಎನ್ನುವುದಾದ್ರೆ ವಿಜಯಲಕ್ಷ್ಮಿ ಕಾರ್ಯಕ್ರಮವನ್ನ ಮುಗಿಸ್ಬಹುದು. ಬಸಮ್ಮ ಅವರಿದ್ದಾರೆ. ನಮಸ್ಕಾರ ಮ್ಯಾಮ್. ಸೈಕೋ ಅನಾಲಿಟಿಕಲ್ ವೇ ಒಳಗ್ ನೀವು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ ಮ್ಯಾಮ್. ನಂಗೆ ತುಂಬಾ ಸಂತೋಷ ಆಯ್ತು. ಇಂದಿನ ಚಾಲೆಂಜಸ್ಗಳು ಪ್ರತಿಯೊಬ್ರು
ಫೇಸ್ ಮಾಡ್ತಾರೆ ಅನ್ನುವಂತ ಮನವರಿಕೆ ಈ ಒಂದು ನಾವೆಲ್ದಿಂದ ಎಲ್ಲರಿಗೂ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಅಂದ್ರೆ ಈ ಕ್ಯಾರೆಕ್ಟರ್ ನಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರ ಸಮಸ್ಯೆನೂ ಇದೇ ತರನಾಗಿ ಮಾಡರ್ನ್ ಡೇಸ್ ಒಳಗ ಬಹಳ ಬ್ಯೂಟಿಫುಲ್ ಆಗಿ ಸಿಗ್ಮಂಡ್ ಫ್ರಾಯ್ಡ್ನ ಒಂದು ಸೈಕೋ ಅನಾಲಿಟಿಕಲ್ ತತ್ವವನ್ನು ಬರ್ತಿದ್ರಲ್ಲ, ಅದು ಬಹಳ ಚೆನ್ನಾಗಿ ಇತ್ತು ಮೇಡಮ್ ನಿಮ್ಮ ಡಿಸ್ಕಷನ್. ನಿಜವಾಗ್ಲೂ ನನಗೆ ಇನ್ನೊಂದು ಖುಷಿ ಆಯ್ತು, ನಮ್ಮ ಹುಣ್ಣೂರಲ್ಲೇ ನೀವು ವರ್ಕ್ ಮಾಡ್ತಾ ಇರೋದು ಖುಷಿ ಆಯ್ತು. ನಾನು ಇಲ್ಲೇ ಜಮಖಂಡಿಯಲ್ಲೇ ಇರೋದು ಮೇಡಮ್, PV ಕಾಲೇಜಲ್ಲಿ. ಕಂಗ್ರಾಚುಲೇಷನ್ ಮೇಡಮ್, ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ ಮೇಡಮ್. ಅಲ್ಲ ಬಸಮ್ಮ ಮೇಡಮ್ ಅವ್ರೆ, ನೀವು ಜಮಖಂಡಿಲಿ ಇದ್ದೀರಿ, ಸುಮಂಗಲ ಬಾಗಲಕೋಟೆಲಿ ಇದ್ದಾಳೆ. ನೀವೆಲ್ಲರೂ ಸೇರಿ ಬಾಗಲಕೋಟೆಯಲ್ಲಿ ಅಥವಾ ಜಮಖಂಡಿಯಲ್ಲಿ ಧಾರವಾಡ ಕಟ್ಟೆದು ಒಂದು ಕಾರ್ಯಕ್ರಮ ಮಾಡಿ, ಜಿಲ್ಲೆಗೊಂದು ಕಟ್ಟೆ ಮಾಡೋಣ. ಧಾರವಾಡ ಕಟ್ಟೆಯನ್ನ ಥ್ಯಾಂಕ್ ಯು ಸರ್. ವಿ ಆರ್ ರೆಡಿ ಸರ್, ಎವರ್ ರೆಡಿ ಸರ್. ಅವರು ಬಾಗಲಕೋಟೆ ಅಲ್ಲ ಸರ್, 1 ಕಿಲೋಮೀಟರ್ ಅಲ್ಲೇ ನಮ್ ಕಾಲೇಜು ಅವ್ರ ಕಾಲೇಜ್ ಇರೋದು ಸರ್. ನನ್ಗೆ ಆದ್ರೆ ಧಾರವಾಡ ಕಟ್ಟೆಯಿಂದ ನಾವು ಪರಿಚಿತರಾದ್ವಿ ಸರ್, ಇಲ್ಲ ಇದ್ದು ನನ್ಗೆ ಪರಿಚಿತ ಇರ್ಲಿಲ್ಲ. ನಾನು ಧಾರವಾಡ ಕಟ್ಟೆಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅಂದ್ರೆ ಇಲ್ಲೇ ನಮ್ಗೆ ಮತ್ತೆ ಫ್ರೆಂಡ್ಶಿಪ್ ಆಯ್ತು ಇಷ್ಟ. ನಾವು ಧಾರವಾಡ ಕಟ್ಟೆಯನ್ನ ನಿಮ್ಮೂರವರೆಗೂ ತರೋಣ. ಶೋರ್ ಸರ್, ನನ್ಗೆ ಅದೇ ಆಸೆ ಇದೆ. ಈ ಕಡೆ ಬಂದೇ ಇಲ್ಲ ಸರ್, ಈ ಭಾಗದ ನೀವು ಒಂದ್ಸಲ ಜಮಖಂಡಿ ಬರ್ಬೇಕು ಸರ್. ಮೇಡಮ್ ನಾನು ಆ ಕಡೆ ಎಲ್ಲ ತಿರುಗಾಡ್ತಿರ್ತೀನಿ, ನಾನ್ ನಿಮಗೆ ಮಾಹಿತಿ ಕೊಟ್ಟಿಲ್ಲ. ಸರ್ ಜಮಖಂಡಿಗೆ ನಾನು ಧಾರವಾಡ ಕಟ್ಟೆಯಿಂದ ನಿಮ್ ಪರಿಚಯ ಸರ್. ನಾನ್ ಜಮಖಂಡಿ ಒಳಗ್ ನಿಮ್ದ ಪರಿಚಯನೇ ಇರ್ಲಿಲ್ಲ ಸರ್. ನನ್ ನಿಜವಾಗ್ಲೂ ನಂಗೆ ಧಾರವಾಡ ಕಟ್ಟೆ ಪ್ಲಾಟ್ಫಾರ್ಮ್ ಸಿಕ್ಕಾಗಿಂದ ಬಹಳ ಸಂತೋಷ ಆಗಿದೆ ಸರ್. ನಾನು ಯಾವುದೇ ಪ್ರೋಗ್ರಾಮ್ ಅನ್ನು ಮಿಸ್ ಮಾಡದೆ ನೋಡ್ತೀನಿ ಸರ್. ಇಲ್ಲಿ ಸಾಹಿತ್ಯದ ಬಹಳ ಅಭಿರುಚಿ ಇದೆ ಸರ್. ಜಮಖಂಡಿಯಲ್ಲಿ ನಿಜವಾಗ್ಲೂ ನೀವು ತರಲೇಬೇಕ್ರು ಧಾರವಾಡ ಕಟ್ಟೆ ಸರ್. ಖಂಡಿತವಾಗಿಯೂ ಅಲ್ಲಿಯೂ ನನ್ನ ಅನೇಕ ಜನ ವಿದ್ಯಾರ್ಥಿಗಳು, ಸ್ನೇಹಿತರು ಇದ್ದಾರೆ. ವೆಂಕಟಗಿರಿ ದ್ರವ ಇದ್ದಾನೆ, ನಾರಾಯಣಕರ್ ಅಂತ ನಮ್ಮ ಕ್ಲಾಸ್ಮೇಟ್ ಇದ್ದಾನೆ, ಅನೇಕ ಜನ ಸಾಹಿತಿಗಳಿದ್ದಾರೆ. ಒಂದು ಮಾಡೋಣ, ಕೆಲಸ ಮಾಡೋಣ. ಶೋರ್ ಸರ್, ಮಾಡೋಣ ಸರ್. ನೀವು ಪ್ರಾರಂಭ ಮಾಡಿ ಸರ್, ನಮ್ಮ ಜಮಖಂಡಿ ಕಲಿಸ್ಕೊಡ. ಶೋರ್ ಸರ್, we are always with ಧಾರವಾಡ ಕಟ್ಟೆ ಸರ್. ನಮಸ್ತೆ ರೀ ಮೇಡಮ್ ಸರ್. ನಮಸ್ತೆ ರೀ, ನಾನು ರತ್ನಾಕರ್ ಅಂತ ಹೇಳಿ. ನನಗೂ ಬಹಳ ಖುಷಿ ಆಯ್ತು ರೀ ಮೇಡಮ್, ಬಹಳ ಚೆನ್ನಾಗಿ ಕ್ಲಾಸ್ ಹೇಳಿದ್ರಿ. ನಾನು ಕೂಡ ನನ್ನ ಹುಣ್ಣೂರು, ನಮ್ಮ ಅವ್ವನ ತವ್ರ ಮನೆ ಹುಣ್ಣೂರು, ಅಲ್ಲಿ ಪೂಜಾರಿ ಮಣಿತಾನ ಅಂತ ಹೇಳಿ. ನಾವು ಮುಧೋಳದಲ್ಲಿ ಇರೋದು. ಈಗ ನಾನು ಮಳಲಿಯಲ್ಲಿ ವರ್ಕ್ ಮಾಡ್ತೀನಿ ಟೀಚರ್ ಆಗಿ. ನಾನು ರತ್ನಾಕರ್ ಸಿರೋಳ್ ಅಂತ ಹೇಳಿ ಸರ್ ಜೊತೆಗೆ ಮಾತಾಡಿದ್ದೀನಿ, ಆಲ್ರೆಡಿ ಡಿಸ್ಕಷನ್ ಕೂಡ ಮಾಡಿದೀವಿ. ಈಗ ಮತ್ತೆ ಪ್ರತಿಯೊಂದು ಈ ಧಾರವಾಡ ಕಟ್ಟೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀವಿ ಬಹಳ ಒಂದು ಉತ್ಸುಕತೆಯಿಂದ. ಮತ್ತೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ, ಪ್ರತಿಯೊಂದು ಉಪನ್ಯಾಸಕ್ಕೂ ಸಹ ಬಹಳ ಚೆನ್ನಾಗಿ ಮೂಡಿ ಬರುತ್ತಾರೆ. ಯಾಕಂದ್ರೆ ಯಾವ ರೀತಿ ಇದೆ ಅಂದ್ರೆ ನಮ್ಮ ಜೀವನದ ಒಂದು ಯಾವ ರೀತಿ ನಾವು ಇರಬೇಕು, ನಾವು ಯಾವ ರೀತಿ ನಾವಿನ್ನು ಅಧ್ಯಯನ ಮಾಡಬೇಕು, ಆನಂತರ ಜೀವನದ ಒಂದು ತಿರುಳು ಏನು ಅಂತ ಹೇಳಿ ನಾವು ಇಲ್ಲಿ ಹಲವಾರು ವಿಷಯಗಳನ್ನ ಕಲ್ತಿದ್ದೀನಿ ಈ ಒಂದು ಕಟ್ಟೆಯಲ್ಲಿ. ಜೊತೆಗೆ ಆ ಒಂದು ವಿಚಾರಗಳನ್ನ ನಾನು ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಗುರು ಬಳಗಕ್ಕೆ, ನಾನು ಕೂಡ ಒಬ್ಬ RP ವರ್ಕ್ ಮಾಡ್ತೀನಿ ಸರ್ ಇಲ್ಲಿ ಮುಧೋಳದಲ್ಲಿ. ಅಲ್ಲೆಲ್ಲ ಹೋದಾಗೆಲ್ಲ ಈ ಒಂದು ಇಲ್ಲಿರ್ತಕ್ಕಂಥ ವಿಚಾರಗಳನ್ನ ಮತ್ತೆ ಈ ಧಾರವಾಡ ಕಟ್ಟೆ ಬಗ್ಗೆ, ಮತ್ತೆ ಇಲ್ಲಿ ನಾವು ಡಿಸ್ಕಷನ್ ಮಾಡಿದ ಬಗ್ಗೆ, ಮತ್ತೆ ನಾವು ತಿಳ್ಕೊಂಡದ ಬಗ್ಗೆ ಅಲ್ಲೆಲ್ಲ ಕೂಡ ಹಂಚ್ಕೊಳ್ತೀನಿ. ಬಹಳ ಖುಷಿ ಆಗುತ್ತೆ ಸರ್. ಬನ್ನಿ ಸರ್, ಈ ಕಡೆ ಕೂಡ ಕಾರ್ಯಕ್ರಮ ಮಾಡೋಣ. ಎಲ್ಲಾರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಫ್ರೆಂಡ್ಸ್ ಅದಾರ ಸಾಕಷ್ಟು, ನಮ್ದು ದೊಡ್ಡ ಸರ್ಕಲ್ ಇದೆ ರೀ. ಎಲ್ಲಾರು ಕೂಡ ಸಪೋರ್ಟ್ ಮಾಡ್ತೀವಿ ಸರ್. ಇನ್ನೂ ಕೂಡ ಬೆಳೆಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ರತ್ನಾಕರ್, ನಿಮ್ಮ ಆಮಂತ್ರಣವನ್ನ ನಾನು ಸ್ವೀಕಾರ ಮಾಡಿದ್ದೇನೆ. ಮುಧೋಳ ಹಿಂದೆ ನಾನು ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಬಡಿಗೇರ್ ಅವ್ರು ಇದಾರ, ಇಂಗ್ಲಿಷ್ ಪ್ರೊಫೆಸರ್ ಇದಾರಲ್ಲ, ನಿವೃತ್ತರಾಗಿದ್ದಾರಲ್ಲ. ಹಾ ಸರ್, ಇದಾರಲ್ಲ ಅಲ್ಲಿ ಮುಧೋಳದಲ್ಲಿ. ಸರ್ ಹೆಸರು ಕೇಳಿದೀನಿ ಸರ್, ಬಟ್ ನಂದು ಆಕ್ಚುಲಿ ಎಲ್ಲ ನನ್ನ ಎಜುಕೇಶನ್ ಎಲ್ಲ ಜಮಖಂಡಿ ಸರ್, BLD ಕಾಲೇಜ್. ನೀವಿದೆ ನಾರಾಯಣ್ ಸರ್ ಅಂದ್ರಲ್ಲ, ನಾರಾಯಣಕರ್ ಸರ್ ನಮ್ಮ ಗುರುಗಳು ಸರ್. ಅವರು ಕೂಡ ನನಗೆ BLD ಕಾಲೇಜಲ್ಲಿ ಸರ್ ಬಾರಿ ನಮ್ಮ ಸರ್ ನನಗೆ ಫೇವ್ರೇಟ್ ಟೀಚರ್ ರೀ. ನಾನು ಅವ್ರಿಗೆ ಫೇವ್ರೇಟ್ ಸ್ಟೂಡೆಂಟ್ ರೀ. ನನ್ ಕ್ಲಾಸ್ಮೇಟ್ ಆತ ನಾರಾಯಣಕರ್ಗೆ ನಾನು ಹೇಳ್ತೀನಿ ನಿಮಗೆ. ಆಮೇಲೆ ಮುಧೋಳದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ. ನಾನು ಆ ಕಡೆ
ಮುಧೋಳ ಮೇಲೆ ಹಾಯ್ದು ಜಮಖಂಡಿ ಮುಧೋಳ ಹಿಂಗ್ ಧಾರವಾಡಕ್ಕೆ ಹೋಗ್ತಿರ್ತೀನಿ. ಬೆಳಗ್ಗೆ ಹೊತ್ತು ಜಮಖಂಡಿಯಲ್ಲಿ, ಮಧ್ಯಾಹ್ನ ನಿಮ್ಮಲ್ಲಿ ಹೀಗ್ ಬಂದು ನಾನೇ ಬಂದು ಹೋಗ್ಬಿಡ್ತೀನಿ. ನಾನು ಮಾಹಿತಿ ಕೊಡ್ತೀನಿ, ಅನುಕೂಲ ಆದ್ರೆ ಸುಮ್ಮನೆ ಒಂದಿಷ್ಟು ಜನ ಸ್ನೇಹಿತರು ಸೇರೋಣ ಅಂತ. ಹಾ ಸರ್, ಹ್ಞೂ ಸರ್ ಗ್ಯಾರಂಟಿ ಸರ್. ಈ ಕೆಲಸ ಆಗ್ಬೇಕು, ಉದ್ದಕ್ಕೂ ಈ ಕೆಲಸ ಆಗ್ಬೇಕು. ನಾನು ಸುಮ್ಮನೆ ಹೋಗ್ತಿರ್ತೀನಿ, ಮಾರ್ಗ ಮಧ್ಯದಲ್ಲಿ ಇರ್ತೀನಿ. ಏನು ನನಗೇನು ಭಾರ ಆಗುದಿಲ್ಲ, ಹೊರೆ ಆಗುದಿಲ್ಲ. ವಿಶೇಷವಾದಂತ ಯಾವ ತಯಾರಿನೂ ಬೇಕಾಗಿಲ್ಲ. ಹಾ ಸರ್. ನಾವೇನ್ರಿ ಕಟ್ಟೆ ಜನ, ಕಟ್ಟೆ ಇದ್ರೆ ಸಾಕು. ಇಲ್ಲ ಸರ್, ನಮ್ ಮುಧೋಳದಲ್ಲಿ ಸರ್ ಇದು ಕನ್ನಡ ಸಾಹಿತ್ಯ ಭವನ ಇದೆ ಸರ್. ನಾನು ಕೂಡ ಕೆಲವೊಂದು ಪೋಯಮ್ಸ್ ಬರ್ದೀನಿ ಸರ್, ಒಂದ್ 40-50 ಬರ್ದೀನಿ ಸರ್. ಬಟ್ ನಾವ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಸರ್. ಅಲ್ಲಿ ಕನ್ನಡ ಸಾಹಿತ್ಯ ಭವನಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ಇರ್ತಾವ ಸರ್, ಅಲ್ಲಿ ಪಾಲ್ಗೊಂಡಿರ್ತೀವಿ. ಅದ್ರ ಅಧ್ಯಕ್ಷರು ಬಹಳ ಸರ್, ಆನಂದ್ ಪೂಜಾರಿ ಅಂತ ಹೇಳಿ. ಹಾಗಾಗಿ ಅಲ್ಲೇ ಕೂಡ ಒಂದ್ಸರಿ ಮಾಡೋಣ ಸರ್, ಕನ್ನಡ ಸಾಹಿತ್ಯ ಭವನದಲ್ಲೇ ಮಾಡ್ಕೊಳ್ಳೋಣ ಸರ್. ಸರಿ, ನಾನು ನಿಮ್ಗೆ ಹೇಳ್ತೀನಂತೆ. ನೀವು ನಿಮ್ಮ ನಂಬರ್ ಅನ್ನ ಶೇರ್ ಮಾಡಿ ನಮ್ಮ ವಿಜಯಲಕ್ಷ್ಮಿ ಅವರಿಗೆ ಕಳಿಸ್ಕೊಡಿ, ನಾನು ತಗೋತೀನಿ. ಥ್ಯಾಂಕ್ ಯು. ನಮಸ್ತೆ. ವಿಜಯಲಕ್ಷ್ಮಿ, ಕಾರ್ಯಕ್ರಮ ಮುಗಿಸ್ಬಹುದು ನೀವು, ಮತ್ತೆ ಮಾತುಗಳು ಇಲ್ಲ ಅನ್ನೋದಾದ್ರೆ ಮುಗಿಸ್ಬೋದು. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಯಾನ್ ಫ್ಲೆಮಿಂಗ್ ಅವರ ಮಹತ್ವದ ಕಾದಂಬರಿಯ ಕುರಿತಾಗಿ ಬೇರೆನೇ ಒಂದು ಆಯಾಮದಿಂದ ಹೊಸ ರೀತಿನಲ್ಲಿ ಅದನ್ನ ಪರಿಚಯ ಮಾಡಿಕೊಟ್ಟು ಮತ್ತೊಂದಿಷ್ಟು ಕುತೂಹಲಕಾರಿಯಾಗಿ ಆ ಒಂದು ಕಾದಂಬರಿಯನ್ನ ಮತ್ತೊಮ್ಮೆ ಇಣುಕು ನೋಡುವಂತೆ ಮಾಡಿದಂತಹ ಒಂದು ಯುವ ಪ್ರಾಧ್ಯಾಪಕಿ ಸಾಕಷ್ಟು ಭರವಸೆಗಳನ್ನ ಹೊತ್ತು ಇವತ್ತು ಉಪನ್ಯಾಸವನ್ನ ನೀಡಿದ್ರು. ಅವರಿಗೆ ಧಾರವಾಡ ಕಟ್ಟೆಯ ಪರವಾಗಿ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸುಮಂಗಲ ತಮ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋರು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಮತ್ತೊಮ್ಮೆ ತಮ್ಗೆ ಗುರು ಪೂರ್ಣಿಮೆಯ ಶುಭಾಶಯಗಳು ಸರ್. ಹಾಗೆ ಒಂದೇ ನಿಮಿಷ, ನಾನು ಶುಭಾಶಯಗಳನ್ನು ಹೇಳೋದೇ ಮರ್ತೆ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ನೀವು ನಿಮ್ಮ ಗುರುಗಳನ್ನ ಗೌರವಿಸಿ, ನಿಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನ ಗೌರವಿಸುತ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಹಾಗೆ ಕಾರ್ಯಕ್ರಮದಲ್ಲಿ ಚರ್ಚಿನಲ್ಲಿ ಭಾಗವಹಿಸಿ ಕಲಾಂದರ್ ಸರ್ ಅಂತೂ ಫಸ್ಟ್ ಸ್ಟೂಡೆಂಟ್ ಅನ್ನೋ ತರನೇ ಈ ಕಟ್ಟೆನಲ್ಲಿ ಯಾವಾಗ್ಲೂ ಕೂಡ ಭಾಗವಹಿಸ್ತಿರ್ತಾರೆ. ಸರ್ಗೆ ಹಾಗೆ ಬಸಮ್ಮ ಮ್ಯಾಮ್ಗೆ ಹಾಗೇನೆ ಎಲ್ಲ ಶಂಕರ್ ಅವ್ರಿಗೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಗುರುನಾಥ್ ಬಡ್ಗೆ ಸರ್ ಅವರು ಗುರು ಪೂರ್ಣಿಮಾ ನಿಮಿತ್ತವಾಗಿ ಒಂದು ಸಂದೇಶವನ್ನ ಇಲ್ಲಿ ಹಾಕಿದ್ದಾರೆ. ಅದನ್ನ ನಾನು ಅವ್ರ ಪರವಾಗಿ ಓದ್ತೇನೆ. ಗುರು ಶೇಪ್ಡ್ ಅವರ್ ಲೈವ್ಸ್ ಅಂಡ್ ಥಾಟ್ processes. Let's be grateful to all the seen and the unseen. Guru responsible for our intellectual and spiritual well-being. Wish you all happy Guru Purnima ಅನ್ನೋದು ಅವರ ಸಂದೇಶ. ಅವ್ರ ಪರವಾಗಿ ಎಲ್ರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಹಾಗೆ ಗುರುನಾಥ್ ಬಡ್ಗೆ ಸರ್ ತಮ್ಗೂ ಕೂಡ ಗುರು ಪೂರ್ಣಿಮೆ ಶುಭಾಶಯಗಳನ್ನ ಈ ಮೂಲಕ for arranging a very nice talk on this day. Wish you all a very happy Guru Purnima. Thank you sir. Thank you for being with us sir. Thank you so much. ಸರ್ ಮೇಡಮ್, ಒಂದ್ ನಿಮಿಷ ಒಂದು ಅಕ್ಷರ ಕಲಿಸ್ತೇನೆ ಗುರು ಅಂತೆ. ನಾವು ಧಾರವಾಡ ಕಟ್ಟೆಯಿಂದ ಬಹಳಷ್ಟು ಕಲಿತಾ ಇದೀವಿ. ಧಾರವಾಡ ಕಟ್ಟೆಗೆ ಗುರು ಪೂರ್ಣಿಮೆ ಶುಭಾಶಯಗಳು. Wonderful. Dharwad Katte is turning to be, a learning center. Thank you sir. Thank you everybody. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಇಲ್ಲಿ ನಡೆದಿರುವಂತಹ ಎಲ್ಲ ಗುರು ಹಿರಿಯರಿಗೆ ಹಾಗೇನೆ ಧಾರವಾಡ ಕಟ್ಟೆಯ ಪದಾಧಿಕಾರಿಗಳಿಗೆ, ಹಿರಿಯರಿಗೆ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶನಿವಾರ ಮತ್ತೊಂದು ಉಪನ್ಯಾಸದೊಂದಿಗೆ
ಸಂಗಮೇಶ್ ಅವರು ಉಪನ್ಯಾಸವನ್ನ ನೀಡಿದ್ದಾರೆ. ಅವರು ಸಹ ಬಸವರಾಜ್ ಟೋಣು ಸರ್ ಅವರ ಅಡಿನಲ್ಲಿ ಮಾರ್ಗದರ್ಶನದಲ್ಲಿ ತಮ್ಮ ಸಂಶೋಧನೆಯನ್ನ ಪೂರೈಸ್ತಾ ಇದ್ದಾರೆ. ಹಾಗೇನೆ ರೀಸೆಂಟ್ಲಿ ಅವರು ಕೂಡ ಸಹಾಯಕ ಪ್ರಾಧ್ಯಾಪಕರಾಗಿನೂ ಕೂಡ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಯುವ ಒಂದು ಪ್ರಾಧ್ಯಾಪಕರು ಈ ಕಟ್ಟೆನಲ್ಲಿ ಶನಿವಾರ ಮಾತನಾಡ್ಲಿದ್ದಾರೆ. ಅವರ ಮಾತುಗಳಿಗೆ ನಾವೆಲ್ಲರೂ ಕೂಡ ಕಿವಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಶುಭರಾತ್ರಿ.